ಜಾಯಿನ್ ಆಗ್ತಿದ್ದಾರೆ. ನೋಡಿದ್ರೆ ಮೆಸೇಜು ಚೆನ್ನಾಗಿ ಬಂದ್ರು. ಸರ್ ನಮಸ್ತೆ. ಸರ್ ಕೇಳಿಸ್ತಾ ಇದೆಯಾ? ಅನ್ಮ್ಯೂಟ್ ಮಾಡಕ್ಕಾಗ್ತ? ಅವ್ರು ನೀನೇ ಮಾಡಕ್ಕಾಗ್ತ? ನಮಸ್ಕಾರ, ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ ಸರ್. ಸರಿಯಾಗಿ ಕೇಳ್ತಾ ಇದೆಯಾ? ಕೇಳಿಸ್ತದೆ ಸರ್. ಓಕೆ ಓಕೆ. ಶುಭ ಮುಂಜಾನೆ. ನಮಸ್ಕಾರ. 5:15 ನಿಮಗೆ. ಥ್ಯಾಂಕ್ಸ್ ಜಾಯ್ನ್ ಆಗಿದ್ದಕ್ಕೆ. ನಮ್ಮಲ್ಲಿ 5:15 ಸರ್. ಸೊ ನಮ್ಮ ಮಿನೆಸೋಟಾ ಓದುಗರ ಕಟ್ಟೆ ಕಡೆಯಿಂದ ಪಣೀಶ್ ಅವರು ಇದ್ದಾರೆ ಇಲ್ಲಿ. ಅವರು ಕಾರ್ಯಕ್ರಮನ ಶುರು ಮಾಡ್ತಾರೆ. ಹರೀಶ್ ಅವರು. ಇವರು ಪಣೀಶ್ ಅಂತ, ನಾನು ಹರೀಶ್, ಇವ್ರು ಪಣೀಶ್ ಅಂತ. ಪಣೀಶ್ ಅವರು. ಓಕೆ ಸರ್ ನಮಸ್ತೆ, ನನ್ನ ಹೆಸರು ಪಣೀಶ್ ಅಂತ, ಮಿನೆಸೋಟಾ ಓದುಗರ ಕಟ್ಟೆ ಸದಸ್ಯ. ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡಕ್ ಇನ್ನ ಮುಂಚೆ ನಮ್ಮ ಕಟ್ಟೆ ಬಗ್ಗೆ ಒಂದೆರಡು ಮಾತು ಹೇಳ್ಬಿಡೋಣ ಅಂತ. ಅದನ್ನ ಹೇಳಿ ನಾನು ಹರೀಶ್ ಅವ್ರಿಗೆ ತಿರ್ಗಾ ಹಸ್ತಾಂತರ ಮಾಡ್ತೀನಿ, ಆಮೇಲೆ ಕಂಟಿನ್ಯೂ ಮಾಡೋಣ ಅಂತ. ಖಂಡಿತ ಸರ್. ಓಕೆ ಸರ್, ನಮ್ಮ ಮಿನೆಸೋಟಾ ಕನ್ನಡ ಓದುಗರ ಕಟ್ಟೆನ ನಾವು ಸುಮಾರು ಮೂರುವರೆ ವರ್ಷಗಳ ಹಿಂದೆ ನಾವು ಸ್ಟಾರ್ಟ್ ಮಾಡಿದ್ದು. ಒಂದೇ ಒಂದು ಉದ್ದೇಶದಿಂದ, ಮಿನೆಸೋಟಾದಲ್ಲಿರೋ ಕನ್ನಡಿಗರು, ಸಾಹಿತ್ಯಾಭಿಮಾನಿಗಳು ಎಲ್ಲರೂ ಒಟ್ಟಾಗಿ ಕೂತು ಪುಸ್ತಕಗಳನ್ನ ಹಂಚ್ಕೊಂಡು ಮತ್ತೆ ಸಾಹಿತ್ಯಾಭಿಮಾನವನ್ನು ನಮ್ಮ ಮಿನೆಸೋಟಾದಲ್ಲಿ ಹೆಚ್ಚು ಮಾಡ್ಬೇಕು ಅಂತ ಉದ್ದೇಶದಿಂದ ಅವಾಗಿಂದ ನಮ್ಮ ಈ ಕಾರ್ಯಕ್ರಮಗಳನ್ನ ನಡ್ಸ್ಕೊಂಡ್ ಬರ್ತಾ ಇದೀವಿ. ನಾವು ಮೊದಲಿಗೆ 2-3 ಜನ ಮಾತ್ರ ಸೇರ್ತಾ ಇದ್ದಿದ್ದು, ಈಗ 20-25 ಜನ ಒಟ್ಟಾಗಿ ಸೇರಿ ಇಂಡಿಯಾದಿಂದ ಪುಸ್ತಕಗಳನ್ನ ತರಿಸೋದು, ಮತ್ತೆ ಯಾರು ವಿಶೇಷ ಅತಿಥಿಗಳು, ಸಾಹಿತ್ಯಾಸಕ್ತರನ್ನ ಕರೆದು ಮಾತಾಡ್ಸೋದು, ಈ ತರ ಎಲ್ಲ ಕಾರ್ಯಕ್ರಮಗಳನ್ನ ಹಮ್ಕೊಂಡ್ ಬರ್ತಾ ಇದೀವಿ. ಈಗ ನಾವು ನಿಮ್ಗೆ ಕಾಣ್ತಿರ್ಬಹುದು, ನಮ್ಮ ಇನ್ನೊಂದು ವಿಡಿಯೋದಲ್ಲಿ ನಾವೆಲ್ಲ ಕೂತಿದೀವಿ. ನಾವು ಇದು ಎಲ್ಲ ನಮ್ಮ ಎಲ್ಲರ ಕಡೆಯಿಂದನೂ ಒಂದು ನಿಮ್ಗೆ ಹಾಯ್. ಎಲ್ರಿಗೂ ಹಾಯ್. ಮತ್ತೊಂದು ಏನ್ ಖುಷಿ ಆಯ್ತು ಅಂದ್ರೆ ಎಲ್ಲ ಒಂದೇ ಕಡೆ ಸೇರಿದ್ದೀರಿ. ಮುಂಚೆ ಕೊರೋನಾದಲ್ಲಿ ಎಲ್ಲರೂ ಅವ್ರವ್ರ ಮನೆ ವಿಡಿಯೋದಲ್ಲಿ ಒಬ್ಬೊಬ್ರು ಕಾಣಿಸ್ತಾ ಇದ್ರಿ. ಈಗ ಎಲ್ಲಾ ಕಡೆ ಒಂದು 3-4 ಜನ 5-6 ಜನ ಒಂದೊಂದು ಕಡೆ ಇರೋದ್ರಿಂದ ಒಂದು ಎಲ್ಲರೂ ಒಂದೆಡೆ ಸೇರುವಂತ ಒಂದು ಸಮಯ ಮಾಡಿಕೊಂಡಿದ್ದಕ್ಕೆ ಥ್ಯಾಂಕ್ಸ್. ಹೌದು, ಧನ್ಯವಾದಗಳು ಸರ್. ಆದಷ್ಟು ನಾವು ಇಲ್ಲಿ ಯಾರಾದ್ರೂ ಸಾಹಿತಿಗಳು ನಮ್ಮ ಊರಿಗೆ ಬಂದಿದ್ರೆ ಅವ್ರನ್ನ ಬರ್ಮಾಡ್ಕೊಂಡು ಮಾತಾಡಿಸ್ತೀವಿ. ಇತ್ತೀಚೆಗೆ ನಾವು ಝೂಮ್ ಮೂಲಕ ಅಂತಾರಾಷ್ಟ್ರೀಯವಾಗಿ ಕೂಡ ಇದು ವಿಶೇಷಾತಿಗಳನ್ನ ಮಾತಾಡಿಸೋ ಪ್ರಯತ್ನ ಮಾಡ್ತಾ ಇದೀವಿ. ನಮ್ಮ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಗೆ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತಾ ಹರೀಶ್ ಅವ್ರಿಗೆ ಮತ್ತೆ ಹಸ್ತಾಂತರ ಮಾಡ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಧನ್ಯವಾದಗಳು ಹರೀಶ್ ಅವರೇ. ಸರ್, ನಿಮ್ ಜೊತೆ ಸಂವಾದ ಮಾಡಕ್ಕಿಂತ ಮುಂಚೆ ನಿಮ್ ಬಗ್ಗೆ ಕೆಲವು ಕಿರು ಪರಿಚಯ ಮಾಡೋಣ ಅಂತ. ನಿಮ್ ಬಗ್ಗೆ ಎಲ್ಲರಿಗೂ ಗೊತ್ತು, ಬಟ್ ಆದ್ರೂ ಒಂಚೂರು ನಿಮ್ ಬಗ್ಗೆ ತಿಳಿಸ್ಬಿಡೋಣ ಅಂತ. ನಂತರ ನಾವು ಸಂವಾದ ಸ್ಟಾರ್ಟ್ ಮಾಡೋಣ ಸರ್. ಸೊ ಜೋಗಿ ಅವರ ಹೆಸರು ಗಿರೀಶ್ ರಾವ್ ಹಟ್ವಾರ್ ಅಂತ. ಇವರು ಪ್ರಸ್ತುತ ಸಾಹಿತ್ಯ ಲೋಕದಲ್ಲಿ ಪ್ರಮುಖ ಸ್ಥಾನ ಪಡೆದಿದ್ದಾರೆ. ಮತ್ತೆ ಇವರು 1965 ಇಸ್ವಿಯಲ್ಲಿ ಮಂಗಳೂರು ಸಮೀಪದ ಹೊಸಬೆಟ್ಟುವಲ್ಲಿ ಜನಿಸಿದ್ರು. ಪಾಪ ಅವ್ರು ಹೇಳಿದ್ರು ಒಂದು ಇಂಟರ್ವ್ಯೂ ಅಲ್ಲಿ, ಅವ್ರದ್ದು ಇಯರ್ ಬಗ್ಗೆ ಹೇಳ್ಬೇಡಿ, ನಾನು ಸದಾ ಯುವಕರಾಗಿರೋದಕ್ಕೆ ಇಷ್ಟ ಅಂತ ಹೇಳಿದ್ರು. ಬಟ್ ಆದ್ರೂ ಹೇಳ್ಬಿಟ್ಟಿದೀನಿ. ಮತ್ತೆ ಅವರ ವಿದ್ಯಾಭ್ಯಾಸ ಬಂದು ಗುರುವಾಯನಕೆರೆ ಮತ್ತೆ ಉಪ್ಪಿನಂಗಡಿಯಲ್ಲಿ. ಅದಾದ ನಂತರ ಅವರು ಪುತ್ತೂರಿನಲ್ಲಿ BCom ಮುಗಿಸಿದ್ರು. ಸೊ ಇದು ಅವರ ಕಿರು ಪರಿಚಯ. ಅವರು 18ನೇ ವಯಸ್ಸಿಗಿಂದಾನೇ ಬರವಣಿಗೆ ಶುರು ಮಾಡಿದ್ರು. ಅವ್ರು ಬೆಂಗಳೂರಿಗೆ 1989ರಲ್ಲಿ ಬಂದ್ರು, 24ನೇ ವಯಸ್ಸಲ್ಲಿ. ಅವ್ರು ಬಂದು ಕನ್ನಡ ಪ್ರಭದಲ್ಲಿ YN ಕೃಷ್ಣಮೂರ್ತಿ ಅವರು ಸಂಪಾದಕರಾಗಿದ್ರು ಕನ್ನಡ ಪ್ರಭದಲ್ಲಿ. ಅವರ ಜೊತೆ ಕೆಲಸ ಶುರು ಮಾಡಿದ್ರು. ಐ ಥಿಂಕ್ ಅವರೇ ನಿಮ್ಗೆ ಜೋಗಿ ಅಂತ ಹೆಸರಿಟ್ಟಿದ್ದು ಅನ್ಸುತ್ತೆ. ಸೊ ಜೋಗಿ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತು, ಅವ್ರ ವೈಫ್ ಹೆಸರು ಜ್ಯೋತಿ ಮತ್ತು ಅವ್ರು ಗಿರೀಶ್ ಅಂತ. ಅದು ಗೊತ್ತು. ಅದರಿಂದ ಇನ್ನೇನಾದ್ರು ಸ್ವಾರಸ್ಯಕರವಾದ ಕಥೆ ಇದ್ರೆ ಮೋಸ್ಟ್ಲಿ ಜೋಗಿ ಅವರೇ ಹೇಳ್ಬೋದು ಇವಾಗ. ಮತ್ತೆ ಇವರು ಅದಲ್ದಿರ ಲೈಕ್ ಪ್ರಸ್ತುತ ಕನ್ನಡ ಪ್ರಭದಲ್ಲಿ ಪ್ರಮುಖ ಸಂಪಾದಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದಲ್ದಿರ ಅವರು ಹಾಯ್ ಬೆಂಗಳೂರು ಮತ್ತೆ ಅವ್ರದೇ ಒಂದು ಪತ್ರಿಕೆಯನ್ನ ಶುರು ಮಾಡಿದ್ರು.
ಅದು ಒಂದು ಸ್ವಾರಸ್ಯಕರವಾದ ಕಥೆ ಇದೆ ಅದರಿಂದ. ಸೊ ಮೇ ಬಿ ಅದು ಆಮೇಲೆ ಮಾತಾಡ್ಬೋದು ಅವ್ರ ಹತ್ರ. ಅವರು ರವಿ ಕಂಡದ್ದು, ಜಾನಕಿ ಕಾಲಂ ಈ ತರ ಜನಪ್ರಿಯವಾದ ಅಂಕಣಕಾರರಾಗಿ ಏನು ಪ್ರಸಿದ್ಧಿ ಪಡೆದಿದ್ರು. ಅವರ ಪ್ರಮುಖ ಸಾಧನೆಗಳು ಏನು ಅಂದ್ರೆ, ಅವರು ಕಾಡ ಬೆಳದಿಂಗಳು ಚಿತ್ರಕಥೆಗೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ದೊರೆತಿದೆ. ಈ ಕತೆ ಅವರೇ ಚಿತ್ರಕಥೆ ಬರೆದಿದ್ದಾರೆ. ಅದಾದ್ಮೇಲೆ ಬೆಂಗಳೂರು ಲಿಟರೇಚರ್ ಫೆಸ್ಟಿವಲ್ ಬುಕ್ ಪ್ರೈಸ್ ಅಲ್ಲಿ 2021ರಲ್ಲಿ ಪ್ರಶಸ್ತಿ ದೊರೆತಿದೆ. ಮತ್ತೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಸಾಹಿತ್ಯ ಶ್ರೀ ಪ್ರಶಸ್ತಿ ದೊರೆತಿದೆ. ಅವ್ರದ್ದು ಇಂಪಾರ್ಟೆಂಟ್ ಒಂದು ಕೋಟ್ ಇದೆ, ಒಂದು ನೋಡ್ತಾ ಇದ್ದೀನಿ. ಓಕೆ, ಅವ್ರದ್ದು ಇಂಪಾರ್ಟೆಂಟ್ ಕೋಟ್ ಏನು ಅಂದ್ರೆ, ಯಾಕೆ ನಾನು ಕಮ್ಮಿ ಪ್ರಶಸ್ತಿ ಲಿಸ್ಟ್ ಹೇಳ್ತಾ ಇದ್ದೀನಿ ಅಂದ್ರೆ, ಅವ್ರ ಒಂದ್ ಕಡೆ ಹೇಳಿದ್ರು, ನಾನು ಪ್ರಶಸ್ತಿ ನಿರೋಧಕ ಲಸಿಕೆ ಹಾಕಿಸ್ಕೊಂಡು ಓಡಾಡ್ತಾ ಇದ್ದೀನಿ ಅಂತ. ಸೊ ಅವ್ರಿಗೆ ಪ್ರಶಸ್ತಿ ಅನ್ನೋದು ಅಷ್ಟೊಂದು ಇಷ್ಟ ಆಗಲ್ಲ. ಅದಕ್ಕೆ ಸಾಕಷ್ಟು ಕಾರಣಗಳು ಇರ್ಬೋದು, ಅದು ಮೋಸ್ಟ್ಲಿ ಅವರೇ ಹೇಳ್ತಾರೆ. ಸೊ ಇಷ್ಟು ಅವರ ವೈಯಕ್ತಿಕ ಮಾಹಿತಿ. ಇನ್ನ ಅವರ ಸಾಹಿತ್ಯ ವಿಷಯಕ್ಕೆ ಬಂದ್ರೆ, ಅವರು 105 ನಾಟ್ಔಟ್, 150 ಕಾದಂಬರಿ ಬರೆದಿದ್ದಾರೆ, ಇನ್ನ ಬರೀತಾನೆ ಇದ್ದಾರೆ. ಮತ್ತೆ 16 ಕಥಾ ಸಂಕಲನಗಳು ಬರೆದಿದ್ದಾರೆ, 600 ಅಂಕಣಗಳು ಬರೆದಿದ್ದಾರೆ, ಇಷ್ಟೊಂದು ಬುಕ್ಸ್ ಬರೆದಿದ್ದಾರೆ. ಮತ್ತೆ ಸರ್, ರೀಸೆಂಟ್ ಆಗಿ ಒಂದು ಇಂಟರ್ವ್ಯೂ ನೋಡ್ತಾ ಇದೆ ನಿಮ್ದು, ಅಲ್ಲಿ ನೀವು ದಕ್ಷಿಣಾಯನ ಅಂತ ಒಂದು ಪುಸ್ತಕ ಬಂದಿದೆ, ಹೊಸದಾಗಿ ಪ್ರಕಟಣೆ ಆಗಿದೆ. ಅದನ್ನ ನೀವು 14 ದಿವಸದಲ್ಲಿ ಬರ್ದಿದ್ದೀರಾ ಅಂತ ಹೇಳಿದ್ರಿ. ಸೊ ಅದು ಕಂಡು ಆಶ್ಚರ್ಯ ಆಗೋಯ್ತು. ಅದು ಸುಮಾರು ಒಂದು 200 ಪುಟ ಇದೆಯಲ್ಲ ಸರ್? ಅದು 458 ಪುಟ ಇದೆ. 458 ಪುಟನ 14 ದಿವಸದಲ್ಲಿ ಬರ್ದಿದ್ದಾರೆ. ಸೊ ಅದು ಏನಂದ್ರೆ, ಅವರ ಕೆಲಸದ ಮಧ್ಯೆ ಬರ್ದಿದ್ದಾರೆ. ಅವರ ಕನ್ನಡ ಪ್ರಭಾದಲ್ಲಿ ಕೆಲಸ ಮಾಡಿಕೊಂಡು ಬಿಡುವಿನ ಟೈಮಲ್ಲಿ 14 ದಿವಸದಲ್ಲಿ ಬರ್ದಿದ್ದಾರೆ. ಅದೊಂದು ವಿಶೇಷವಾದ್ದು. ನೆಕ್ಸ್ಟ್ ಸರ್, ಈಗ ಸಂವಾದ ಕಾರ್ಯಕ್ರಮ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಾನು ಪ್ರಶಾಂತ್ ಜೋಶಿ ಅವರಿಗೆ ಧನ್ಯವಾದ ಅರ್ಪಿಸಬೇಕು. ಯಾಕಂದ್ರೆ ಅವರಿಂದನೇ ನಿಮ್ಮ ಸಂಪರ್ಕ ನಮ್ಗೆ ದೊರಕಿದ್ದು. ಸೊ ಪ್ರಶಾಂತ್ ಜೋಶಿ ಇಲ್ಲೇ ಇದ್ದಾರೆ. ನಮಸ್ಕಾರ. ನೀವೇ ನನ್ನನ್ನು ಸಂಪರ್ಕ ಮಾಡಿದ್ದು ಮೊದಲು. ಖುಷಿ ಸರ್, ನಮ್ಮದು ಯಾವಾಗ ಅನ್ಕೊಳ್ತಾ ಇದ್ದೀವಿ ನಿಮ್ಗೆ ಕಳಿಸ್ಬೇಕು ಅಂತ ಹೇಳಿ. ನೀವು ಟೈಮ್ ಕೊಟ್ಟಿದ್ದು ಒಳ್ಳೆಯದು, ತುಂಬಾ ಥ್ಯಾಂಕ್ಸ್. ಸೊ ಇವರ ಸಾಕಷ್ಟು ಕೃತಿಗಳಿದೆ. ಸೊ ನದಿಯ ನೆನಪಿನ ಹಂಗು, ಇದು ಇವರ ಪ್ರಥಮ ಕಾದಂಬರಿ ಅಂತ ಹೇಳ್ಬೋದು. ಸೊ ಸರ್, ಇವಾಗ ನೇರವಾಗಿ ನಾವು ಸಂವಾದ ಕಾರ್ಯಕ್ರಮಕ್ಕೆ ಬರೋಣ. ನಿಮ್ಗೆ ಗಂಭೀರವಾದ ಕ್ವಶನ್ ಕೇಳ್ಬೇಕಾ, ಅಥವಾ ಹಾಸ್ಯಾಸ್ಪದವಾಗಿ ಏನಾದ್ರು ಕೇಳ್ಬೋದಾ, ಅಥವಾ ನೀವು ಗಂಭೀರವಾಗಿರೋದನ್ನೇ ಇಷ್ಟಪಡ್ತೀರಾ ಕ್ವಶನ್ಸ್? ಇಲ್ಲ, ಏನ್ ಬೇಕಾದ್ರೆ ಕೇಳಿ ಸರ್. ನೀವು ಏನ್ ಬೇಕಾದ್ರು, ಅಷ್ಟು ಸ್ವಾತಂತ್ರ್ಯ ಕೊಟ್ಟರೆ ಸಾಕು ಸರ್, ಏನ್ ಬೇಕಾದ್ರೆ ಕೇಳ್ತೀವಿ ನಾವು. ಸರ್, ಇನ್ನೊಂದು ನಿಮ್ದು, ಇತ್ತೀಚೆಗೆ ನೀವು ಸಣ್ಣ ಕಥೆಗಳನ್ನ, ಅಂಕಣಗಳನ್ನ ಪ್ರಕಟಣೆ ಮಾಡೋದು ಕಮ್ಮಿ ಮಾಡಿದ್ರ, ನಿಲ್ಸಿದ್ರ ಅನ್ಸುತ್ತೆ. ಇದಕ್ಕೇನಾದ್ರು ಕಾರಣ ಇದೆಯಾ ಸರ್? ಏನಿಲ್ಲ, ಸಣ್ಣ ಕತೆ 2 ಕಾರಣಕ್ಕೆ. ಒಂದೇನಂದ್ರೆ, ಅಂಕಣ ಬರಹಗಳನ್ನ ಬರೀತಾ ಇದ್ದೆ ಮೊದಲು. ಇವತ್ತು ಅಂಕಣ ಬರಹಗಳಿಗೆ ಮೊದಲಿದ್ದಂಥ ಮಾನ್ಯತೆಗಳಿಲ್ಲ. ಯಾಕಂದ್ರೆ ನಾವು ವಾರ ಒಂದು ಅಂಕಣ ಬರಿಬೇಕಾದ್ರೆ ಭಾಳ ಒದ್ದಾಡಬೇಕು. ಒಂದು ವಾರ ಕಷ್ಟಪಡಬೇಕು, ಒಂದು ವಾರ ಓದಬೇಕು, ಅದಕ್ಕೆ ಬೇಕಾದ ಸಿದ್ಧತೆ ಮಾಡ್ಕೋಬೇಕು. ಆಮೇಲೆ ನಾನು ಬರಿತಿದ್ದು ಸಾಹಿತ್ಯಕ್ಕೆ ಸಂಬಂಧಪಟ್ಟದ್ದು. ಆ ಸಾಹಿತ್ಯಿಕವಾದ ಓದು ಮತ್ತೆ ಅದಕ್ಕೆ ಬೇಕಾದ ಜಾಗ ಪತ್ರಿಕೆಗಳಲ್ಲಿ ಸಿಗಲ್ಲ ಈಗ. ಅದು ಇದ್ರೂ ಕೂಡ ಯಾರು ಓದುವುದಿಲ್ಲ ಅಂತ ಗೊತ್ತಾಯ್ತು ನನಗೆ. ಅಂದರೆ ನಾನು ಮೊದಲು ಅಂಕಣ ಆರಂಭಿಸಿದಾಗ ಒಂದು 10,000 ಓದುಗರು ಇರ್ತಾರೆ ಮಿನಿಮಮ್ ಆಗಿ. ಈಗ 10 ಓದುಗರು ಇಲ್ಲ ಅದಕ್ಕೆ. ಅಂದರೆ ಫೇಸ್ಬುಕ್ಕಲ್ಲಿ ಹಾಕ್ಬೇಕು ನಾನು. ಪೇಪರಲ್ಲಿ ಅಂಕಣ ಪ್ರಿಂಟ್ ಆದರೆ ಅದನ್ನು ಫೇಸ್ಬುಕ್ಕಲ್ಲಿ ಹಾಕಿದರೆ ಒಂದು 10 ಜನ ಲೈಕ್ ಮಾಡ್ತಾರೆ ಹೊರತು ಅದನ್ನು ಓದಲ್ಲ ಅಂತ ಗೊತ್ತಾಯಿತು. ಅದಕ್ಕೆ ಪಡುವಂಥ ಶ್ರಮ ವ್ಯರ್ಥ ಅಂತ ಹೇಳಿ ಒಂದು ಬಿಟ್ಟೆ. ಎರಡನೇದು ಏನು ಮಾಡ್ತೀವಿ ಅಂದರೆ, ಲೇಖಕರಿಗೆ ಒಂದು ಸುಲಭವಾದ ಮಾರ್ಗ ಏನಂದರೆ ಅಂಕಣ ಬರೆಯೋದು, ಅದನ್ನ ಪುಸ್ತಕ ಮಾಡೋದು. ಎಷ್ಟೋ ವರ್ಷಗಳ ನಂತರ ಅದಾದಮೇಲೆ ಒಂದು 30 ಅಂಕಣ ಆದಮೇಲೆ ಬುಕ್ ಮಾಡೋದು. ಅಷ್ಟೊತ್ತಿಗೆ ರೆಲೆವೆನ್ಸಿ ಹೋಗ್ಬಿಡುತ್ತೆ. ಅದು ನಾವು ಆ ವಾರ ಬರೆದಿರ್ತೀವಿ ಒಂದು ಅಂಕಣ, ಅದು 1 ವರ್ಷದ ನಂತರ ಪ್ರಿಂಟ್ ಆಗುವಾಗ ರೆಲೆವೆನ್ಸಿ ಹೋಗಿರುತ್ತೆ. ಬಟ್ ಒಂದು ಚಟ ಇರುತ್ತಲ್ಲ, ಅದನ್ನು ಪುಸ್ತಕ ಮಾಡ್ಬೋದು ಅಂತ. ಅದು ಯಾರೋ ಕೇಳ್ತಾರೆ, ಸರ್ ಮಾಡಿಬಿಡೋಣ, ಏನಾಗಲ್ಲ ಅಂತ. ಹೀಗಾಗಿ ಕೆಟ್ಟ ಪುಸ್ತಕಗಳು ಬರುತ್ತವೆ ಅಂತ ಅನ್ಸಕ್ಕೆ ಶುರುವಾಯಿತು. ಆ ಕಾರಣಕ್ಕೆ ನಾನು ಅದನ್ನು ಬರೆಯೋದು ಬಿಟ್ಬಿಟ್ಟೆ. ಸಣ್ಣ ಕಥೆಗಳ ಸಮಸ್ಯೆ ಏನಂದರೆ, ಸಣ್ಣ ಕಥೆಗಳಿಗೆ ಮೊದಲಿದ್ದಂಥ ಓದುಗರು ಇಲ್ಲ. ನಮ್ಮ ಪ್ರಕಾಶಕರು ಹೇಳ್ತಾರೆ ಅಂದರೆ, ಸಣ್ಣ ಕಥೆ ಬರೀರಿ ಸರ್ ನೀವು, ಆದರೆ
ಬಹಳ ಸಣ್ಣ ಕಥೆಗಳ ಸಂಕಲನಗಳನ್ನು ಬರಿಬೇಡಿ. ಇವತ್ತಿನ ಓದುಗರು ಅದು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲೂ ನೋಡಿ ನೀವು, ಶಾರ್ಟ್ ಸ್ಟೋರೀಸ್ ಹ್ಯಾವ್ ಕಮ್ ಡೌನ್. ಈಗ ನಾವೆಲ್ಸ್ ಇದಾವೆ ಅಲ್ಲಿ. ಈ ಪ್ರಬಂಧಗಳು, ಸಣ್ಣ ಕಥೆಗಳು, ಕವಿತೆಗಳು, ವಿಮರ್ಶಾ ಲೇಖನಗಳು, ಇದಕ್ಕೆಲ್ಲ ಸ್ವಲ್ಪ ಓದುಗರ ಸಂಖ್ಯೆ ಕಡಿಮೆ ಆಗಿದೆ. ಓದುಗರಿಗೆ ನಾವೆಲ್ ಬೇಕಾಗಿದೆ ಈಗ. ಅಂದರೆ ಸಣ್ಣ ಕತೆ ಒಂದು ಬದುಕಿನ ಘಟನೆಯನ್ನು ಹೇಳುತ್ತೆ. ಆ ಕೆಲಸವನ್ನು ಇವತ್ತು ರೀಲ್ಸ್ಗಳು ಮಾಡ್ತಿದ್ದಾರೆ, ಶಾರ್ಟ್ ಫಿಲ್ಮ್ಗಳು ಮಾಡ್ತಿದ್ದಾರೆ. ಸೊ ಅವರಿಗೆ ಅದು ವಿಜುವಲ್ ಆಗಿ ಸಿಗುವಾಗ ಅವ್ರಿಗೆ ಸಣ್ಣ ಕಥೆಯಿಂದ ನಿರೀಕ್ಷೆ ಮಾಡೋದು ಕಡಿಮೆ ಆಗಿದೆ. ಆಮೇಲೆ ಸಣ್ಣ ಕಥೆಯ ಮೂಲಕ ಹೇಳಬೇಕಿದ್ರೆ ಒಂದು ಸಮಾಜದಲ್ಲಿ ಕೂಡ ಅದಕ್ಕೆ ಒಂದು ಸರಿಯಾದ ಸ್ಥಿತಿ ಇರಬೇಕಾಗತ್ತೆ, ಒಂದು ತಲ್ಲಣ ಇರಬೇಕಾಗತ್ತೆ, ಒಂದು ಸಂದಿಗ್ಧ ಇರಬೇಕಾಗತ್ತೆ. ಆ ಥರದ ಸ್ಥಿತಿ ಭಾಳ ಕಡಿಮೆ ಇದೆ. ಅಂದರೆ ಇವತ್ತು ಯಾರು ಬರೀತಿದ್ದಾರೆ ಅಂದರೆ ಸಣ್ಣ ಕಥಾ ಸ್ಪರ್ಧೆಗಳಿದ್ದಾವೆ. ನೀವು ಬಹಳಷ್ಟು ಕಥೆಗಳು ಈ ಸಣ್ಣ ಕಥಾ ಸ್ಪರ್ಧೆಗಳಿಗೆ ಬರೆದಿದ್ದು ಮಾತ್ರ ಬರ್ತಾ ಇವೆ. ಅಂದರೆ ವಸುಧೇಂದ್ರ ಚಂದ ಪುಸ್ತಕದಲ್ಲಿ ಸಣ್ಣ ಕಥಾ ಸ್ಪರ್ಧೆ ಮಾಡ್ತಾರೆ, ಈ ಹೊತ್ತಿಗೆ ಅಂತ ಒಂದು ಮಾಡ್ತಿದ್ದಾರೆ, ಮತ್ತು ಬುಕ್ ಬ್ರಹ್ಮದವ್ರು ಮಾಡ್ತಿದ್ದಾರೆ. ಆಮೇಲೆ ಬೇರೆ ಬೇರೆ ಪತ್ರಿಕೆಗಳು ಸಣ್ಣ ಕಥಾ ಸ್ಪರ್ಧೆ ಮಾಡ್ತವೆ. ಅದಕ್ಕೆ ಬರೆಯೋರು ಸಿಗ್ತಾರೆ ಹೊರತು ಕೇವಲ ಸಣ್ಣ ಕಥೆಗಳನ್ನು ಒಂದು ಆಸಕ್ತಿಯಿಂದ, ಪ್ರೀತಿಯಿಂದ, ಮೊದಲು ಬರೀತಿದ್ದಂಥ ರುಚಿಯಿಂದ ಬರೆದು ಪ್ರಿಂಟ್ ಮಾಡುವವರ ಸಂಖ್ಯೆ ಕಡಿಮೆ ಇದೆ. ಆಮೇಲೆ ಸಣ್ಣ ಕಥೆಗಳ ಮಾರಾಟ ಕೂಡ ಕಡಿಮೆ ಆಗಿದೆ. ಆಮೇಲೆ ಕ್ರಮೇಣ ಏನಾಗುತ್ತೆ ಅಂದರೆ ವಯಸ್ಸಾದಂತೆ ಮನುಷ್ಯ ವಾಚಾಳಿ ಆಗ್ತಾನೆ. ಒಂದು ಸಣ್ಣ ಕಥೆಯಲ್ಲಿ ಹೇಳೋದನ್ನು ಇನ್ನು ಸ್ವಲ್ಪ ವಿಸ್ತಾರವಾಗಿ ಹೇಳೋಣ ಅಂತೇಳಿ ವಾಚಾಳಿಯಾಗಿ ನಾವು ಕಾದಂಬರಿ ಬರಿತೀವಿ. ಇದೆಲ್ಲ ನೂರಾರು ಕಾರಣಗಳು ಅದಕ್ಕಿದೆ. ತುಂಬಾ ಧನ್ಯವಾದ ಸರ್. ಸರ್, ನನ್ನ ಮುಂದಿನ ಪ್ರಶ್ನೆ ಏನು ಅಂದ್ರೆ ನಿಮಗೆ, ಸೊ ನೀವು ನಾನು ಎಷ್ಟೊಂದು ಲೇಖಕರ ಜೊತೆ ಮಾತಾಡಿದ್ದೀನಿ. ಅವರು ಒಂದು ಕಾದಂಬರಿ ಬರೆಯೋದಕ್ಕೆ ಸಿಕ್ಕಾಪಟ್ಟೆ ದಿವಸಗಳ, ತಿಂಗಳುಗಳು, ವರ್ಷಗಳೆಲ್ಲ ತಗೊಂತಾರೆ. ಸೊ ನೀವು ಹೇಳಿದ್ರಿ ಒಂದು ಇಂಟರ್ವ್ಯೂಲ್ ನೋಡಿದೆ, ನೀವು ಮುಂದಿನ ಪುಸ್ತಕ ಬರೆಯೋದಕ್ಕೆ ಡೇಟ್ ಆಲ್ರೆಡಿ ಫಿಕ್ಸ್ ಮಾಡ್ಬಿಟ್ಟಿರ್ತೀರ ಅಂತೆ. ಇವ್ರ ಹತ್ರ, ಯಾರ ಹತ್ರ, ಪ್ರಕಾಶಕರ ಹತ್ರ ಆ ಡೇಟ್ ಕೊಟ್ಬಿಟ್ಟು ಆ ಡೇಟ್ ಬರೋ ಅಷ್ಟರಲ್ಲಿ ನೀವು ನಿಮ್ಮ ಪುಸ್ತಕ ಬರೆದು ಅವ್ರಿಗೆ ಕೊಟ್ಟಿರ್ತೀರ. ಇದು ಹೇಗೆ ಸಾಧ್ಯ ಸರ್? ಅದು ಸಮಯ ಪಾಲನೆ ಹೆಂಗೆ ಸರ್? ಹೆಂಗೆ ಆಗುತ್ತೆ ನಿಮ್ಗೆ? ಮತ್ತೆ ಆ ಥಾಟ್ಸ್ ಹೆಂಗ್ ಬರುತ್ತೆ? ಅದಕ್ಕೆ ಮುಖ್ಯ ಕಾರಣ ಏನಂದ್ರೆ, ನಾನು ಜರ್ನಲಿಸ್ಟ್. ನಮ್ಮಲ್ಲಿ ಪತ್ರಿಕೆಯಲ್ಲಿ ಒಂದು ಡೆಡ್ಲೈನ್ ಅಂತ ಇರುತ್ತೆ. ನೀನು ಏನೇ ಅದ್ಭುತವಾದನ್ನು ಬರೆದ್ರು ಕೂಡ ರಾತ್ರಿ ಪ್ರಿಂಟ್ ಆಗೋ ಹೊತ್ತಿಗೆ ಬರೆದು ಮುಗಿಸಿರ್ಬೇಕು. ಸೊ ನಮಗೊಂದು, ಈಗ ನಮ್ಮ ಪೇಪರ್ ರಾತ್ರಿ 1 ಗಂಟೆಗೆ ಪ್ರಿಂಟ್ ಆಗುತ್ತೆ, ಅಂದರೆ 9 ಗಂಟೆಗೆ ನಾನು ನನ್ನ ಲೇಖನ ಬರೆದು ಕೊಡಬೇಕು. ನೀನು ಏನೇ ಬರೀತೀಯ 9 ಗಂಟೆವರೆಗೆ ಬರೆದು ಮುಗಿಸ್ಬೇಕು. ಇಲ್ಲ ನನಗೆ ಇನ್ನೂ ಇನ್ಪುಟ್ ಬೇಕು, ಇನ್ನೂ ಸ್ವಲ್ಪ ಮಾಹಿತಿ ಸಂಗ್ರಹ ಮಾಡಬೇಕು, ಇನ್ನೂ ಅದನ್ನು ನಾನು ಮನಸ್ಸಲ್ಲಿ ಸ್ವಲ್ಪ ಪಳಗದಿಗೆ ಬಿಡಬೇಕು, ಈ ಥರದ್ದೆಲ್ಲ ಅವಕಾಶಗಳಿಲ್ಲ. ಹೀಗಾಗಿ ಪತ್ರಿಕೋದ್ಯಮಿಗೆ ಇರುವ ಒಂದು ಲಾಭ ಏನಂದರೆ, ಆತ ಡೆಡ್ಲೈನಿಗೆ ಕೆಲಸ ಮಾಡ್ತಾ ಇರ್ತಾನೆ. ನಾನು ಇದನ್ನು ಕೂಡ ಆ ಡೆಡ್ಲೈನ್ ಇಲ್ದಿದ್ರೆ ಬರೆಯೋದೇ ಇಲ್ಲ ನಾವು. ಈಗ ನಮ್ಮ ಸಾಪ್ತಾಹಿಕ ಭಾನುವಾರ ಪ್ರಿಂಟ್ ಆಗದಿದ್ದರೆ ಶನಿವಾರ ರಾತ್ರಿಯವರೆಗೆ ಒಳಗೆ ಒಂದು ಲೇಖನ ಬರೆದು ಮುಗಿಸೋದೇ ಇಲ್ಲ ನಾವು. ಇದನ್ನು ನಾನು ಬರಹದಲ್ಲಿ ಕೂಡ ಇಟ್ಕೊಂಡಿದ್ದೀನಿ. ಯಾಕಂದರೆ ಇಲ್ದಿದ್ರೆ ನಿರಂತರವಾಗಿ ಮುಂದೆ ಹೋಗ್ತಾ ಹೋಗುತ್ತೆ. ಬರವಣಿಗೆಗೆ ನೋಡಿ ಏನಾಗುತ್ತೆ ಅಂದರೆ, ಈಗ ದಕ್ಷಿಣಾಯನ ಇದೆಯಲ್ಲ, ಅದು ನಮ್ಮ ದಕ್ಷಿಣ ಕನ್ನಡದ ಕತೆ, ನನ್ನ ಊರಿನ ಕತೆ. ಆ ಕತೆ ನನ್ನ ಮನಸ್ಸಲ್ಲಿ ಹುಟ್ಟಿ ಸುಮಾರು 20 ವರ್ಷ ಆಯಿತು. ಅಂದರೆ ಆ ಕತೆ ಬೀಜ ಯಾವಾಗ ನಮ್ಮಲ್ಲಿ ಮೊದಲಾಗಿ ಕೋಮು ದ್ವೇಷಗಳು, ಒಂದಷ್ಟು ರಕ್ತಪಾತಗಳು ಆರಂಭ ಆಯ್ತಲ್ಲ, ಆಗ ಮತ್ತು ನಾನು ಅಲ್ಲಿ ಬಂದಂಥ ಪತ್ರಿಕೋದ್ಯಮಿಗಳೆಲ್ಲ ನಾನು ಮಂಗಳೂರಲ್ಲಿದ್ದಾಗ, ಅಂದರೆ 27 ವರ್ಷಗಳ ಹಿಂದೆ, 37 ವರ್ಷಗಳ ಹಿಂದೆ ನಾನು ಮಂಗಳೂರಲ್ಲಿದ್ದಾಗ ನಾನು ನೋಡಿದಂಥವ್ರು. ಬಟ್ ಅದನ್ನು ಮನಸ್ಸಲ್ಲಿ ಇತ್ತು ಆ ಕತೆ, ಆ ಮನಸ್ಸಲ್ಲಿ ಬೆಳೀತಾ ಹೋಗುತ್ತೆ. ಬಟ್ ಬರೆಯೋದಕ್ಕೆ ಕಡಿಮೆ ಸಮಯ. ಯಾಕಂದರೆ ಭಾಳ ಸ್ಪೀಡಾಗಿ ಬರಿತೀನಿ ನಾನು. ಕಂಪ್ಯೂಟರ್ ಮೂಲಕ ಬರಿತೀನಿ, ಕೈಯಲ್ಲಿ ಬರೆಯಲ್ಲ, ಟೈಪ್ ಮಾಡ್ತೀನಿ. ಹಾಗಾಗಿ ಟೈಪ್ ಮಾಡಿದಾಗ ನಾನು ದಿನಕ್ಕೊಂದು 30-40 ಪುಟ ಟೈಪ್ ಮಾಡ್ತೀನಿ. ಅದು ಮನಸ್ಸಲ್ಲಿ ರೂಪುಗೊಂಡಿರುತ್ತೆ. ಆಮೇಲೆ ಡೌನ್ಲೋಡಿಂಗ್ ಮಾತ್ರ ಬಾಕಿ ಇರುತ್ತೆ. ಹಾಗಾಗಿ ಆ ಡೌನ್ಲೋಡಿಂಗ್ ಸಮಯ ಕಡಿಮೆ ಇರುತ್ತೆ. ಬಟ್ ಆ ಕ್ರಿಯೇಟಿವ್ ಪ್ರೊಸೆಸ್ ಇದೆಯಲ್ಲ, ಅದು ವರ್ಷಗಟ್ಟಲೆ ತಗೊಳುತ್ತೆ ಅದು. ಈಗ ಅದರ ಹಿಂದೆ ಬರೆದಿದ್ದೀನಿ ಇನ್ನೊಂದು ಬುಕ್, 450 ಪುಟ ಇದೆ, ಇಳಂಗೋವನ ಅಂತ. ಇಟ್ಸ್ ಮೈ ಸ್ಪಿರಿಚುವಲ್ ಜರ್ನಿ ಅಂತ. ಅಂದರೆ ನಾನು UG ಅವ್ರ ಜೊತೆ ಓಡಾಡಿದ್ದು, ಜಿಡ್ಡು ಕೃಷ್ಣಮೂರ್ತಿ ಅವರನ್ನು ಓದಿದ್ದು, ಓಶೋ ಅವರನ್ನು ಓದಿ ಅವರ ಜೊತೆ ಒಂದು ಆಧ್ಯಾತ್ಮಿಕ ಒಡನಾಟವನ್ನು ಮಾಡಿದ್ದು, ಅಥವಾ ಹೀಗೆ ನನ್ನ ಓದು. ಮತ್ತು ನಾನು ನಮ್ಮೂರಿನಲ್ಲಿ ಪುತ್ತೂರು ಅಜ್ಜ ಅಂತಿದ್ರು, ಪುತ್ತೂರಲ್ಲಿ ಒಂಥರದ ಅಲೌಕಿಕವಾದ ವ್ಯಕ್ತಿ. ಅವ್ರ ಜೊತೆಗಿನ ಒಡನಾಟಗಳು ಇದೆಲ್ಲ ಭಾಳ ಹಿಂದಿದ್ದು. ಅದನ್ನು ಈಗ ಬರಿತಾ ಇದ್ದೀನಿ ಅಷ್ಟೇ, ಒಂದು ಆತ್ಮಕಥೆ ಬರ್ದಂಗೆ ಅದು. ಹೀಗಾಗಿ ಅದಕ್ಕೆ ಬಹಳ ಜಾಸ್ತಿ ನಿಮಗೆ ಸಮಯ ಬೇಕಾಗಲ್ಲ. ಇಫ್ ಯು ಆರ್ ಎ ಡಿಸಿಪ್ಲಿನ್ಡ್ ಮ್ಯಾನ್. ಯಶವಂತ್ ಚಿತ್ತಾರ್ ಹೇಳ್ತಾರೆ, ಅವರು 3 ಗಂಟೆಗೆ ಎದ್ದು ಬರೀ ಕೂತ್ಕೊಳ್ತಿದ್ದಾರಂತೆ.
3 ಗಂಟೆಗೆ ಎದ್ದು ಅವರ ಬ್ಯಾಂಡ್ ಸ್ಟ್ಯಾಂಡ್ ಏರಿಯಾದಲ್ಲಿ ಸಮುದ್ರದ ಬದಿಯ ಕಿಟಕಿ ಹತ್ರ ಕೂತ್ಕೊಂಡು ಬರೆಯಕ್ಕೆ ಶುರು ಮಾಡಿದ್ರೆ ಬೆಳಕು ಒಳಗೆ ಬರೋ ಹೊತ್ತಿಗೆ ನಿಲ್ಲಿಸ್ತಾ ಇದ್ದೆ, ಅಂದ್ರೆ ಸುಮಾರು 6 ಗಂಟೆಗೆ ನಿಲ್ಲಿಸ್ತಾ ಇದ್ದೆ ಅಂತ. ಇಫ್ ಯು ಆರ್ ಏಬಲ್ ಟು ರೈಟ್ ಫಾರ್ 3 hours ಕಂಟಿನ್ಯೂಸ್ಲಿ, ಐ ಥಿಂಕ್ ಯು ಕ್ಯಾನ್ ಪ್ರೊಡ್ಯೂಸ್ ಅಟ್ಲೀಸ್ಟ್ 12 pages. 12 pages ಒಂದು ದಿವಸದಲ್ಲಿ ಬರೆದ್ರೆ 10 ದಿವಸದಲ್ಲಿ 120 ಪುಟ ಆಗ್ಬಿಡುತ್ತೆ ನಿಮಗೆ. ಸೊ ಆ ಕಂಟಿನ್ಯೂಟಿ ಸಾಧ್ಯ ಆಗಬೇಕಾದ್ರೆ ಒಂದು ಶಿಸ್ತು ಬೇಕಾಗುತ್ತೆ. ನೀವು ಫೋನನ್ನು ಇನ್ನೊಂದು ರೂಮಲ್ಲಿ ಇಟ್ಟು ಅಥವಾ ಸ್ವಿಚ್ ಆಫ್ ಮಾಡಿಟ್ಟು ಬರೆಯಕ್ಕೆ ಕೂತ್ಕೋಬೇಕಾಗತ್ತೆ. ಆಮೇಲೆ ರಾತ್ರಿ ಹೊತ್ತು ಇದೆಯಲ್ಲ, ರಾತ್ರಿ ಹೊತ್ತು ಈ ಥರದ ಮುಂಜಾವಗಳು, ಇದು ಬಹಳ ಪ್ರಶಸ್ತವಾದ ಸಮಯ ಲೇಖಕನಿಗೆ. ಇಂಥ ಹೊತ್ತಲ್ಲಿ ನಿದ್ದೆ ಮಾಡಬಾರ್ದು, ಇಂಥ ಹೊತ್ತಲ್ಲಿ ಫೋನ್ ಬರಲ್ಲ ಯಾರ್ದು, ಜಗತ್ತು ಮಲಗಿರುತ್ತೆ. ನಾವು ಬಹಳ ವಿರಾಮದಿಂದ ಮತ್ತು ಬಹಳ ನಿರಾಳವಾಗಿ ಬರೆಯೋಕ್ಕೆ ಸಾಧ್ಯ ಆಗತ್ತೆ. ಸೊ ಅದು ಬಹಳ ಮುಖ್ಯ. ಅಂದರೆ ಲೇಖಕ ತನ್ನ ಸ್ಪೇಸನ್ನು ಕ್ರಿಯೇಟ್ ಮಾಡ್ಕೊಂಡಿರ್ಬೇಕು, ತನ್ನ ಟೈಮನ್ನು ಕ್ರಿಯೇಟ್ ಮಾಡ್ಕೊಂಡಿರ್ಬೇಕು. ಆಗ ನೀವು ಬರೆದು ಬಿಡ್ಬೋದು. ತುಂಬಾ ಧನ್ಯವಾದ ಸರ್. ನನ್ನ ಮುಂದಿನ ಪ್ರಶ್ನೆ ಬಂದು, ನೀವು ಒಂದ್ ಕಡೆ ಹೇಳಿದ್ರಿ ಈಗಿನ ಲೇಖಕರು ಬೇರೆ ಲೇಖಕರ ಬರವಣಿಗೆಯನ್ನು ಓದ್ತಾ ಇಲ್ಲ, ಬಟ್ ಅವ್ರು ಸುಮ್ಮನೆ ಬರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇದು ಒಬ್ಬ ಲೇಖಕರು ಇನ್ನೊಬ್ಬರ ಲೇಖಕರ ಪುಸ್ತಕ ಓದೋದು ಎಷ್ಟು ಪ್ರಾಮುಖ್ಯತೆ? ನಾನು ನನ್ನ ನಂಬಿಕೆ ಏನಂದ್ರೆ 100 ಪುಸ್ತಕ ಓದಿದ್ರೆ ನೀನು ಒಂದು ಪುಸ್ತಕ ಬರಿಬೋದು ಅಂತ ನಾನು ನಂಬಿದ್ದೀನಿ. ಯಾಕಂದ್ರೆ ಓದು ಇಲ್ಲದೆ ಬರಿಬೋದು, ಅದು ಓದಿಲ್ಲದೆ ಬರೆದವ್ರು ಇದ್ದಾರೆ ಇಲ್ಲ ಅಂತ ಹೇಳಲ್ಲ ನಾನು. ಯಾಕಂದ್ರೆ ಬಹಳ ಹಿಂದಿನಲ್ಲಿ ನಮ್ಮಲ್ಲಿದ್ದಂಥ ಮಹಾನ್ ಪ್ರತಿಭಾಶಾಲಿಗಳಿದ್ದಾರೆ. ವಾಲ್ಮೀಕಿಯವರು, ಅವ್ರಿಗೆ ಓದ್ಲಿಕ್ಕೆ ಏನೂ ಇರಲಿಲ್ಲ, ಅವ್ರು ಬರೆದ್ರು. ಅಥವಾ ಕಾಳಿದಾಸ ಹಿಂದೆ ಬಹಳಷ್ಟು ಓದ್ಲಿಕ್ಕೆ ಇರಲಿಲ್ಲ, ಅವ್ರು ಬರೆದ್ರು. ಅಂದರೆ ಆ ಕಾಲದಲ್ಲಿ ಅವ್ರ ಪ್ರತಿಭೆಯಿಂದ ಬರಿತಾ ಇದ್ರು. ಆದರೆ ಒಂದು ಪರಂಪರೆಯ ಕೊಂಡಿಯಾಗಿ ಇವತ್ತು ಬರೆಯುವಾಗ ನಮಗೆ ಭಾಷೆ, ಶೈಲಿ, ಆಮೇಲೆ ನಿರೂಪಣಾ ಕ್ರಮ, ಆಲೋಚನಾ ವಿಧಾನ, ಮನೋಧರ್ಮ, ಇದನ್ನೆಲ್ಲ ನಾವು ಪಡ್ಕೋಬೇಕಿದ್ರೆ ಅದನ್ನು ಫಸ್ಟ್ ತುಂಬ್ಕೋಬೇಕು ನಾವು. ಆ ತುಂಬಿಕೊಳ್ಳೋ ಪ್ರಯತ್ನ ಹೆಂಗಂದ್ರೆ ಬಹಳಷ್ಟು ಲೇಖಕರನ್ನ ಓದಬೇಕಾಗುತ್ತೆ. ನಮ್ಮ ದೇಶದವರು, ನಮ್ಮ ಭಾಷೆಯವರು ಅಲ್ಲ, ಇಡೀ ಜಗತ್ತಿನ ಲೇಖಕರನ್ನ ನೀವು ಓದ್ಕೊಂಡಷ್ಟು ಬಹಳ ಒಳ್ಳೇದಂತ. ನನಗೆ ಗೊತ್ತಿದ್ದಂಗೆ ಉದಾಹರಣೆಗೆ ಲಂಕೇಶ್ ಅವ್ರನ್ನ ತಗೊಂಡ್ರೆ ದಿನಕ್ಕೆ 2 ಪುಸ್ತಕ ಓದ್ತಾ ಇದ್ರು, ಎಲ್ಲ ಭಾಷೆದ್ದು. ಅದ್ರ ಮಧ್ಯೆ ಬೇರೆ ಭಾಷೆಯ ಸಿನಿಮಾ ನೋಡ್ತಿದ್ರು. ಅವರು ಅವರ ಪತ್ರಿಕೆಗೆ ಬೇಕಾದ ಅವ್ರದ್ದು ಒಂದು ಅಂಕಣ, ಅವ್ರದ್ದು ರೆಗ್ಯುಲರ್ ಟೀಕೆ ಟಿಪ್ಪಣಿ, ಮರೆಯುವ ಮುನ್ನ, ಒಂದು ಪುಸ್ತಕದ ಬಗ್ಗೆ, ಇನ್ನೊಂದು ಚಂಚಲೆ, ಹೀಗೆ ಒಂದು 7-8 ಪುಟಗಳನ್ನು ಅವರು ಒಂದು ವಾರ ಬರೀಬೇಕಾಗಿತ್ತು. ಅದು ಆಸಕ್ತಿಪೂರ್ಣವಾಗಿ ಬರೀಬೇಕಾಗಿತ್ತು. ಅದಕ್ಕೋಸ್ಕರ ಅವರು ಓದ್ತಾ ಇದ್ರು, ಓದಿ ಆ ಪುಸ್ತಕದ ಬಗ್ಗೆ ಬರೀತಾ ಇದ್ರು, ಅಥವಾ ಓದಿ ಯಾವುದೋ ಒಂದು ದೇಶದ ಬಗ್ಗೆ ಬರೀತಾ ಇದ್ರು, ದೇಶದ ರಾಜಕೀಯದ ಬಗ್ಗೆ ಬರೀತಾ ಇದ್ರು. ಅವ್ರ ಲೇಖನಗಳು ಬಹಳ ಚೆನ್ನಾಗಿದೆ. ಟೈಮ್ಸ್ ಪತ್ರಿಕೆ ಬಗ್ಗೆ ಗುಡ್ ಟೈಮ್ಸ್ ಬ್ಯಾಡ್ ಟೈಮ್ಸ್ ಅಂತ ಒಂದು ಲೇಖನ ಬರೆದಿದ್ದಾರೆ ಅವರು. ಆ ಲೇಖನವನ್ನ ಬಹುಶಃ ನನಗೆ ಅಮೆರಿಕಲ್ಲಿದ್ದವರು ಬರೆಯಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿ ಬರೆದಿದ್ದಾರೆ ಅವರು. ಅಂದರೆ ಮನುಷ್ಯನ ಗ್ರಹಿಕೆ ಓದಿನಿಂದ ಮತ್ತು ಒಡನಾಟದಿಂದ ಬೆಳೀತಾ ಹೋಗುತ್ತೆ. ಒಂದು ಓದಬೇಕು, ಇನ್ನೊಂದು ಬೇರೆ ಬೇರೆ ವ್ಯಕ್ತಿಗಳ ಜೊತೆ ಒಡನಾಡಬೇಕು, ಬಸ್ಸಲ್ಲಿ ಓಡಾಡಬೇಕು, ವ್ಯಕ್ತಿಗಳನ್ನ ಭೇಟಿ ಆಗಬೇಕು. ದಂತ ಗೋಪುರದಲ್ಲಿ ಕೂತ್ಕೊಂಡ್ರೆ ಆಗಲ್ಲ ಕೆಲಸ ಇದು. ಯಾಕಂದ್ರೆ ಇಫ್ ಯು ಆರ್ ಸೀರಿಯಸ್ ಅಬೌಟ್ ರೈಟಿಂಗ್, ನಾನು ಹೇಳೋದು ಎಲ್ಲರೂ ಅಷ್ಟು ಸೀರಿಯಸ್ ಆಗಿ ಇರಬೇಕು ಅಂತ ನಾನು ಹೇಳ್ತೀನಿ. ಇಫ್ ಯು ಟೇಕ್ ಯುವರ್ ಪ್ರೊಫೆಷನ್ ಸೀರಿಯಸ್ಲಿ, ಒಬ್ಬ ಹಾಡುಗಾರ ದಿನ ಹಾಡ್ತಾನೆ, ಬೇರೆಯವ್ರ ಹಾಡುಗಳನ್ನ ಕೇಳ್ತಾನೆ. ಹೇಗೆ ಅವನು ಬೇರೆ ಬೇರೆ ಮಟ್ಟುಗಳನ್ನು ಇನ್ನೊಬ್ಬರ ಸಂಗೀತಗಾರ ಹಾಡ್ತಾನೆ, ನಾನು ಹೇಗೆ ಅದನ್ನು ಬೇರೆ ಥರ ಹಾಡ್ಬೋದು? ಅನುಕರಣೆ ಅಲ್ಲ ಅದು, ಅದು ತುಂಬಿಕೊಳ್ಳುವಂಥ ಕೆಲಸ. ನಾವು ಹೇಗೆ ಒಂದು ಮತ್ತೊಬ್ಬರನ್ನು ಓದಿ ಅವರ ಜ್ಞಾನ ಸಂಪತ್ತನ್ನು, ಅವರ ಪ್ರತಿಭೆಯನ್ನು ನಮ್ಮಲ್ಲಿ ತುಂಬಿಕೊಂಡು ಅದು ನಮ್ಮ ಪ್ರತಿಭೆಯ ಮೂಸೆಯಲ್ಲಿ ಬೇರೆ ಥರ ಆಗಿ ಬರುತ್ತಲ್ಲ, ಅದಕ್ಕೋಸ್ಕರ ಓದು ಬಹಳ ಮುಖ್ಯ. ಓದದೆ ಬರೆಯುವವರ ಬರವಣಿಗೆ ನಿಮಗೆ ತಕ್ಷಣ ಗೊತ್ತಾಗ್ಬಿಡುತ್ತೆ. ಅದರಲ್ಲಿ ಒಂಥರ ಒಂದು ಖಾಲಿತನ ಇರುತ್ತೆ, ಒಂದು ಪೊಳ್ಳುತನ ಇರುತ್ತೆ, ಒಂದು ಟೊಳ್ಳು ಇರುತ್ತೆ ಅದರಲ್ಲಿ. ಅದು ಬಹಳ ಸುಲಭವಾಗಿ ಗೊತ್ತಾಗ್ಬಿಡುತ್ತೆ ನಿಮಗೆ, ಅದು ಇವನು ಓದದೆ ಬರೀತಾನೆ ಅಂತ. ಸರ್ ತುಂಬಾ ಧನ್ಯವಾದ ಸರ್. ನೀವು 105 ಕಾದಂಬರಿ ಬರೆದಿದ್ದೀರಾ. ಒಂದು ಕಾದಂಬರಿ ಇನ್ನೊಂದು ಕಾದಂಬರಿ ವೈವಿಧ್ಯತೆ ಇದೆ ಅಲ್ಲ, 105 ಬುಕ್, 24 ಕಾದಂಬರಿ ಅದರಲ್ಲಿ. ಸಾರಿ, ಓಕೆ ಸರ್. ಅದು ಅಷ್ಟು 105 ಬುಕ್ಕಲ್ಲಿ ನೀವು ಒಂದೊಂದು ಬುಕ್ಕು ವಿಭಿನ್ನವಾಗಿದೆ. ಸೊ ವೈವಿಧ್ಯತೆ ಬರೋದಕ್ಕೆ ಕಾರಣ ಏನು ಸರ್? ಅದು ನೀವು ಪ್ರತಿ ಬುಕ್ ಬರೆಯೋದಕ್ಕಿಂತ ಮುಂಚೆ ಹಿಂದೆ ಯಾವ್ದಾದ್ರು ಬರ್ದಿರೋ ವಿಷಯನ ಮರುಕಳಿಸಿದಂತೆ ನೀವೇನಾದ್ರು ಮೊದಲೇ ಯೋಜನೆ ಮಾಡ್ತೀರಾ? ಇಲ್ಲ, ಒಂದು ಅದು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಗೊತ್ತಿಲ್ಲ. ನಾನು ಬರೆದ ನಂತರ ಅದನ್ನು ಮರೆತು ಬಿಡ್ತೀನಿ, ನನಗೆ ಜ್ಞಾಪಕ ಇರಲ್ಲ. ಅಂದರೆ ಮನಸ್ಸಲ್ಲಿ ಒಂದು, ಈಗ ದಕ್ಷಿಣಾಯನ ಬರೆದಿದ್ದೀನಲ್ಲ, ಆ ಬರೆದ ಮೇಲೆ ಆ ಘಟನೆಗಳು ಯಾವುದೋ ಜ್ಞಾಪಕ ಇರಲ್ಲ. ಯಾವುದೋ ಪಾತ್ರ ಕೇಳಿದರೆ ನಂಗೆ ಮರ್ತೋಗಿರುತ್ತೆ ಅದು.
ಅಂದರೆ ಬೇರೆ ರೂಪುಗೊಳ್ತಾ ಇರುತ್ತೆ. ಹೀಗಾಗಿ ಪ್ರತಿ ಸಲ ಬರೆಯುವಾಗಲೂ ಒಂದು ಹೊಸ ಆಲೋಚನೆ ಇರುತ್ತೆ, ಹೊಸ ವಿಚಾರಗಳಿರುತ್ತೆ. ಮುಖ್ಯವಾಗಿ ನಾನು ಏನು ನೋಡ್ತೀನಿ ಅಂದರೆ, ನಾನು ಬರೆದಿದ್ದು ಒಂದು ಕೃತಿಯ ಥರ ಇನ್ನೊಂದು ಇರಬಾರ್ದು. ಎರಡನೇದು ಅಂದರೆ ಒಂದು ವಿಚಾರ ಇರುತ್ತಲ್ಲ, ಒಂದು ಥಾಟ್ ಪ್ರಾಸೆಸ್ ಇರುತ್ತೆ ಮನುಷ್ಯಂದು. ಅಂದರೆ ಒಂದು ಬಹಳ ದೊಡ್ಡ ಮಾತಿದೆ, ಪ್ರತಿಯೊಬ್ಬ ಬರಿತಾನಲ್ಲ ಅವನು ಒಂದೇ ಪುಸ್ತಕವನ್ನು ಬರೆಯೋದು, ಅವನು ಬೇರೆ ಬೇರೆ ಥರ ಬರಿತಾ ಇರ್ತಾನೆ. ಅಂದರೆ ಮೂಲಭೂತವಾದ ಆಲೋಚನಾ ಕ್ರಮ ಒಂದೇ ಇರುತ್ತೆ, ಅದು ನಿರೂಪಣಾ ಕ್ರಮ ಬದಲಾಯಿಸ್ಬೋದು ಅಂತ. ಈಗ ನಾನು ಅದಕ್ಕೋಸ್ಕರ ನಾನು ಏನು ಮಾಡಿದ್ರು, ಸರಣಿ ಪುಸ್ತಕಗಳನ್ನು ಬರಿತೀನಿ. ಉದಾಹರಣೆಗೆ ಲೈಫ್ ಇಸ್ ಬ್ಯೂಟಿಫುಲ್ ಸರಣಿ ಎಂದು ಒಂದಿದೆ, ಅದು ಒಂದು ಯೂತ್ಗೋಸ್ಕರ ಬರೆದಿರೋದು. ಈಗ ತಾನೇ ಓದಲಿಕ್ಕೆ ಆರಂಭಿಸಿದಾರಲ್ಲ ಅವ್ರಿಗೋಸ್ಕರ ಬರೆದಿದ್ದು ಒಂದು ಲೈಫ್ ಇಸ್ ಬ್ಯೂಟಿಫುಲ್ ಸರಣಿ. ಆಮೇಲೆ ಬೆಂಗಳೂರು ಬಗ್ಗೆ 6 ಬುಕ್ ಬರೆದಿದ್ದೀನಿ. ಇಟ್ಸ್ ಅಬೌಟ್ ಬ್ಯಾಂಗ್ಳೂರ್. ಅಂದರೆ ನಾನು ಬೆಂಗಳೂರಿಗೆ ಬಂದು 37 ವರ್ಷ ಆಯಿತು. ಈ 37 ವರ್ಷಗಳಲ್ಲಿ ಬೆಂಗಳೂರು ಹೆಂಗೆ ಬದಲಾವಣೆ ಆಗ್ತಾ ಹೋಯಿತು, ಹೇಗೆ ನಾನು ಬೆಂಗಳೂರನ್ನು ನೋಡ್ತಾ ಹೋದೆ, ಬೆಂಗಳೂರಿನ ಒಂದು ಸೋಲ್ ಅಂತ ಹೇಳ್ತಾರೆ, ಒಂದು ಊರಿನ ಸೋಲ್ ಅಂತ ಇರುತ್ತೆ, ಆ ಆತ್ಮವನ್ನು ನನಗೆ ಹಿಡಿಯಕ್ಕೆ ಸಾಧ್ಯವಾಯಿತಾ, ಇದನ್ನೆಲ್ಲ ನಾನು ಅಂದರೆ ಭಾಳ ಹಿಂದೆ ನಾನೊಂದು ಬುಕ್ ಓದಿದ್ದೆ, ಜಾರ್ಜ್ ಆರ್ವೆಲ್ ಬರೆದಿರೋದು ಡೌನ್ ಆ್ಯಂಡ್ ಔಟ್ ಇನ್ ಪ್ಯಾರಿಸ್ ಆ್ಯಂಡ್ ಲಂಡನ್ ಅಂತ. ಅದು ಯುದ್ಧದ ನಂತರ ಪ್ಯಾರಿಸ್ ಮತ್ತು ಲಂಡನ್ನು ಒಂದು ಕಡೆ ರೆವಲ್ಯೂಷನ್ ಆಗಿತ್ತು, ಆ ಕಡೆ ಫ್ರೆಂಚ್ ಕ್ರಾಂತಿ ಆಗಿತ್ತು. ಆಮೇಲೆ ಏನು ಕ್ರಾಂತಿ ಅದು, ಕೈಗಾರಿಕಾ ಕ್ರಾಂತಿ ಆಗಿತ್ತು. ವೃತ್ತಿ ಬದಲಾಗ್ತಾ ಇತ್ತು, ಅಗ್ರಿಕಲ್ಚರಿಂದ ಜನ ಬೇರೆ ಬೇರೆ ವೃತ್ತಿಗೆ ಬರ್ತಾ ಇದ್ರು, ನಗರಗಳು ರೂಪುಗೊಳ್ತಾ ಇದ್ವು. ಅಂಥ ಹೊತ್ತಲ್ಲಿ ಆ ನಗರಗಳಲ್ಲಿ ಬದುಕ್ತಾ ಇದ್ದ ಮನುಷ್ಯ ಹೇಗೆ ಓದಾಡ್ತಿದ್ದ, ಹೇಗೆ ತನ್ನ ನೆಲೆಯನ್ನು ಕಂಡುಕೊಳ್ಳಿಕ್ಕೆ ಓದಾಡ್ತಿದ್ದ ಅಂತ ಹೇಳಿ ಒಂದು ಬುಕ್ ಇದೆ ಅವ್ರದ್ದು. ಭಾಳ ಒಳ್ಳೆ ಬುಕ್ ಅದು. ಅರೌಂಡ್ 100 ಪುಟ ಇರ್ಬೋದು, ನನ್ನ ಪ್ರಕಾರ 100-120 ಪುಟ ಇರ್ಬೋದು. ಆ ಪುಸ್ತಕ ಓದಿದಾಗ ನನಗನ್ನಿಸ್ತು, ಪ್ರತಿ ನಗರ ಕೂಡ ಇಂಥ ಒಂದು ಸ್ಥಿತಿಯಲ್ಲಿ ಓದಾಡ್ತಾ ಇದೆ, ಅದನ್ನು ಕಂಡು ಹಿಡಿಯೋದು ಒಬ್ಬ ಲೇಖಕನ ಕೆಲಸ ಅಂತ. ಅದು ಬಹಳ ಚೆನ್ನಾಗಿದೆ. ಅದನ್ನು ಓದಿದಾಗ ನಂಗೆ ಅನ್ನಿಸ್ತು, ನಾನು ಬೆಂಗಳೂರು ಬಗ್ಗೆ ಕೂಡ ಆ ಥರದ್ದೊಂದು ಪುಸ್ತಕ ಬರೀಬೇಕು. ಬೆಂಗಳೂರಿನ ಸಮಸ್ಯೆಗಳೇನು ಅಂತ ಎಲ್ಲ ಮೇಲ್ನೋಟ ಹೇಳಿದರೆ ಟ್ರಾಫಿಕ್ ಸಮಸ್ಯೆ ಅಂತಾರೆ, ಇಲ್ಲಿ ಕಾಸ್ಮೋಪಾಲಿಟನ್ ಸಿಟಿ, ಲ್ಯಾಂಗ್ವೇಜ್ ಪ್ರಾಬ್ಲಮ್ ಅಂತಾರೆ, ಅಥವಾ ಇಲ್ಲಿ ಎಲ್ಲ ರೀತಿಯ ಆಹಾರಗಳು ಬಂದ್ಬಿಟ್ಟಿದ್ದಾವೆ ಅಂತಾರೆ, ಜೆನ್ಸಿಗಳ ಸಮಸ್ಯೆ ಅಂತಾರೆ. ಬಟ್ ಇದೆಲ್ಲ ಸಮಸ್ಯೆ ಅಲ್ಲ, ಇದೆಲ್ಲ ಬದಲಾವಣೆ. ಬಟ್ ನಿಜವಾದ ಪ್ರಾಬ್ಲಮ್ಸ್ ಏನು ಅಂತ ತಿಳ್ಕೊಬೇಕಿದ್ರೆ ಬಹಳ ಡೀಪಾಗಿ ಸ್ಥಿತಿಯ ಬಗ್ಗೆ, ಈ ನಗರದ ಬಗ್ಗೆ ಚಿಂತನೆ ಮಾಡಬೇಕಾಗತ್ತೆ, ಆಲೋಚನೆ ಮಾಡಬೇಕಾಗತ್ತೆ. ಆಮೇಲೆ ಅದು ನೋಡಬೇಕಾಗತ್ತೆ ಆ ಪ್ರೊಸೆಸ್ ಹೆಂಗೆ ಬದಲಾಗ್ತಿದೆ. ನಾವು ಪ್ರೊಸೆಸ್ ಬದಲಾದ ತಕ್ಷಣ ಎಲ್ಲ ಬದಲಾಗೋಯ್ತು, ಮನುಕುಲದಲ್ಲಿ ಕಾಲ ಹಾಳಾಯಿತು ಅಂತ ಹೇಳ್ತೀವಲ್ಲ, ಅದು ಕಾಲ ಹಾಳಾಗೋದಿಲ್ಲ. ಅಂದರೆ ಒಂದು ಪ್ರೊಸೆಸ್ನಲ್ಲಿ ಮನುಷ್ಯನ ಅಭ್ಯುದಯ ಎಷ್ಟರ ಮಟ್ಟಿಗೆ ಆಗ್ತಿದೆ, ಅವನ ಅಂತರಂಗದ ಸೌಖ್ಯ ಎಷ್ಟು ಮಟ್ಟಿಗೆ ಉಳ್ಕೊಂಡಿದೆ ಅಂತ ಬಹಳ ಮುಖ್ಯ. ಉಳಿದ ಪ್ರಾಸೆಸ್ ಎಲ್ಲ ಅದರ ಪಾಡಿಗೆ ನಡೀತಾ ಇರುತ್ತೆ. ಅಂದರೆ ಒಂದು ಕಾಲದಲ್ಲಿ ಇಲ್ಲಿ ಬೆಂಗಳೂರಿಗೆ ಬಂದವರೆಲ್ಲ HMT ಕೆಲಸ ಮಾಡ್ತಾ ಇದ್ರು, ಅಥವಾ BEL ಕೆಲಸ ಮಾಡ್ತಾ ಇದ್ರು, ಈ ಥರ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರೆಲ್ಲ ಹಳ್ಳಿಗಳಿಂದ ಬಂದಿರ್ತಿದ್ರು, ಅದೊಂದು ರೀತಿಯ ವಲಸೆ. ಇವತ್ತು ಬೆಂಗಳೂರಲ್ಲಿದ್ದವರು ಇಲ್ಲಿ ಕೆಲಸ ಮಾಡಲ್ಲ, ಬೇರೆ ಬೇರೆ ದೇಶಗಳಿಗೆ ಹೋಗ್ತಾರೆ. ಇದು ಇನ್ನೊಂದು ಥರದ ವಲಸೆ. ಈ ವಲಸೆ ಇವತ್ತೇನು ಹೇಳ್ತೀವಿ, ಎಲ್ಲ ಏನು ಒಂಥರ ಪ್ರತಿಭಾ ಪಲಾಯನ ನಡೀತಿದೆ ಅಂತ ಒಂದು ಕಾಲದಲ್ಲಿ ಮಾತಾಡ್ತಿದ್ರು. ಬಟ್ ಎಲ್ಲ ಕಾಲದಲ್ಲಿ ನಡೀತಾ ಇರುತ್ತೆ, ಅದು ಕಾಲ ಮತ್ತು ದೇಶ ಬದಲಾಗ್ತಾ ಇರುತ್ತೆ ಅಷ್ಟೇ. ಅದನ್ನು ನಾವು ನೋಡುವಂಥ ದೃಷ್ಟಿಕೋನ ಬಹಳ ಫ್ರೆಶ್ ಆಗಿಲ್ಲದೆ ಹೋದರೆ ನಾವೊಂಥರ ಗೂಬೆಗಳ ಥರ ಆಗ್ಬಿಡ್ತೀವಿ ಅಂತ ಅನಿಸುತ್ತೆ ನನಗೆ. ಅಂದರೆ ಹಳೇ ಯೋಚನೆಯನ್ನು ಹೇಳ್ತಾ ಇರ್ತೀವಿ, ಅದನ್ನೇ ಮಾತಾಡ್ತಾ ಇರ್ತೀವಿ. ಬಟ್ ಮನುಷ್ಯನ ಒಂದು ಇವಾಲ್ವ್ಮೆಂಟಲ್ಲಿ, ಆ ಇವಾಲ್ವ್ ಆಗೋ ಪ್ರೊಸೆಸ್ಸಲ್ಲಿ ಆತ ಎದುರಿಸಬೇಕಾದ ಸಹಜವಾದ ಸಮಸ್ಯೆಗಳು ಎಲ್ಲ ದೇಶಗಳು ಎದುರಿಸ್ತಾ ಇರ್ತವೆ. ಇದನ್ನು ನಾನು ಒಂದು 10-12 ದಿನಗಳ ಮಟ್ಟಿಗೆ ಜಪಾನ್ಗೆ ಹೋಗಿದ್ದೆ ಕಳೆದ ತಿಂಗಳು. ಅಲ್ಲಿ ಹೋದಾಗ ನಾನು ನೋಡ್ತಾ ಇದ್ದೆ ಅಲ್ಲಿಯ ಜನ ಹೆಂಗೆ ಬದುಕ್ತಾರೆ ಅಂತ. ಅಲ್ಲಿಯ ಇಂಡಸ್ಟ್ರಿಯಸ್ ಪೀಪಲ್, ಅಲ್ಲಿಯ ಶಿಸ್ತು, ಅಲ್ಲಿಯ ಕ್ಲೆನ್ಲಿನೆಸ್ಸು, ಅದು ಅಂತರಂಗವಾಗಿ ಅವ್ರಿಗೆ ಏನು ಮಾಡಿದೆ, ಅದನ್ನು ಹೇಗೆ ಅವ್ರನ್ನ ಬದಲಾಯಿಸಿದೆ, ಹೌ ದೇ ಆರ್ ಡಿಫ್ರೆಂಟ್ ಫ್ರಮ್ ಅಸ್ ಅಂಡ್ ಹೌ ದೇ ಆರ್ ಬೆಟರ್ ಫ್ರಮ್ ಅಸ್. ಇದನ್ನು ನೋಡ್ತಾ ಇದ್ದೆ. ಇದನ್ನು ಒಬ್ಬ ಲೇಖಕ ನೋಡಬೇಕು ಅಂತ ನಂಗೆ ಅನಿಸೋದು. ಅದಕ್ಕೋಸ್ಕರ ನೀವು ಕೇಳಿದ ಪ್ರಶ್ನೆಯಲ್ಲಿ ಒಂದು ರೀತಿಯ ಬದಲಾವಣೆಯ ಕಾಲಘಟ್ಟವನ್ನು ಗುರುತಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ತುಂಬಾ ಧನ್ಯವಾದ ಸರ್. ಇನ್ನೊಂದು ವಿಷಯ ಅಂದ್ರೆ, ನೀವು ಹೆಚ್ಚಾಗಿ ನೀವು ಯುವ ಜನತೆ ಜೊತೆ ಇರ್ತೀರಾ ಅಂತ ಒಂದು ಇಂಟರ್ವ್ಯೂಲ್ ಕೇಳ್ತಾ ಇದ್ರೆ, ನೀವು ಯುವಕರ ಜೊತೆ ಮಾತಾಡಿದ್ರೆ ನಿಮ್ಗೆ ಯೌವನ ಮರಳಿ ಪಡೆದಂತೆ ಅಂತ ಒಂದ್ಸಲಿ ಹೇಳಿದ್ರಿ. ಅಂದ್ರೆ ನೀವು ಯುವ ಜನತೆ ಜೊತೆ ಮಾತಾಡಿದ್ರೆ ಅವ್ರದ್ದು ಐಡಿಯಾಸ್ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ಅಂದ್ರೆ ನಾವು ಔಟ್ಡೇಟೆಡ್ ಆಗಲ್ಲ. ಸೊ ನಾವು ಯುವಕರನ್ನ ಜೊತೆ ಮಾತಾಡ್ತಾ ಇದ್ರೆ, ಎಸ್ಪೆಷಲಿ ಜೆನ್ಸಿ ಅಂದ್ರಲ್ಲ,
ಆ ಒಡನಾಟ, ಮಾತುಕತೆ ನಿಮ್ಮ ಕೃತಿಲಿ ಯಾವ ತರ ಪರಿಣಾಮ ಬೀರುತ್ತೆ ಸರ್? ಇಲ್ಲ ಅವರೆಲ್ಲ ನನಗೇನಂದ್ರೆ ಅವರೊಂದು ಜಗತ್ತಿಗೆ ವಿಂಡೋ ಇದ್ದಂಗೆ ಅಂತ. ಮೈಕ್ರೋಸಾಫ್ಟ್ ವಿಂಡೋಸ್ ಅಂತ ಹೇಳ್ತೀವಲ್ಲ, ಹಂಗೆ ಒಂದು ಅವ್ರ ವಿಂಡೋ ನನಗೆ. ಯಾಕಂದರೆ ಅವರ ಮೂಲಕ ನಾನು ನೋಡ್ಬೇಕು ಈ ಜಗತ್ತನ್ನು. ಯಾಕಂದ್ರೆ ನಾನು ನೋಡೋ ದೃಷ್ಟಿಕೋನ ಹಳೆಯದಾಗಿರ್ಬೋದು. ಆಮೇಲೆ ನಾವು ಯೋಚನೆ ಮಾಡೋ ಕ್ರಮ ಹಳೆಯದಾಗಿರುತ್ತೆ. ಇವತ್ತು ಒಂದು ಹುಡುಗಿ ಸಿಗರೇಟ್ ಸೇದಿದ್ರೆ ನಾವು ಹಳೆ ಕಾಲದವ್ರು ಏನು ಹಿಂಗೆ ಮಾಡ್ತಿದ್ದಾಳೆ ಅಂತ ಅನಿಸುತ್ತೆ. ಅಂದರೆ ಅದನ್ನು ಅಫೆನ್ಸಿವ್ ಆಗಿ ನೋಡ್ತೀವಿ. ಬಟ್ ಅದು ಅಫೆನ್ಸಿವ್ ಆಗಿರಲ್ಲ. ಅದೇ ಅಂದರೆ ನಾವು ಸೇದಿರ್ತೀವಿ ಒಂದು ಕಾಲದಲ್ಲಿ. ಅಥವಾ ನಾವು ಹಳ್ಳಿಗಳಿಗೆ ಹೋದರೆ ಹಳ್ಳಿಗಳಲ್ಲಿ ಅಜ್ಜಿ ಅಂದರೆ ಸಿಗರೇಟ್ ಸೇದೋದು ನೋಡಿದ್ದೀನಿ ನಾನು. ಅಂದರೆ ಹಳ್ಳಿಗಳಲ್ಲಿ ಅಂದರೆ ಅವರ ಒಂದು ನಮ್ಮೂರಲ್ಲಿ ಒಂದು ಪದ್ಧತಿ ಇದೆ, ಸಿರಿ ಅಂತೇಳಿ. ಬಹಳ ಅದ್ಭುತವಾದ ಜಾನಪದ ಪದ್ಧತಿ. ಆ ಜಾನಪದ ಪದ್ಧತಿಯಲ್ಲಿ ಏನಂದರೆ ಹೆಣ್ಣು ಮಕ್ಕಳು ಒಂದು ಇಡೀ ರಾತ್ರಿ ಅವರ ಮೈ ಮೇಲೆ ಒಂದು ದೈವ ಬರುತ್ತೆ. ಅವರು ಅಲ್ಲಿ ಕುಣಿದು ದೈವ ಬಂದು ತಮಗೆ ತೋಚಿದ್ದನ್ನೆಲ್ಲ ಹೇಳ್ತಾರೆ. ತಮಗೆ ಯಾರಿಗೆ ಬೇಕಾದ್ರೂ ಬೈಬೋದು ಅವರು ಅವತ್ತು. ಅಂದರೆ ಅದು ಹೆಂಗಿದೆ ಅಂದರೆ ಅವರು ಇಡೀ ವರ್ಷ ಯಾರ್ದೋ ಅಧೀನದಲ್ಲಿರ್ತಾರೆ, ಯಾರ್ದೋ ಹೇಳಿದ ಕೆಲಸ ಮಾಡ್ತಾ ಇರ್ತಾರೆ, ಯಾರಿಗೂ ಎದುರುತ್ತರ ಕೊಡದೆ ಮಾತಾಡ್ತಾರೆ. ಬಟ್ ಒಂದು ದಿನ ದೇ ಹ್ಯಾವ್ ಎ ರೈಟ್ ಟು ಪ್ರೊಟೆಸ್ಟ್, ದೇ ಹ್ಯಾವ್ ಟು ಸೇ ಎನಿಥಿಂಗ್, ದೇ ಕುಡ್ ಸೇ ಎನಿಥಿಂಗ್. ಅದಿದೆಯಲ್ಲ, ಅದು ಒಂದು ಬಿಡುಗಡೆ ಮನುಷ್ಯನಿಗೆ. ಆ ಥರ ಬಿಡುಗಡೆಯ ಮಾರ್ಗಗಳನ್ನು ಇವತ್ತಿನ ಜೆನ್ಸಿ ಹೆಂಗೆ ಕಂಡುಕೊಂಡಿದ್ದಾರೆ ಅಂತ. ನಾವು ಒಂದು ಪರಂಪರೆಯ ಜೊತೆ ಇರಬೇಕು, ಪರಂಪರೆಯಿಂದ ಬಿಡುಗಡೆ ಹೊಂದಬೇಕು. ಆಮೇಲೆ ಪಾರಂಪರಿಕವಾದ ಆಹಾರ ಕ್ರಮಗಳನ್ನು ಅನುಸರಿಸಬೇಕು ಮತ್ತು ಅದರಿಂದ ಬಿಡುಗಡೆ ಹೊಂದಬೇಕು. ಅಂದರೆ ಒಂದು ಹೊರೆ ಕಳಚುವ ಕಾಲ ಅಂತ ಇರುತ್ತಲ್ಲ, ಆ ಕಾಲದಲ್ಲಿ ಮನುಷ್ಯನಲ್ಲಿ ಅದ್ಭುತವಾದ ಹುಟ್ಟುತ್ತೆ ಅಂತ. ನಾವು ಒಂದು ಕಾಲದಲ್ಲಿ ಎಲ್ಲವನ್ನ ಮೀರ್ಲಿಕ್ಕೆ ಹೊರಟಾಗ ಬರೆದಿದ್ದು. ಈ ಮೀರ್ಲಿಕ್ಕೆ ಹೊಡೆದೇ ಇದ್ರೆ ಬರಿಬೇಕಾಗಿಲ್ಲ, ಓದಬೇಕಾಗಿಲ್ಲ, ನಮಗೆ ಗೊತ್ತಿಲ್ಲ ಹಿಂಗೆ ಬದುಕಬೇಕು ಅಂತ. ವಿದ್ಯೆ ಕಲಿ, ಕೆಲಸಕ್ಕೆ ಹೋಗು, ಸಂಪಾದನೆ ಮಾಡು, ಬದುಕು, ಅಲ್ಲಿಗೆ ಮುಗೀತದು. ಬಟ್ ಮನುಷ್ಯನಿಗೆ ಸಾಕಾಗಲ್ಲ. ಅವನಿಗೆ ಒಂದು ವೈಚಾರಿಕತೆ ಇದೆ. ಆ ವೈಚಾರಿಕತೆಯಲ್ಲಿ ಹೇಗೆ ನಾನು ಬೆಟರ್ ಆಗ್ಬೋದು ಅಂತ ನೋಡ್ತಾ ಇರ್ತಾನೆ. ನಾವು ಮಕ್ಕಳನ್ನು ನೋಡಿದಾಗ ಅವ್ರು ಕೆಟ್ಟದಾಗಬಹುದು, ಹೇಗೆ ಅವರು ಕೆಟ್ಟವರಾಗ್ತಾರೆ ಅಂತ ನಾವು ನೋಡ್ತಾ ಇರ್ತೀವಿ. ಬಟ್ ಆ ಮಕ್ಕಳು ಅಂತರಂಗದಲ್ಲಿ ನಾವು ಹೆಂಗೆ ಬೆಟರ್ ಆಗಬೇಕು ಅಂತ ನೋಡ್ತಿರ್ತಾರೆ. ದೇ ಆರ್ ಫೈಂಡಿಂಗ್ ಪಾತ್ ಟು ಗೆಟ್ ಬೆಟರ್ ದೆನ್ ಅಸ್, ಬೆಟರ್ ದೆನ್ ದ ಪ್ರೀವಿಯಸ್ ಪೀಪಲ್. ಅವ್ರ ಥಿಂಕಿಂಗು, ಅವ್ರ ರಾಜಕೀಯ ಚಿಂತನೆ, ಅವರ ಆಲೋಚನೆಗಳು, ಅವರ ಬದುಕಿನ ಶೈಲಿಗಳು, ಅವರ ಸಂಬಂಧಗಳು. ಇವತ್ತು ನೀವು ನೋಡಿ, ಇವತ್ತು ದಾಂಪತ್ಯ ಹೆಂಗೆ ಬದಲಾಗ್ತಾ ಇದೆ ಅಂತ. ಅವರು ಗಂಡು ಹೆಣ್ಣನ್ನು ನೋಡೋ ರೀತಿಯೇ ಬದಲಾಗಿದೆ. ಅಲ್ಲಿ ಒಂದು ಹೆಣ್ಣು ಒಂದು ಗಂಡನ್ನು ನೋಡೋ ರೀತಿ, ಒಂದು ಗಂಡು ಒಂದು ಹೆಣ್ಣನ್ನು ನೋಡೋ ರೀತಿ ಬಹಳ ಬದಲಾಗಿ ಇವತ್ತು ಬಹಳ ಲಿಬರಲ್ ಇದೆ ಅಲ್ಲಿ. ನಾವು 2 ತಲೆಮಾರು ಹಿಂದೆ ಹೋದರೆ ಅಲ್ಲಿ ಹೆಣ್ಣಿಗೆ ಸ್ವಾತಂತ್ರ್ಯನೇ ಇರಲಿಲ್ಲ, ಅವಳಿಗೆ ಮಾತಾಡಲಿಕ್ಕೆ ಅವಕಾಶ ಇರಲಿಲ್ಲ. ನಾವು ಶೀಸ್ ಈಕ್ವಲ್ ಆ್ಯಂಡ್ ಮೋರ್ ದೆನ್ ಈಕ್ವಲ್. ಇದನ್ನೆಲ್ಲ ಹೆಂಗೆ ಅಂದರೆ ಅದು ಕಾಲದ ತರುಣರು ಮಾಡಿದ್ದದು, ಜೆನ್ಜಿಗಳು ಮಾಡುವಂಥದ್ದು. ಅಂದರೆ ಈ ಜೆನ್ಜಿ ಅಂತ ಹೇಳೋದು ಪ್ರತಿ ಕಾಲದಲ್ಲೂ ಒಂದು ಆಲೋಚನಾ ಕ್ರಮ ಅಂತ ಹೇಳ್ತೀನಿ ನಾನು. ನಾವು ಈ ಕಾಲದೇಮ್ ಜೆನ್ಜಿ ಅಂತ ಅವ್ರು ಹುಟ್ಟಿದ ವರ್ಷದ ಮೇಲೆ ಹೇಳ್ತೀವಿ. ಬಟ್ ಈ ಥರದ ಹೊಸ ಆಲೋಚನಾ ಕ್ರಮ ಬಹಳ ಕಾಲದಲ್ಲಿ ಇತ್ತು ಅಂತ. ಅಂದರೆ ಭಾಳ ಹಿಂದೆ ಒಬ್ಬ ತರುಣ ಈ ದೇಶದಲ್ಲಿ ಸತಿ ಸಹಗಮನ ಬೇಡ ಅಂತ ಯೋಚನೆ ಮಾಡ್ತಾನಲ್ಲ, ಅದು ಒಂದು ಬದಲಾವಣೆ. ಇನ್ಯಾರೋ ತರುಣ ನನ್ನ ದೇಶಕ್ಕೆ ಬ್ರಿಟಿಷರು ಬೇಡ, ಸ್ವಾತಂತ್ರ್ಯ ಬೇಕು ಅಂತ ಹೇಳ್ತಾನಲ್ಲ, ಅದು ಒಂದು ಬದಲಾವಣೆ. ಈ ರೀತಿಯ ಬದಲಾವಣೆಗಳನ್ನು ಅವರು ಮಾತ್ರ ಕೊಡ್ಲಿಕ್ಕೆ ಸಾಧ್ಯ. ಹಳೆ ಕಾಲದವ್ರು ಆಗ ಏನು ಮಾಡ್ತಿದ್ರು ಅಂದರೆ, ನಾವು ಈ ಆಡಳಿತದಲ್ಲಿ ಸುಖವಾಗಿದ್ದೀವಿ, ಈ ಪದ್ಧತಿ ಹಳೆಯಿಂದ ಬಂದಿದ್ದು, ನಾವು ಇದನ್ನು ಅನುಸರಿಸಬೇಕು ಅಂತ ಹೇಳ್ತಿದ್ವಿ. ಬಟ್ ಈ ಬದಲಾವಣೆಯನ್ನು ಜೆನ್ಜಿಗಳು ಮಾಡೋದ್ರಿಂದ ಅಥವಾ ನೆಕ್ಸ್ಟ್ ಮುಂದಿನ ತಲೆಮಾರು ಮಾಡೋದ್ರಿಂದ ಅವ್ರ ಜೊತೆ ಒಡನಾಡದೆ ಹೋದರೆ ನಾವು ಒಂದು ಕೂಪಮಂಡುಗಳಾಗಿದ್ದು ಬಿಡ್ತೀವಿ ಅಂತ ನನಗೆ ಅನಿಸುತ್ತೆ. You should listen to them, you should be with them, you should try to think like them. ತುಂಬಾ ಧನ್ಯವಾದ ಸರ್. ಇನ್ನೊಂದು, ನೀವು ಒಂದ್ ಕಡೆ ಹೇಳಿದ್ರ ಜನಜಂಗುಳಿಯಲ್ಲಿ ಅನಾಮಿಕನಾಗಿ ಬರೆಯೋದು ನಿಮಗೆ ಇಷ್ಟ ಅಂತ. ಯಾಕಂದ್ರೆ ನಿಮ್ದು ಹಲವಾರು ಲೈಕ್ ಜಾನಕಿ ಕಾಲಂ ಇರ್ಬೋದು, ಮತ್ತೆ ಜೋಗಿ, ಮತ್ತೆ ಬೇರೆ ಬೇರೆ ಕಾವ್ಯನಾಮದಲ್ಲಿ ಬೇರೆ ಬೇರೆ ಪತ್ರಿಕೆಯಲ್ಲಿ ಬರ್ದಿದ್ರ. ಅದಕ್ಕೆ ಕಾರಣ ಏನ್ ಸರ್? ನಮಗೆ ಒಂದು ಏನು ಅಂದ್ರೆ, ನೀವು ಕನ್ನಡ ಪ್ರಭಾದಲ್ಲಿ ಕೆಲಸ ಮಾಡ್ಬೇಕಾದ್ರೆ ರವಿ ಬೆಳಗೆರೆ ಅವರು ನಿಮ್ಮ ಹತ್ರ ಬಂದು ಒಂದು ಅಂಕಣ ಬರೆಸ್ತಾರೆ ಹಾಯ್ ಬೆಂಗಳೂರಲ್ಲಿ. ಸೊ ಅಂಕಣಕ್ಕೆ ನೀವು YNK ಅವ್ರ ಹತ್ರ ಕೇಳ್ತೀರಾ, ಬರಿಬೋದಾ, ನಾವು ಕನ್ನಡ ಪ್ರಭಾದಲ್ಲಿ ಕೆಲಸ ಮಾಡ್ತಾ ಇದೀನಿ, ಅಲ್ಲಿ ಬರಿಬೋದಾ ಅಂದ್ರೆ ಅವರು ಅದೇ ನಿಮ್ಮ ಹೆಸರು ಬರೆಯಕ್ಕಾಗಲ್ಲ, ಬೇರೆ ಕಾವ್ಯನಾಮ ಇಟ್ಕೊಂಡು ಬರೀರಿ ಅಂದಾಗ ನೀವು ಜಾನಕಿ ಕಾಲಂ ಅಂತ ಪ್ರಾರಂಭ ಮಾಡಿದ್ರಿ. ಅದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ತೀರಾ ಸರ್?
ಅಲ್ಲ, ನಾನು ಪತ್ರಿಕೋದ್ಯಮವನ್ನು ಆರಂಭಿಸಿದ್ದೆ ಹಾಯ್ ಬೆಂಗಳೂರಿಂದ. ನಾನು ಅಕೌಂಟೆಂಟ್ ಒಬ್ಬ. ನಾನು BCom ಓದಿರೋದು, ನಾನು ಅಕೌಂಟೆಂಟ್ ಆಗಿದ್ದೆ. ಆಮೇಲೆ ಅಕೌಂಟ್ಸ್ ಮ್ಯಾನೇಜರ್ ಆಗಿ, ಫೈನಾನ್ಸ್ ಮ್ಯಾನೇಜರ್ ಆಗಿ ಆ ವೃತ್ತಿ ಚೆನ್ನಾಗಿದೆ. ಅಂದರೆ ಅದು ಇಟ್ಸ್ ಎ ಡಿಫ್ರೆಂಟ್ ಪ್ರೊಫೆಷನ್. ಅನಂತಮೂರ್ತಿ ಅವ್ರು ಒಂದು ಕಡೆ ಹೇಳ್ತಾರೆ, ಇಫ್ ಯು ಆರ್ ಎ ರೈಟರ್ ಡೋಂಟ್ ಟೇಕ್ ಎ ಪ್ರೊಫೆಷನ್ ವಿಚ್ ಸಪೋರ್ಟ್ಸ್ ರೈಟಿಂಗ್ ಅಂತ. ಅಂದರೆ ಬರಹಗಾರನಾದವನು ಬರವಣಿಗೆಯ ವೃತ್ತಿಯನ್ನು ಮಾಡಬಾರ್ದು ಅಂತ. ಅಂದರೆ ಈಗ ಪತ್ರಿಕೋದ್ಯಮಿ ಆಗಬಾರ್ದು. ಅಂದರೆ ದಿನ ಅಕ್ಷರಗಳ ಜೊತೆ ಇದ್ದರೆ ನಿಮ್ಗೊಂಥರ ಅಲರ್ಜಿ ಬಂದು ಹೋಗುತ್ತೆ, ಬರೆಯೋಕ್ಕಾಗಲ್ಲ. ಅದರಿಂದ ಅದನ್ನು ಮಾಡಬೇಡ ಅಂತ ಹೇಳಿದ್ರು. ಹಾಗಾಗಿ ನಾನು ಅಕೌಂಟೆಂಟಾಗೇ ಮುಂದುವರಿಬೇಕು ಅಂತಿದ್ದೆ. ಬಟ್ ಏನಾಗಿತ್ತು ಅಂದರೆ, ಇಲ್ಲಿ ದೆರ್ ವಾಸ್ ಎ ಕರಪ್ಟ್ ಸಿಸ್ಟಮ್ ಇನ್ ಎವ್ರಿ ಕಂಟ್ರಿ ಅನಿಸುತ್ತೆ. ಬಟ್ ಇಲ್ಲಿ ಸ್ವಲ್ಪ ಜಾಸ್ತಿ ಇತ್ತು. ಅಂದರೆ ನಾವು ಎಷ್ಟೇ ಕರೆಕ್ಟಾಗಿ ಅಕೌಂಟ್ ಮಾಡಿದ್ರು ಆ ಅಸೆಸ್ಮೆಂಟಲ್ಲಿ ಲಂಚ ಕೇಳ್ತಾ ಇದ್ರು, ಆಫೀಸಿಗೆ ಬಂದು ಹಿಂಸೆ ಕೊಡ್ತಾ ಇದ್ರು. ನನಗೆ ಅವ್ರ ಜೊತೆ ಹೇಗೋದು ಬೇಕಾಗಿರಲಿಲ್ಲ. ಅಂದರೆ ಎಲ್ಲ ಸರಿ ಇದ್ದರೂ ಯಾಕೆ ಅವ್ರಿಗೆ ಲಂಚ ಕೊಡಬೇಕು ಅಂತೇಳಿ ನಾನು ಈ ಕೆಲಸ ಮಾಡೋದಿಲ್ಲ ಅಂತ ಬಿಟ್ಟೆ. ಒಂದ್ಸಲ ಬಿಟ್ಟು ಪತ್ರಿಕೋದ್ಯಮಕ್ಕೆ ಬಂದೆ. ಪತ್ರಿಕೋದ್ಯಮ ಅದ್ರ ಮುಂಚೆನೇ ಬರೀತಿದ್ದೆ. ನಾನು ಬೆಂಗಳೂರಿಗೆ ಬಂದಾಗ YNK ನನಗೆ ಒಂದು ಅಂಕಣ ಬರೆಯೋಕ್ಕೆ ಹೇಳಿದರು. ನಾನು ಸಿನಿಮಾಗಳ ಬಗ್ಗೆ ಬರೀತಿದ್ದೆ. ಅದಾದ ನಂತರ ರವಿ ಕಾಣದ್ದು ಅಂತ ಬರಿತಾ ಇದ್ದೆ, ರವಿ ಬೆಳಗೆರೆ ಪತ್ರಿಕೆಗೆ ವಾರಕ್ಕೊಂದು, ಜಾನಕಿಗಿಂತ ಮುಂಚೆ ಅದು. ಆಮೇಲೆ ಅಲ್ಲೇ ಸೇರಿಕೊಂಡೆ. ನಾನು ಅಲ್ಲಿ ಒಂದೂವರೆ ವರ್ಷ ಇದ್ದೆ. ಆಮೇಲೆ ನಮಗೂ ಅವರಿಗೂ ಸ್ವಲ್ಪ ಧೋರಣೆಗಳು ಸರಿ ಹೋಗಲಿಲ್ಲ. ಯಾಕಂದರೆ ಆ ಪತ್ರಿಕೆಯಲ್ಲಿ ಕೂಡ ಆ ಪತ್ರಿಕೆಯ ಧೋರಣೆ ಬೇರೆ ಒಂಥರದ್ದು. ಸೊ ನನಗೆ ಅದು ಇಷ್ಟವಾಗುವ ಧೋರಣೆ ಅಲ್ಲ ಅದು. ಸೊ ಅದಕ್ಕೆ ಬಿಟ್ಟೆ. ನಾನು ಬಿಟ್ಟು ಕನ್ನಡಪ್ರಭ ಸೇರಿಕೊಂಡೆ. YNK ಮೊದಲೇ ಕನ್ನಡಪ್ರಭ ಕರೆದಿದ್ರು, ನಾನು ಹೋಗಿರಲಿಲ್ಲ. ಯಾಕಂದರೆ ದಿನಪತ್ರಿಕೆಗೆ ಹೋದರೆ ಅದೊಂಥರ ಗಾಣದ ಎತ್ತಿನ ಥರ ಕೆಲಸ ಮಾಡಬೇಕು ಅಂತ ಅನಿಸಿ ನಾನು ಹೋಗಿರಲಿಲ್ಲ. ಬಟ್ ಕೊನೆಗೆ ಹೋದೆ ನಾನು. ಇದೆಲ್ಲ ಆದಮೇಲೆ ಅನುಭವದಿಂದ ಪಾಠ ಕಲಿತು ದಿನಪತ್ರಿಕೆ ವಾಸಿ ಅಂತ ಅಲ್ಲಿ ಹೋದೆ. ಅಲ್ಲಿ ಹೋದ್ಮೇಲೆ ರವಿ ಹೇಳಿದರು, ಮತ್ತು ಮುಂದುವರಿ, ಅಂಕಣ ಬರೀತಾ ಹೋಗು ನೀನು ಅಂತೇಳಿ. ಆಗ ಏನಿತ್ತು ಅಂದರೆ, ಬಹಳಷ್ಟು ಈಗಲೂ ಭಾಳ ಪತ್ರಿಕೆಯಲ್ಲಿದೆ, ಡ್ಯೂಯಲ್ ಎಂಪ್ಲಾಯ್ಮೆಂಟ್ ಮಾಡೋಂಗಿಲ್ಲ, ಅಥವಾ ಒಂದು ಪತ್ರಿಕೆಯಲ್ಲಿದ್ದರೆ ನೀನು ಇನ್ನೊಂದು ಪತ್ರಿಕೆಗೆ ಬರೆಯೋ ಹಾಗಿಲ್ಲ. ಈ ಥರದ ರೂಲ್ಸ್ಗಳಿದ್ದಾವೆ. ಅಂದರೆ ಕೆಲವು ಪತ್ರಿಕೆಗಳಲ್ಲಿ ನೀನು ಪತ್ರಿಕೆಯಲ್ಲಿದ್ದರೆ ಪುಸ್ತಕವನ್ನೇ ಪ್ರಿಂಟ್ ಮಾಡೋ ಹಂಗಿಲ್ಲ. ಆ ಥರದ ಕಟ್ಟುಪಾಡುಗಳಿದ್ದಾವೆ. ಬಟ್ YNK ವಾಸ್ ವೆರಿ ಲಿಬರಲ್. ಅವ್ರು ಹೇಳಿದ್ರು, ಎಲ್ಲಿಗೆ ಬೇಕಾದ್ರೆ ಬರೀ, ಆದರೆ ನಿನ್ನೆ ಹೆಸರಲ್ಲ ಬರಿಬೇಡ. ನಿನ್ನೆ ಹೆಸರಲ್ಲಿ ಬರೆದ್ರೆ ನನಗೆ ತೊಂದರೆ ಆಗುತ್ತೆ, ನಿನಗೆ ಬಿಟ್ಟರೆ ಇನ್ನೊಬ್ಬ ಕೇಳ್ತಾನೆ. ಸೊ ನಿನ್ನಲ್ಲಿ ಬರೆಯುವ ಶಕ್ತಿ ಇದೆ. ಅಂದರೆ ಯು ಕ್ಯಾನ್ ರೈಟ್, ಯು ಕ್ಯಾನ್ ಪ್ರೊಡ್ಯೂಸ್ ದಟ್ ಮಚ್ ಆಫ್ ಸ್ಟಫ್ ವಿಚ್ ಇಸ್ ಇನಫ್ ಫಾರ್ ಕನ್ನಡಪ್ರಭ ಆ್ಯಂಡ್ ವಿಚ್ ಇಸ್ ಇನಫ್ ಫಾರ್ ಅನದರ್ ನ್ಯೂಸ್ ಪೇಪರ್. ನಿಂಗೆ ಅಷ್ಟು ಬರೆಯುವ ಶಕ್ತಿ ಇರೋದ್ರಿಂದ ಬರೀ ನೀನು, ಬಟ್ ಬೇರೆ ಹೆಸರಲ್ಲಿ ಬರೀ ಅಂತ ಹೇಳಿದಾಗ ನಾನು ಜಾನಕಿ ಕಾಲಮ್ ಆರಂಭಿಸಿದೆ. ಒಂದು ಅಡ್ವಾಂಟೇಜ್ ಅಂದರೆ, ನೀವು ಕತ್ಲಲ್ಲಿ ನಿಂತು ಹಾಡಿದರೆ ನಿಮಗೊಂದು ಧೈರ್ಯ ಬರುತ್ತೆ, ನೀವು ಯಾರು ನಾನು ನೋಡ್ತಾ ಇಲ್ಲ, ನಾನು ಆಡ್ಬೋದು ಅಂತ. ಸೊ ಹಾಗಾಗಿ ಈ ಹೆಸರಿಲ್ಲದೆ ಬರೆಯೋದ್ರಲ್ಲಿ ಒಂದು ಅಡ್ವಾಂಟೇಜ್ ಇದೆ. ಅಂದರೆ ನೀವು ಹೆಸರಿಟ್ಟು ಬರೆದಾಗ ಯಾರೋ ಬಂದು ನಿಮ್ಮನ್ನು ಏನ್ರಿ ನೀವು ಹಿಂಗೆ ಬರೀತಿರಲ್ಲ ಅಂತ ಕೇಳ್ತಾರೆ. ಬಟ್ ಹೆಸರಿಲ್ಲದೆ ಬರೆದಾಗ ಬಹಳ ಮುಕ್ತವಾಗಿ ಬರಿಬೋದು ಅಂತ. ಬಟ್ ಒಂದು ಪಾಲಿಸಿ ಮಾಡ್ಕೊಂಡಿದ್ದೆ ನಾನು, ಅನಾನಿಮಸ್ ಆಗಿ ಬರೆಯುವಾಗ ಯಾರನ್ನು ಬೈದು ಬರಿಬಾರ್ದು ಅಂತ. ಹೊಗಳೋದಿಕ್ಕೆ ಅನಾನಿಮಿಟಿ ಓಕೆ, ಬೈಯೋದಕ್ಕೆ ಅನಾನಿಮಿಟಿ ಅಲ್ಲ. ಬೈಯುವಾಗ ನೀನು ಹೆಸರು ಹೇಳ್ಕೊಂಡು ಬರಿಬೇಕು. ಈ ಫೇಸ್ಬುಕ್ಕಲ್ಲಿ ಫೇಸ್ಲೆಸ್ ಆಗಿ ಬೈತಾರಲ್ಲ, ಯಾರ್ದೋ ಫೋಟೋ ಹಾಕ್ಕೊಂಡು, ಆ ಥರದ ಧೋರಣೆ ಮಾಡಬಾರ್ದು. ಬೈಯುವಾಗ ನೀನು ಹೆಸರು ಹೇಳ್ಕೊಂಡು ಧೈರ್ಯ ಇದ್ದರೆ ಹೆಸರು ಹೇಳ್ಕೊಂಡು ಬೈಬೇಕು. ಹೊಗಳುವಾಗ ಹೆಸರು ಬೇಕಾಗಿಲ್ಲ, ನೀನು ಒಬ್ಬ ಅನಾಮಿಕನಾಗಿ ಹೊಗಳ್ಬೋದು. ಹಾಗಾಗಿ ಜಾನಕಿ ಕಾಲಮು ನಾನು ಓದಿದಂಥ ಲೇಖಕರ ಕುರಿತ ಮೆಚ್ಚುಗೆಯ ಬರಹಗಳ ಸಂಕಲನ. ಅದು ಸ್ವಲ್ಪ ತುಂಟತನ ಇತ್ತು, ಬಟ್ ಅದರಲ್ಲಿ ಮೆಚ್ಚುಗೆ ಇತ್ತು ಬಹಳ. ನಾನು ಬಹಳ ಓದಿ ಕಲಿತು ನನ್ನನ್ನು ಈ ಸಾಹಿತ್ಯ ಲೋಕಕ್ಕೆ ಕೈ ಹಿಡಿದು ನಡೆಸಿಕೊಂಡು ಬಂದಂಥ ಲೇಖಕರ ಬರಹಗಳಲ್ಲಿದ್ದಾವೆ. ಅದು ಯಶವಂತ್ ಚಿತ್ತಾಲರಿಂದ ಹಿಡಿದು ತೇಜಸ್ವಿಯ ತನಕ, G.S. ಸದಾಶಿವ್, K. ಸದಾಶಿವ್, ಅನಂತಮೂರ್ತಿ, ಪ್ರತಿಭಾನಂದ ಕುಮಾರ್ ಎಲ್ಲ ಇದ್ದಾರೆ ಅದರಲ್ಲಿ. ಎಲ್ಲರ ಬಗ್ಗೆನೂ ಬರೆದಿದ್ದೀನಿ. ಹಳೆಯ ಲೇಖಕರ ಬಗ್ಗೆನೂ ಬರೆದಿದ್ದೀನಿ, ಇಂಗ್ಲೀಷ್ ಲೇಖಕರ ಬಗ್ಗೆನೂ ಬರೆದಿದ್ದೀನಿ. ಸೊ ಹಾಗಾಗಿ ಅದು ಒಂದು ರೀತಿಯ ಟ್ರಿಬ್ಯೂಟ್ ಟು ಮೈ ಫೇವರೇಟ್ ರೈಟರ್ಸ್ ಅಂತ ಹೇಳ್ಬೋದು. ಇದು ಜಾನಕಿ ಕಾಲಂ ನೀವು ಬರಿಬೇಕಾದ್ರೆ ನಿಮ್ಗೊಂದು ಮಹಿಳಾ ದಿನಾಚರಣೆಗೆ ಆಹ್ವಾನ ಬಂದಿತ್ತಂತೆ. ಅಲ್ಲಿ ಆ ಪ್ರಸಂಗದ ಬಗ್ಗೆ ಹೇಳ್ತೀರಾ? ಅದೊಂದು ಹಾಸ್ಯ ಪ್ರಸಂಗ. 2 ಪ್ರಸಂಗ ನಡೆದಿದೆ ಆ ಥರದ್ದು. ಏನಂದ್ರೆ, ಈ ಮಹಿಳಾ ದಿನಾಚರಣೆಗೆ ಆಗ ಅಷ್ಟೇ ಅಂದರೆ ಈ ಥರದ ಕೆಲವು ಶೋಕಿಗಳು ಆಗಾಗ ಜಗತ್ತಲ್ಲಿ ಹುಡ್ತಾ ಇರ್ತವೆ. ಅಂದರೆ ಇದ್ದಕ್ಕಿದ್ದಂಗೆ ಮಹಿಳಾ ದಿನಾಚರಣೆಗೆ ಇಲ್ಲಕ್ಕೆ ಸಲ್ಲದ ಮಹತ್ವ ಬಂದ್ಬಿಡ್ತು.
ಮಹಿಳಾ ಸಂಘಗಳೆಲ್ಲ ಮಹಿಳಾ ದಿನಾಚರಣೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಈಗ ಅಮ್ಮನ ದಿನ ಬಹಳ ವಿಜೃಂಭಿಸ್ತಾ ಇದ್ದಾರೆ. ತಾಯಿ ಮೇಲೆ ಪ್ರೀತಿ ಇದೆಯೋ ಇಲ್ವೋ, ತಾಯಿ ಎಲ್ಲಿದ್ದಾರೆ ಗೊತ್ತಿಲ್ಲ, ಬಟ್ ಅಮ್ಮನ ದಿನಕ್ಕೆ ಒಂದು ವಿಶ್ ಮಾಡೋದು, ಅಥವಾ ಫ್ರೆಂಡ್ಶಿಪ್ ಡೇ ಮಾಡೋದು, ಅಥವಾ ವ್ಯಾಲೆಂಟೈನ್ ಡೇ, ಇದೆಲ್ಲ ಕ್ರಮೇಣ ಬಂದಿದ್ದು. ನಾವು ಬಾಲ್ಯದಲ್ಲಿ ಹೋಗಿದ್ದು ಯಾವುದೂ ಇರಲಿಲ್ಲ. ಹಂಗೆ ಒಂದ್ಸಲ ಈ ಮಹಿಳಾ ದಿನಾಚರಣೆ ಶುರುವಾದಾಗ ಒಂದು ಸಂಘದವರು ನನಗೆ ಒಂದು ಪೋಸ್ಟ್ ಕಾರ್ಡ್ ಬರೆದಿದ್ರು. ಅದು ಹಾಯ್ ಬೆಂಗಳೂರಿಗೆ, ನಾನು ಯಾರಂತ ಗೊತ್ತಿರಲಿಲ್ಲ. ಸೊ ಜಾನಕಿಯವರೇ, ನಮ್ಮ ಸಂಘ ಈ ಸಲ ಮಹಿಳಾ ದಿನಾಚರಣೆಯನ್ನು ವಿಭಿನ್ನವಾಗಿ ಆಚರಿಸ್ತಾ ಇದೆ, ಅದಕ್ಕೆ ತಾವು ಮುಖ್ಯ ಅತಿಥಿಯಾಗಿ ಬರಬೇಕು, ಮಹಿಳೆಯರ ಬಗ್ಗೆ ಮಾತಾಡಬೇಕು, ಮಹಿಳೆಯರ ಬಗ್ಗೆ ನೀವು ಬಹಳ ಸೊಗಸಾಗಿ ಬರಿತಾ ಇದ್ದೀರಿ ಅಂತೇಳೆಲ್ಲ ಒಂದು ಪತ್ರ ಬರೆದಿದ್ರು. ಆಮೇಲೆ ಇನ್ನೊಂದೇನಾಗಿತ್ತು, ನಾನು ಜೋಗಿ ಅಂದ್ಕೊಂಡು ಒಂದ್ಸಲ ಜೋಗಿ ಜನಾಂಗದವರು ನನ್ನನ್ನು ನಿಮಗೊಂದು ಪ್ರಶಸ್ತಿ ಕೊಡ್ತೀವಿ ಅಂತ ಕರೆದಿದ್ರು. ಯಾಕೆ ಅಂತ ಕೇಳಿದೆ. ನೀವು ನಮ್ಮ ಜನಾಂಗದವರು, ನಮ್ಮ ಜನಾಂಗದಲ್ಲಿ ಯಾವ ರೈಟ್ರು ಇಲ್ಲ ಸರ್, ನೀವು ಒಬ್ಬರ ರೈಟ್ರು ಅಂತ ಕರೆದಿದ್ರು. ಆಮೇಲೆ ನನ್ನ ಹೆಸರು ಗಿರೀಶ್ ರಾವ್ ಹತ್ವಾರ ಅಂತಿದೆ. ಈ ಹತ್ವಾರ ಅಂತಿರೋದ್ರಿಂದ ಇನ್ಯಾರೋ ಮರಾಠಿ ಸಂಘದವರು, ಇವನು ಯಾರೋ ಮರಾಠಿ ಇರಬೇಕು ಅಂತೇಳಿ ಅವ್ರ ಸಂಘದಿಂದ ಒಂದ್ಸಲ ಕರೆದಿದ್ರು. ಹೀಗೆ ನನಗೆ ಅನ್ಸೋದು, ರೈಟಿಂಗಿಗೆ ಬರೋಕ್ಕಿಂತ ಪ್ರಶಸ್ತಿಗಳು ಜಾಸ್ತಿ ಈ ಜಾತಿಗೋಸ್ಕರ ಅಥವಾ ನಮ್ಮವರಿಗೆ ನಮಗೆ ಸೇರಿದವರು ನಮ್ಮವರು ಅಂತ ಹೇಳುವ ಕಾರಣಕ್ಕೆ ಬರುತ್ತೆ ಅಂತ. ಸೊ ಈ ಥರದ ಪ್ರಸಂಗಗಳು ಹಲವಾರು ನಡೆದಿದ್ದಾವೆ. ಅಂದರೆ ಬೈ ಮಿಸ್ಟೇಕನ್ ಐಡೆಂಟಿಟಿ ಅಂತ ಒಂದು ಕಾದಂಬರಿ ಇದೆ ರಾಘವೇಂದ್ರ ಪಾಟೀಲ್ದು, ಗೈರ ಸಮಜೂತಿ ಅಂತ. ನಿಮ್ಮಲ್ಲಿ ಯಾರು ಉತ್ತರ ಕರ್ನಾಟಕದವರಿದ್ದರೆ ಅದು ಗೊತ್ತಾಗತ್ತೆ. ಗೈರ ಸಮಜೂತಿ ಅಂದರೆ ಬೈ ಮಿಸ್ಟೇಕ್ ಅಂತ. ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಾಗಿರೋದು ಇದೆಲ್ಲ. ಆಯ್ತಾ? ಇಲ್ಲ ಸರ್, ಕೇಳಿಸ್ತಾ ಇದೆಯಾ? ಕೇಳ್ತಾ ಇದೆ, ಹೇಳಿ. ಓಕೆ ಓಕೆ. ಸೊ ಏನಾದ್ರು ಕ್ವಶನ್ ಕೇಳ್ತೀರಾ? ಹಾ ಕೇಳಿ. ಓ, ಇದು ನಿಂತ್ಕೊಂಡು ಸರ್, ಈಗ ಸೆಂಟ್ರಲ್ಲೇ ನಾನು ಆಡಿಯನ್ಸ್ ಜೊತೆ ಕ್ವಶನ್ ಕೇಳ್ತೀನಿ, ಮತ್ತೆ ನಾನು ವಾಪಸ್ ಶೂರ್ ಬರ್ತೀನಿ. ಶೂರ್. ಸರ್ ನಮಸ್ಕಾರ, ನನ್ನ ಹೆಸರು ಗಣೇಶ್ ಕಿರಣ್ ಅಂತ, ಮೂಲತಃ ಮೈಸೂರು. ನಮಸ್ಕಾರ ಸರ್. ನೀವು ಮಾತಾಡ್ತಾ 3-4 ಪ್ರಶ್ನೆ ಬಂತು. ಮೊದಲನೇ ಪ್ರಶ್ನೆ ಕೇಳ್ತೀನಿ. ನಿಮ್ಗೆ ಮೊದಲನೇ ಸಲ ನೀವು ಕತೆ ಬರೀಬೋದು ಅಂತ ಅನ್ಸಿದ್ ಯಾವಾಗ? ಏನ್ ಇನ್ಸಿಡೆಂಟ್ ಇಂದ ನಿಮ್ಗೆ ಹಂಗ ಅನ್ಸ್ತು? ನಾನು ಏನ್ ಮಾಡ್ತಿದ್ದೆ ಅಂದ್ರೆ, ನಾನೊಂದು ಸಣ್ಣ ಹಳ್ಳಿಯಿಂದ ಬಂದವನು. ಸಣ್ಣ ಹಳ್ಳಿ ಗುರುವಿನ ಕೆರೆ ಅಂತ. ಅಲ್ಲಿದ್ದಾಗ ಓದ್ತಾ ಇದ್ದೆ. ಅಲ್ಲಿಂದ ಉಪ್ಪಿನಂಗಡಿಗೆ ಬಂದಾಗ ನನಗೊಬ್ಬ ಗೆಳೆಯ ಸಿಕ್ಕಿದ, ಗೋಪಾಲಕೃಷ್ಣ ಕುಂಟಿನಿ ಅಂತ. ನಾವಿಬ್ಬರು ಬಹಳ ಏಕಾಂತದಲ್ಲಿದ್ದವರು. ಅಂದರೆ ನಮ್ಮ ಮನೆ ನಮ್ಮ ಸ್ಕೂಲಿಂದ ಸುಮಾರು 7 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಅವನ ಮನೆಗೆ ಒಂದು 5 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಸೊ ಮನೆಯಿಂದ ಸ್ಕೂಲಿಗೆ ಬಂದು ಮತ್ತೆ ವಾಪಸ್ ಹೋಗ್ಬಿಟ್ರೆ ನಮ್ಮ ಮನೆಯಲ್ಲಿ ಯಾರೂ ಇಲ್ಲ. ನಾನು, ಅಪ್ಪ ಕೆಲಸಕ್ಕೆ ಹೋಗ್ತಿದ್ರು, ಇಬ್ಬರೇ ಇದ್ದಿದ್ದು. ಒಂದು ನಾಯಿ ಇತ್ತು. ಅದು ಬಿಟ್ಬಿಟ್ರೆ ಬರೀ ಏಕಾಂತ. ಅಲ್ಲಿ ಓದ್ತಾ ಇದ್ವಿ. ಅಲ್ಲಿ ಓದ್ತಾ ಇದ್ದಾಗ ನಮಗೂ ಕೂಡ ಬರಿಬೋದು ಅಂತ ಅನ್ನಿಸಕ್ಕೆ ಶುರು ಆಯಿತು ಒಂದ್ಸಲ. ಅಂದರೆ ನಾನು ಬರೆದಿದ್ದು ಅವನಿಗೆ ಕೊಡ್ತಾ ಇದ್ದೆ, ಅವನು ಬರೆದಿದ್ದು ನನಗೆ ಕೊಡ್ತಾ ಇದ್ದ. ಒಂದಿನ ಧೈರ್ಯ ಮಾಡಿ ಇದನ್ನು ನಮ್ಮ ಮೇಷ್ಟ್ರಿಗೆ ಕೊಟ್ವಿ. ಇದನ್ನು ನೀವು ಓದಿ, ನಾವು ಬರೆದಿದ್ದೀವಿ, ಹೇಗಿದೆ ಹೇಳಿ ಅಂತ. ಅವರು ಅದನ್ನು ಓದಿ, ಅದನ್ನು ಏನು ಮೊದಲು ಓದಿದಾಗ ತಿರಸ್ಕಾರ ಮಾಡಬಾರ್ದು, ಅವ್ರು ತಿರಸ್ಕಾರ ಮಾಡಲಿಲ್ಲ. ಅದನ್ನು ಓದಿ ಇದನ್ನು ಹೆಂಗೆ ಇನ್ನೂ ರಿಪೇರಿ ಮಾಡ್ಬೋದು ಅಂತ ಹೇಳಿದರು. ಹೆಂಗೆ ಇದನ್ನು ಇಂಪ್ರೂವ್ ಮಾಡೋ ಸಾಧ್ಯತೆಗಳಿದೆ, ಏನು ಮಾಡಬೇಕು ಅಂತ. ಹೀಗಾಗಿ ನಮಗೊಂದು ಬರೆಯುವ ಉತ್ಸಾಹ ಹುಟ್ಟಿತು. ಆಮೇಲೆ ಆ ವಯಸ್ಸಲ್ಲಿ ಬರೆಯೋದಕ್ಕೆ ಒಂದು ಏನಂದರೆ, ಬರೆಯೋದಿದೆಯಲ್ಲ, ಇಟ್ಸ್ ಲೈಕ್ ಎ ಗೇಮ್. ನಿಮ್ಗೆ ಹೆಂಗೆ ಒಂದು ಕ್ರಿಕೆಟಲ್ಲಿ ಆಸಕ್ತಿ ಹುಟ್ಟುತ್ತೋ, ಅಥವಾ ಹೆಂಗೆ ಫುಟ್ಬಾಲಲ್ಲಿ ಆಸಕ್ತಿ ಹುಟ್ಟುತ್ತೋ, ಅದೇ ಥರ ಬರೆಯೋದ್ರಲ್ಲೂ ಅಷ್ಟೇ ಒಂದು ಪ್ಯಾಷನ್ ಹುಟ್ಟಿದ್ರೆ ಮಾತ್ರ ಬರೆಯೋಕ್ಕಾಗತ್ತೆ. ಸೊ ಈ ಒಂದು ಆಟ ಥರ ಶುರು ಮಾಡಿದ್ವಿ ನಾವು. ಅದೊಂದು ಅಂದರೆ ಏನೋ ಒಂದು ಘಟನೆ ನಡೆದರೆ ಅದನ್ನು ನಾನು ಬರೀತೀನಿ, ಅದನ್ನ ರೀಕ್ರಿಯೇಟ್ ಮಾಡ್ತೀನಿ. ಐ ಯೂಸ್ ದ ಬೆಸ್ಟ್ ಆಫ್ ಮೈ ಲ್ಯಾಂಗ್ವೇಜ್, ಐ ಯೂಸ್ ದ ಬೆಸ್ಟ್ ಆಫ್ ಮೈ ವರ್ಡ್ಸ್. ಹಿಂಗೆ ಬರೆದಾಗ ಅಲ್ಲ ಒಂದು ರೋಚಕತೆ ಇದೆ, ಒಂದು ನಮಗೆ ರೋಮಾಂಚನ ಆಗ್ತಾ ಇರುತ್ತೆ. ಹಿಂಗೆ ಚೆನ್ನಾಗಿ ಬಂತಿದ್ದು ಅಂತ. ಮೊದಲು ಐ ಸ್ಟಾರ್ಟೆಡ್ ಎಂಜಾಯಿಂಗ್ ಮೈ ವರ್ಕ್. ಆಮೇಲೆ ಬೇರೆಯವರಿಗೆ, ಅಂದರೆ ನಾನೊಂದು ಘಟನೆಯನ್ನು ವಿವರಿಸುವಾಗ ನಾನು ಇದನ್ನು ಭಾಳ ಚೆನ್ನಾಗಿ ಬರಿತಿದ್ದೀನಿ, ಈ ಥರದನ್ನು, ಇದೇ ಆಲೋಚನೆಯನ್ನು ಲಂಕೇಶ್ ಹಿಂಗೆ ತೊಗೊಂಡೋಗ್ತಿದ್ರು, ಅನಂತಮೂರ್ತಿ ಹೆಂಗೆ ಬರಿತಾ ಇದ್ರು ಈ ಘಟನೆಯನ್ನು, ನಾನು ಹೆಂಗೆ ಬರಿತಾ ಇದ್ದೀನಿ, ಹೆಂಗೆ ಇದು ಭಿನ್ನವಾಗಿದೆ, ಈ ಥರದ ಆಲೋಚನೆಗಳು ಹುಟ್ಟಿ ನಾನು ಬರೆಯೋಕ್ಕೆ ಶುರು ಮಾಡಿದೆ. ಅದು ಒಂದು ರೀತಿಯಲ್ಲಿ ಒಂದು ಆಟ ಥರ ಶುರುವಾಯಿತು. ಆಮೇಲೆ ನನಗೆ ಬರಿತಾ ಅದು ಅಭ್ಯಾಸ ಆಗ್ತಾ ಹೋಯಿತು. ಅಂದರೆ ನಾವು ತುಂಬ ಬರೆದಿದ್ದೀವಿ. ನಾನು 200 ಪೇಜಿನ ನೋಟ್ಬುಕ್ಕಲ್ಲಿ ಒಂದು 20-30 ಬುಕ್ ಇರ್ಬೋದು ಆ ಕಾಲದಲ್ಲಿ ಬರೆದಿರೋದು. ಎಲ್ಲೋ ಪ್ರಿಂಟ್ ಮಾಡ್ತಿರ್ಲಿಲ್ಲ. ದಿನ ಬರಿತಾ ಇದ್ವಿ, ದಿನಕ್ಕೊಂದು ಪುಟನ ಬರಿತಾ ಇದ್ವಿ. ಈಗಲೂ ಬರಿತೀನಿ ನಾನು. ಒಂದು
ಡೈರಿ ಇಟ್ಕೊಂಡು ಆ ಡೈರಿಯಲ್ಲಿ ಒಂದು ತಿಂಗಳಿಗೆ ಒಂದು 2-3 ಡೈರಿ ಬರ್ದಾಕಿರ್ತೀನಿ. ಅದನ್ನು ಐ ಡೋಂಟ್ ಪ್ರಿಂಟ್ ಅದು. ಅಂದರೆ ಒಂದು ರಿಯಾಜ್ ಮಾಡ್ದಂಗೆ ಅದು. ಒಂದು ಘಟನೆಯನ್ನು ನೋಡಿದಾಗ ಅದನ್ನು ಬರೀದೇ ಹೋದರೆ ನಂಗೆ ಸಮಾಧಾನ ಆಗಲ್ಲ. ನಾನು ನಿದ್ದೆ ಮಾಡಿದಾಗ ಕೂಡ ಮಲಗುವಾಗ ಕೂಡ ಒಂದು ನೋಟ್ಬುಕ್ ಇಟ್ಕೊಂಡಿದ್ದೀನಿ ಪಕ್ಕದಲ್ಲಿ. ಅದರಲ್ಲಿ ಏನೋ ರಾತ್ರಿ ಎಚ್ಚರ ಆದರೆ 4 ಸಾಲು ಬರೀತೀನಿ. ಇವತ್ತು 3 ಗಂಟೆಗೆ ಎಚ್ಚರ ಆಯಿತು. 3 ಗಂಟೆಗೆ ಎಚ್ಚರ ಆದಾಗ ಒಂದು ಹೊಳೆಯಿತು ನನಗೆ. ಅಂದರೆ ಏನೋ ನಾನು ಒಂದು ಕಡೆ ಭಾಷಣ ಮಾಡೋದಕ್ಕೆ ಹೋಗಬೇಕು. ಮನಸ್ಸಲ್ಲಿ ಅದೇ ಇತ್ತು. ಅದು ಒಂದು ಹೊಳೆಯೋ ತನಕ ನಿದ್ದೆನೇ ಬಂದಿರಲಿಲ್ಲ. ಸೊ ಅದು ಹೊಳೆದ ಮೇಲೆ ಅದನ್ನು ಬರೆದಿಟ್ಟು ಮತ್ತೆ ನಿದ್ದೆ ಮಾಡಿದೆ. ಅಂದರೆ ಹೀಗೆ ಒಂದು ಬರಹ ನಮ್ಮ ಬದುಕಿನ ಒಂದು ಭಾಗವಾದಾಗ ಬೇರೆಯವರಿಗೆ ಸ್ಟುಪಿಡ್ ಆಗಿ ಅನಿಸುತ್ತೆ, ಏನು ಬರೀ ಇದನ್ನ ಬರೆದ ಬರಹ ಅಂತ ಹೇಳ್ತಿರ್ತಾನೆ ಅಂತ. ಬಟ್ ವೆನ್ ಇಟ್ ಬಿಕಮ್ಸ್ ಎ ಪಾರ್ಟ್ ಆಫ್ ಯು, ಅಂದರೆ ಮ್ಯೂಸಿಕ್ ಥರ, ಒಂದು ಸಂಗೀತದ ಥರ, ಅದನ್ನೇ ಯೋಚನೆ ಮಾಡ್ತಾ ಇರ್ತೀವಿ, ಅದನ್ನೇ ಮಾಡ್ತಾ ಇರ್ತೀವಿ. ಹೀಗೆ ಶುರುವಾಯಿತು. ಅದು ಒಂದು ರೀತಿಯಲ್ಲಿ ಆಟದ ಥರ ಶುರುವಾಯಿತು, ನಂತರ ಮುಂದುವರಿಯಿತು. ಸಾರಿ, ನಿಮ್ಮ ಪ್ರಶ್ನೆಯನ್ನು ಸ್ವಲ್ಪ ಡಿವಿಯೇಟ್ ಆದೆ ನಾನು. ಇಲ್ಲ ನೀವು ಚೆನ್ನಾಗಿ ಹೇಳಿದ್ರಿ. ಇನ್ನೊಂದು ಪ್ರಶ್ನೆ ಕೇಳ್ಬೋದಾ? ಬೇರೆಯವ್ರಿಗೂ ಕೊಟ್ಟು ಬೇರೆಯವ್ರು ಯಾರಾದ್ರು ಕೇಳ್ತೀರಾ? ನೀವು ಕೇಳ್ತೀರಾ? ನೀವು ನಾನೇ ಕೇಳ್ತೀನಿ, ಬೇರೆಯವ್ರು ಯೋಚನೆ ಮಾಡ್ಲಿ. ಸರ್, ನೀವು ಜೆನ್ಸಿ ಬಗ್ಗೆ ಎಲ್ಲ ಮಾತಾಡಿದ್ರಿ. ಆದ್ರೆ ರಿಲೇಟೆಡ್ ಒಂದು ಕ್ವಶನ್. ಈಗ 2026 ಅಲ್ಲಿ ತುಂಬಾ ಜೆನ್ಐ ನಡೀತಾ ಇದೆ. ಈ ಜೆನ್ಐ ಇದು ಸಾಹಿತ್ಯ ಕ್ಷೇತ್ರದಲ್ಲಿ ಬಳಕೆ ಆಗಕ್ ಶುರುವಾಗಿದ್ಯಾ? ಮತ್ತೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಬೇಕಾಗಿತ್ತು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆಯಲ್ಲ, ಅದು ಸಾಹಿತ್ಯ ಕ್ಷೇತ್ರದಲ್ಲಿ ನಮ್ಮಲ್ಲಿ ಬಳಕೆ ಆಗ್ತಾ ಇದೆ. ಅಂದರೆ ಉದಾಹರಣೆಗೆ ಜೋಹರ್ ಅಂತ ಒಂದು ಕಾದಂಬರಿಯನ್ನು AI ಯೂಸ್ ಮಾಡಿಕೊಂಡು ಅನುವಾದ ಮಾಡಿದ್ದಾರೆ. ವಿಕ್ರಮ್ ಸಂಪತ್ ಬರೆದಿದ್ದನ್ನು ಅದನ್ನು AI ಯೂಸ್ ಮಾಡಿ ಅನುವಾದ ಮಾಡಿದ್ದಾರೆ. ಬಟ್ ನನಗಷ್ಟು ಇಷ್ಟ ಆಗಿಲ್ಲ ಅನುವಾದ. ಆದರೆ ಇಷ್ಟ ಆಗಿಲ್ಲ ಅಂದರೆ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ಅಂತ. ಬಟ್ ಅದಕ್ಕೆ ಹ್ಯೂಮನ್ ಇಂಟರ್ಫಿಯರೆನ್ಸ್ ಇತ್ತು ಅದರಲ್ಲಿ. ಅದನ್ನು AI ಮಾಡ್ಕೊಂಡು ಮತ್ತೆ ಬದಲಾಯಿಸಿದರು. ಬಟ್ AI ನನಗೆ ಹೇಳೋದು ಏನಂದರೆ, ಒಂದು ಮುಖ್ಯವಾಗಿ AI ಬಹಳ ಬಳಕೆ ಆಗುತ್ತೆ. ಇನ್ಮೇಲೆ ಅಂತ ಖಂಡಿತ ಬಳಕೆ ಆಗುತ್ತೆ. ಬಟ್ ಅದು ಕ್ರಿಯೇಟಿವ್ ಪ್ರೊಸೆಸ್ಗೆ ಬಳಕೆ ಆಗುತ್ತೋ ಅಥವಾ ಎಡಿಟ್ ಮಾಡೋಕ್ಕೆ ಬಳಕೆ ಆಗುತ್ತೋ ಗೊತ್ತಿಲ್ಲ ನನಗೆ. ಈಗ ನಾನು ಏನೋ ಬರೋದು ಥಾಟ್ ನಂದಿರುತ್ತೆ. ಇಫ್ ಐ ವಾಂಟ್ ಎ ಬೆಟರ್ ಲ್ಯಾಂಗ್ವೇಜ್ ಆರ್ ಇಫ್ ಐ ವಾಂಟ್ ಟು ಟ್ರಾನ್ಸ್ಲೇಟ್ ಮೈ ವರ್ಕ್ ಟು ಇಂಗ್ಲೀಷ್, ನಾನು AI ಯೂಸ್ ಮಾಡ್ಬೋದು. ಈಗ ಇನ್ನೊಬ್ಬರ ಹತ್ರ ಟ್ರಾನ್ಸ್ಲೇಷನ್ ಮಾಡೋ ಬದಲು AI ಮಾಡಿಸ್ಬೋದು. ಅಥವಾ ಕನ್ನಡ ಭಾಳ ಚೆನ್ನಾಗಿ ಹೋದರೆ, ಇವತ್ತೇನಾಗಿದೆ ಅಂದರೆ ಜೆನ್ಸಿಗಳಿಗೆ ಮುಖ್ಯವಾಗಿ ಅವರಿಗೆ ಥಾಟ್ ಇದೆ, ಲ್ಯಾಂಗ್ವೇಜ್ ಇಲ್ಲ. ಅವರಿಗೆ ಬಹಳ ಅದ್ಭುತವಾದ ಆಲೋಚನೆಗಳು ಬರ್ತವೆ, ಬಹಳ ಅದ್ಭುತವಾದ ಕಲ್ಪನೆಗಳಿದ್ದಾವೆ, ಬಟ್ ಅದನ್ನು ಬರೆಯೋಕ್ಕೆ ಬರಲ್ಲ. ಇವತ್ತು ನಾನು ನಿನ್ನೆ ಎಲ್ಲ ಫೇಸ್ಬುಕ್ಕಲ್ಲಿ ನೋಡ್ತಿದ್ದೆ, ಬಾಹುಕರಾದ ಸಿದ್ದರಾಮಯ್ಯ ಅಂತ ಬರೆದಿದ್ರು. ಅದು ಬಾಹುಕ ಅಂತ ಗೊತ್ತಾಗಲ್ಲ ಅವರಿಗೆ, ಬಾಹುಕ ಅಂತ ಬರೆದಿದ್ರು. ಅಂದರೆ ದೇ ನೋ ದಟ್ ವರ್ಡ್, ಅದು ಭಾವುಕತೆ ಅಂತ ಗೊತ್ತಿದೆ, ಬಟ್ ಹೆಂಗೆ ಬರಿಬೇಕು ಗೊತ್ತಿದೆ. ಅದು ಹೂ ಬರೆದಿದ್ರು, ಬಾಹುಕ ಅಂತ. ಸೊ ಈ ಥರದ ತಪ್ಪುಗಳನ್ನು AI ತಿದ್ದಬೋದು ಅಂತ. ಅಂದರೆ ಅವರು ಅದನ್ನು ಕೊಟ್ಟರೆ, ಇಫ್ ಇಟ್ ಪ್ರಾಪರ್ಲಿ ಡೆವಲಪ್ಸ್ ಇನ್ ಕನ್ನಡ, ಅವರು ಆಗ ಅದನ್ನು ಬಳಸ್ಬೋದು ಅಂತ. ಅದನ್ನು ಬಳಸಿ ಬರೆಯೋಕ್ಕೆ ಸಹಾಯ ಆಗ್ಬೋದು. ಬಟ್ ಥಾಟ್ ನಿಮ್ದಿರಬೇಕು. ಎಸ್ ಎ ಟೂಲ್ ಅದನ್ನು ಬಳಸ್ಬೋದು. ಎಸ್ ಎ ಟೂಲ್ ಭಾಳ ದೊಡ್ಡ ಹೆಲ್ಪ್ ಮಾಡ್ಬೋದು. ಅಂದರೆ ಈಗ ನಾನು ಲೆಟ್ರ್ ಬರೆಯೋದಕ್ಕೆ ಅದೇ ಬಳಸ್ತೀನಿ. ಉದಾಹರಣೆಗೆ ನಾನು ಆಫೀಸಲ್ಲಿ ಇದ್ದಾಗ ಸೆಕ್ರೆಟ್ರಿಗೆ ಡಿಕ್ಟೇಟ್ ಮಾಡಲ್ಲ. ಈಗ ಅದ್ರ ಬದಲು AI ಅದನ್ನು ಸ್ವಲ್ಪ ಹೇಳಿಬಿಟ್ರೆ ಒಂದು 10 ಸಲ ಬರೆದ್ರೆ ಅದು ನಾನು ಯಾಕೆ ಬರೀತದೆ ಅರ್ಥ ಮಾಡ್ಕೊಬಿಡುತ್ತೆ ಅದು. ಸೊ ಹಿಂಗಾಗಿ ಅದನ್ನ ಪಳಗಿಸೋದು ಬಹಳ ಮುಖ್ಯ. ಅಂದರೆ ಈಚ್ ಒನ್ ಶುಡ್ ಹ್ಯಾವ್ ದೇರ್ ಓನ್ ಅಸಿಸ್ಟೆಂಟ್. AI ಅಸಿಸ್ಟೆಂಟನ್ನು ಯೂನಿವರ್ಸಲ್ ಇಲ್ಲ ಅದರಲ್ಲಿ. ನೀವು ಯಾವ ವೃತ್ತಿಯಲ್ಲಿದ್ದೀರಾ, ನೀವು ಹೆಂಗೆ ಯೋಚನೆ ಮಾಡ್ತೀರಾ, ವಾಟ್ಸ್ ಯುವರ್ ನಿಮ್ಮ ಏಲ್ಮೆಂಟ್ ಏನೋ, ನಿಮ್ಮ ಹ್ಯಾಪಿನೆಸ್ ಏನೋ ಅಂತ ಅದಕ್ಕೆ ತಿಳಿಸಿ ಅದನ್ನು ಪಳಗಿಸಿ ನಿಮ್ಮ ಶಿಷ್ಯನನ್ನಾಗಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತದೆ. ಬಟ್ ಅದರಲ್ಲೇ ನಾನು ಕ್ರಿಯೇಟ್ ಮಾಡ್ತೀನಿ ಅಂತಂದ್ರೆ ಆಗಲ್ಲ. ಇಟ್ ಕೆನಾಟ್ ಬಿ ಎ ಕ್ರಿಯೇಟರ್. ಇದು ಸಬಾರ್ಡಿನೇಟ್ ಆಗಿ ಚೆನ್ನಾಗಿದೆ ಅದು. ಸೊ ಸದ್ಯಕ್ಕಂತೂ ಸಬಾರ್ಡಿನೇಟ್ ಆಗಿದೆ. ಮುಂದೆ ನಮ್ಮನ್ನು ಆಳುವುದ ಗೊತ್ತಿಲ್ಲ ನನಗೆ ಅದು. ಯಾಕಂದರೆ ಅದರ ಸಾಧ್ಯತೆಗಳು ಬಹಳ ಇದೆ. ಸ್ಟೂಡೆಂಟ್ಗಳೆಲ್ಲ ಅದನ್ನು ಬಳಸ್ತಿದ್ದಾರೆ. ಅಂದರೆ ಇಡೀ ಒಂದು ಮುಂದಿನ ತರುಣ ಜನಾಂಗವೇ ಅದರ ಹಿಂದೆ ಬಿದ್ದಿದೆ. ಏನೆಲ್ಲ ಆಗ್ತಿದೆ ಅಲ್ಲಿ ಬದಲಾವಣೆಗಳು. ಬಟ್ ಅದು ಒಳ್ಳೆಯ ಅಸಿಸ್ಟೆಂಟು, ಸೇವಕ ಅಂತ ನಂಗೆ ಅನ್ಸುತ್ತೆ ಈಗ. ಹೌದು. ನಾವು ಸಣ್ಣವರಿದ್ದಾಗ ನಾವು ಪತ್ರಿಕೆಗಳೆಲ್ಲ ಓದುವಾಗ ತುಂಬಾ ಎಲ್ಲ ಇದು ಪತ್ರಿಕೆಗಳಲ್ಲಿ ಯಾವ್ದು ಸ್ಪೆಲ್ಲಿಂಗ್ ಎಲ್ಲ ಮಿಸ್ಟೇಕ್ಸ್ ಇರ್ತಾ ಇರಲಿಲ್ಲ. ಇವಾಗ ಅದೆಲ್ಲ ತುಂಬಾ ಜಾಸ್ತಿ ಆಗ್ತಾ ಇದೆ ಅಂತ ಅನ್ಸತ್ತೆ. ನೀವ್ ಹೇಳ್ದಂಗೆ ಏನೆಲ್ಲ ಯೂಸ್ ಮಾಡಿ ಅದೆಲ್ಲ ಲೋಪಗಳೇನಾದ್ರು ಇದ್ರೆ ಕಡಿಮೆ ಮಾಡ್ಬೋದು ಅಂತ
ಕಡಿಮೆ ಮಾಡಬಹುದು. ಹೌದೌದು. ಅಂದ್ರೆ ಕನ್ನಡದಲ್ಲಿ ಏನಾಗಿದೆ ಅಂದ್ರೆ ಇಂಗ್ಲಿಷ್ನಲ್ಲಿ ಸ್ಪೆಲ್ ಚೆಕ್ ಇದೆ, ಕನ್ನಡದಲ್ಲಿ ಸ್ಪೆಲ್ ಚೆಕ್ ಇಲ್ಲ. ಇಷ್ಟು ವರ್ಷ ಆದರೂ ಕನ್ನಡಕ್ಕೆ ಒಂದು ಸ್ಪೆಲ್ ಚೆಕ್ ಕಂಡುಹಿಡಿಯಕ್ಕಾಗಿಲ್ಲ. ಹೀಗಾಗಿ ಹೊಸಬರಿಗೆ ಅಂದ್ರೆ ನಮ್ಮಲ್ಲಿ ನಾವೆಲ್ಲ ನನ್ನ ವಯಸ್ಸಿನವರು ಮತ್ತು ನಿಮ್ಮ ವಯಸ್ಸಿನವರು ಓದುವಾಗ ಕೂಡ ನಾನಾರ್ಥ ಪದಕೋಶ ಅಂತ ಇರ್ತಿತ್ತು. ಅಂದ್ರೆ ಒಂದು ಆಕಾಶ ಅಂತ ತಗೊಂಡ್ರೆ ಆಕಾಶಕ್ಕೆ ಹಲವು ಪದಗಳಿದ್ವು. ಬಾನು ಅಂತ ಹೇಳ್ತಾ ಇದ್ವಿ, ಅಥವಾ ಗಗನ ಅಂತ ಹೇಳ್ತಾ ಇದ್ವಿ, 3-4 ಪದಗಳಿರ್ತಾ ಇದ್ವು. ಇವತ್ತು ಆಕಾಶಕ್ಕೆ ಅಂದ್ರೆ ಆಕಾಶ, ಸ್ಕೈ ಒಂದೇ ಪದ ಯೂಸ್ ಮಾಡ್ತಾರೆ. ಹೀಗಾಗಿ ಹಲವು ಪದಗಳು ಇಲ್ಲ, ಹಲವು ಪದಗಳ ಅರ್ಥಗಳಿಲ್ಲ, ಎಲ್ರಿಗೂ ಒಂದೇ ಪದ ಗೊತ್ತಿರುತ್ತೆ. ಹಾಗಾಗಿ ಇನ್ನೊಂದು ಪದ ಯಾವ್ದಾದ್ರು ಬಂದ್ರೆ ಅವರಿಗೆ ಅದನ್ನ ಅವ್ರು ಓದಿರೋದೇ ಇಲ್ಲ. ನಾವು ಎಷ್ಟೋ ಭಾವಗೀತೆಗಳನ್ನು ಕೇಳಿದಾಗ ಅದನ್ನ ರಾಗದಿಂದ ಹಾಡ್ತಾರೆ ಹೊರತು ಅದ್ರ ಅರ್ಥ ಕೇಳಿದ್ರೆ ಇವತ್ತಿನವ್ರಿಗೆ ಗೊತ್ತಿರಲ್ಲ. ಕರುನಾಡು ಬಾಬೆಳಕ್ಕೆ ಮುಸುಕಿದಿ ಮಬ್ಬಿನಲ್ಲಿ ಅಂದ್ರೆ ಮುಸುಕಿದಿ ಅಂದ್ರೆ ಏನನ್ನು ಗೊತ್ತಿರಲ್ಲ, ಮಬ್ಬಿನಲ್ಲಿ ಅಂದ್ರೆ ಏನು ಗೊತ್ತಿರಲ್ಲ, ಕರುನಾಡು ಅಂದ್ರೆ ಏನು ಗೊತ್ತಿರಲ್ಲ. ಹೀಗೆ ಅದರ ಪ್ರತಿ ಪದದ ಅರ್ಥ ಗೊತ್ತಿಲ್ಲದೆ ನಾವು ಹಾಡ್ತಾ ಇರ್ತೀವಿ. ಅಂತ ಸಂದರ್ಭಗಳಲ್ಲಿ ಅದನ್ನು ಬರೆಯಕ್ಕೆ ಹೇಳಿದ್ರೆ ಇನ್ನು ಬಹಳ ಕಷ್ಟ ಆಗ್ಬಿಡುತ್ತೆ. ಅದು ಎಜುಕೇಶನ್ ಸಿಸ್ಟಮ್ ಅಲ್ಲೇ ಫಾಲ್ಟ್ ಇದೆ ಅದು. ಅಂದ್ರೆ ನಮಗೆ ಹೆಂಗೆ ನಮ್ಮ ಜಿನರಾಜ ಮೇಷ್ಟ್ರು ಅಂತಿದ್ರು, ಅವರು ಹೇಗೆ ಹೊಡೆದು ಬಡೆದು ನಮ್ಮ ಕನ್ನಡವನ್ನು ಸರಿ ಮಾಡ್ತಿದ್ರು, ಇವತ್ತು ಅಂತ ಮೇಷ್ಟ್ರುಗಳಿಲ್ಲ, ಅವ್ರಿಗೆ ಬೇಕಾಗಿಲ್ಲ. ಅಂದ್ರೆ ನಾನು ನನ್ನ ಮಗಳನ್ನ BCom ಸೇರಿಸ್ತಿದ್ದಾಗ ಅಲ್ಲಿ ಹೋಗಿ ಒಂದು ಇಂಟರ್ವ್ಯೂಗೆ ಹೋಗಿದ್ದೆ. ಇಂಟರ್ವ್ಯೂಗೆ ಹೋದಾಗ ಆ ಇಂಟರ್ವ್ಯೂನಲ್ಲಿ ನನ್ನ ಮುಂದೆ ಒಬ್ಬ ಇದ್ದ, ಅವನು ಬೇರೆ ಭಾಷೆಗೆ ಅವನು ಹೇಳ್ತಿದ್ದ, ಕನ್ನಡ ತಗೊಂಡ್ರೆ ನನ್ನ ಮಗಳಿಗೆ ಕಷ್ಟ ಆಗ್ಬಿಡುತ್ತೆ, ಅವಳು ಕನ್ನಡ ಜಾಸ್ತಿ ಪ್ರೊಫಿಷಿಯನ್ಸಿ ಇಲ್ಲ, ಏನು ಮಾಡೋದು ಅಂತ. ನೋ ಡೋಂಟ್ ಟೇಕ್ ಇಟ್ ಸೀರಿಯಸ್ಲಿ, ಐ ವಿಲ್ ಪಾಸ್ ಇನ್ ಕನ್ನಡ ಅಂತ ಹೇಳಿದ್ರು ಅವನು. ಅಂದರೆ ಇವಳು ಓದದೇ ಇದ್ರೆ ಅವ್ನು ಕನ್ನಡದಲ್ಲಿ ಪಾಸ್ ಮಾಡಿಬಿಡ್ತಾನೆ. ಅಂದರೆ ಇಟ್ಸ್ ನಾಟ್ ಎ ಇಂಪಾರ್ಟೆಂಟ್ ಲ್ಯಾಂಗ್ವೇಜ್ ಇಸ್ ನಾಟ್ ಇಂಪಾರ್ಟೆಂಟ್ ಅಂತ ಬಂದ್ಬಿಟ್ಟಿದೆ. ಅಂದರೆ ನಿಮಗೆ ಬೇರೆ ಕಲಿಯೋದು, ಇಂಜಿನಿಯರಿಂಗಲ್ಲಿ ಬೇರೆ ಬೇರೆ ಇದಾವಲ್ಲ, ಬಯಾಲಜಿ ಇತ್ಯಾದಿ, ಅದು ಮುಖ್ಯವೇ, ಟೆಕ್ನಾಲಜಿ ಇದೆಲ್ಲ ಮುಖ್ಯವೇ ಹೊರತು ಲ್ಯಾಂಗ್ವೇಜ್ ಇಂಪಾರ್ಟೆಂಟ್ ಅಲ್ಲ ಅಂತ ಬಂದ್ಬಿಟ್ಟಿದೆ. ಸೊ ಇಂಥ ಹೊತ್ತಲ್ಲಿ ನಾವು ವಿ ಕಾಂಟ್ ಎಕ್ಸ್ಪೆಕ್ಟ್ ವೆರಿ ಗುಡ್ ಸ್ಟೂಡೆಂಟ್ಸ್ ಆಫ್ ಕನ್ನಡ ನಮ್ಮ ಸಾಹಿತ್ಯದಲ್ಲಿ. ಅಂದರೆ ಇದರಲ್ಲಿ ಪತ್ರಿಕೆಯಲ್ಲಿ ಬರೋನಿಗೆಲ್ಲ ಗೊತ್ತಿರಬೇಕು ಅಂತ ಹೇಳೋಕ್ಕಾಗಲ್ಲ, ಬಂದಮೇಲೆ ಹೇಳ್ಕೊಡೋಕ್ಕೂ ಆಗಲ್ಲ, ಅವ್ನು ಕಲಿಬೇಕು ಅವನು ಆಸಕ್ತಿಯಿಂದ. ಇಂಥ ಹೊತ್ತಲ್ಲಿ AI ಕರೆಕ್ಟಾಗಿ ಆದರೆ ಭಾಳ ಹೆಲ್ಪ್ ಆಗ್ಬೋದು. ನಮಸ್ಕಾರ ಜೋಗಿ ಸರ್, ನಾನು ಪ್ರಶಾಂತ್ ಜೋಶಿ, ಊರು ಸೈಡಂ, ಗುಲ್ಬರ್ಗ. ಸುಮಾರು ಒಂದು 8-10 ವರ್ಷದ ಹಿಂದೆ ಫೇಸ್ಬುಕ್ ಅಲ್ಲಿ ಸ್ವಲ್ಪ ಬರಿತಾ ಇದ್ದೆ ನಾನು. ಅವಾಗ ಒಂದು ಪೂವರ್ ಶಾಯರಿ ಅಂತ ಹೇಳಿ ಒಂದ್ ಸ್ವಲ್ಪ ಬರ್ದಿದ್ದೆ. ನೀವು ಅದನ್ನ ನೋಡಿ ಶಬಾಷ್, ಈ ತರದ ಪ್ರಯತ್ನ ಕನ್ನಡದ ಆಗಿಲ್ಲ, ಇನ್ನು ಸ್ವಲ್ಪ ಬರೀರಿ, ಚೆನ್ನಾಗಿರುತ್ತೆ ಅಂತ ಇದು ಬೆಂತಟ್ಟಿದ್ರಿ ಅವಾಗ. ಸೊ ಜಸ್ಟ್ ವಾಂಟೆಡ್ ಟು ಮೆನ್ಷನ್, ಒಂದ್ 8-10 ವರ್ಷ ಆಯ್ತದಾಗಿ. ಓಕೆ, ಇಲ್ಲ ನಾನು ಅನ್ಫಾರ್ಚುನೇಟ್ಲಿ ಸಾಮಾನ್ಯವಾಗಿ ನನಗೊಂದು ಕೆಟ್ಟ ಅಭ್ಯಾಸ ಏನಂದ್ರೆ, ಯಾರು ಏನು ಕಲಿಸ್ಕೊಟ್ರು ಅದು ಏನು ನೋಡಿದ್ರು ಓದ್ತೀನಿ. ಯಾಕಂದ್ರೆ ನಮ್ಗೆ ಹೆಂಗ್ ಬೆಳೆದಿದೆ ಅಂದ್ರೆ, ನಾವು ಬಜ್ಜಿ ಕಟ್ಕೊಟ್ಟ ಪೇಪರ್ನು ಓದ್ತಾ ಇದ್ವಿ ಒಂದು ಕಾಲದಲ್ಲಿ, ಅದು ಪೂರ್ತಿ ಓದ್ತಾ ಇದ್ವಿ. ಹಂಗಾಗಿ ಯಾವುದನ್ನು ಓದೋದೇ ಬಿಡೋಕ್ಕಾಗಲ್ಲ. ಅಂದ್ರೆ ಎಷ್ಟೋ ಸಲ ರೆಸ್ಪಾಂಡ್ ಮಾಡದೇ ಇರ್ಬೋದು, ಬಟ್ ನನ್ನ ಕಣ್ಣಿಗೆ ಬಿದ್ದಿದ್ದನ್ನು ಓದ್ತೀನಿ ನಾನು. ಹೀಗೆ ಯಾರು ಏನು ಬರೆದು ಕಳಿಸಿದ್ರು ಅದನ್ನು ಓದ್ತೀನಿ ಕೂತ್ಕೊಂಡು. ಅದು ನಮ್ಮ ದುರಭ್ಯಾಸಗಳಲ್ಲಿ ಒಂದು. ಓಕೆ, ಸೊ ನನ್ನ ಪ್ರಶ್ನೆ ಏನು ಅಂದ್ರೆ, ತಂದೆ ತಾಯಿಯನ್ನು ಪೂಜಿಸಬೇಡಿ, ಪ್ರೀತಿಸಿ ಅಂತ. ಆಮೇಲೆ ಸರ್ ಕೊಂದು ಬಿಡಿ, ಪ್ರೀತಿಸೋದನ್ನು ಕೊಂದು ಬಿಡಿ. ಆಮೇಲೆ ಲೈಫ್ ಈಸ್ ಬ್ಯೂಟಿಫುಲ್, ಕಣ್ತೆರೆದು ನೋಡಿ, ಕಣ್ಬಿಟ್ಟು ನೋಡಿ, ಆ ತರದ್ದು. ಸೊ ಈ ತರದ್ದು ಎಕ್ಸ್ಕ್ಲೂಸಿವ್ ಟೈಟಲ್ಗಳು ನಿಮ್ಗೆ ಹೆಂಗ್ ಹೊಳೆಯುತ್ತೆ? ಅಂದ್ರೆ ಅದ್ ಬೇಕು ಅಂತಲೇ ಹಂಗಾಗಿ ಮಾಡ್ತೀರಾ, ಅಥವಾ ಇದ್ರ ಹಿಂದಿನ ಯಾರೋ ಒಂದು ಥಾಟ್ ಪ್ರೊಸೆಸ್ ಇದೆಯಾ? ಸರ್, ಆ ಕಂಟೆಂಟ್ ಹಂಗಿತ್ತು. ಆ ಕಂಟೆಂಟ್ ಇದೆಯಲ್ಲ, ಕಂಟೆಂಟ್ ದ ಸಬ್ಜೆಕ್ಟ್ ವಾಸ್ ಲೈಕ್ ದಟ್. ಈಗ ಫಾರ್ ಎಕ್ಸಾಂಪಲ್, ನೀವು ದೇವರನ್ನು ನಂಬಬೇಡಿ ಅಂತ ಒಂದಿದೆ. ಆ ನೀವು ದೇವರನ್ನು ನಂಬಬೇಡಿ ಇದೆಯಲ್ಲ, ಅದನ್ನ ನಾನು ಬರ್ಲಿಕ್ಕೆ ಶುರು ಮಾಡಿದಾಗ ಒಂದ್ಸಲ ಒಬ್ಬರು ಅವಧೂತರಿದ್ರು, ಅವ್ರ ಜೊತೆ ಒಂದು ಮಾತುಕತೆ ಶುರು ಆಯ್ತು ನನಗೆ. ಅವರು ಮಾತಾಡ್ತಾ ಅವರ ಆಚರಣೆಗಳೇ ಬೇರೆ, ಅಂದರೆ ಅವರ ಥಿಂಕಿಂಗು ಇದೆಲ್ಲ ಬೇರೆ ಇತ್ತು. ಅವ್ರ ಹತ್ರ ಮಾತಾಡ್ತಾ ಅದು ಬಂತು, ನೀವು ಯಾಕೆ ದೇವರನ್ನ ನಂಬಲ್ಲ ಅಂತ ಕೇಳಿದ್ರು. ನನಗೆ ಯಾಕೆ ನಂಬಬೇಕು ಅಂತ ಕೇಳಿದೆ. ಅವರಿಗೂ ಅದು ಸರಿಯಾದ ಉತ್ತರ ಇರಲಿಲ್ಲ, ಯಾಕೆ ನಂಬಬೇಕು ಅಂತೇಳಿ. ಸೊ ಅವ್ರ ಕೊನೆಯಲ್ಲಿ ಏನಂದ್ರೆ, ದೇವರನ್ನ ನಂಬೋದು ಅಂದ್ರೆ ನೀನು ನಿನ್ನನ್ನು ನಂಬೋದು ಅಂತ ಹೇಳಿದರು. ನಾನು ಹೇಳಿದೆ, ನನ್ನನ್ನು ನಂಬ್ತೀನಿ, ಮನುಷ್ಯರನ್ನ ನಂಬ್ತೀನಿ, ನನ್ನ ನಂಬಿಕೆ ಬೇರೆ. ಆಮೇಲೆ ನೀವು ಯಾವ ದೇವರು ಅಂತ ಕರಿತೀರ, ಆ ದೇವ್ರನ್ನ ನಂಬೋ ಥರ ಬದುಕ್ತೀನಿ ನಾನು. ಆ ದೇವ್ರು ನನ್ನ ನಂಬಬೇಕಂದ್ರೆ ಹಿ ಹ್ಯಾಸ್ ಟು ಗಿವ್ ಮಿ ಸಮಥಿಂಗ್. ನಾನು ಅವ್ರಿಗೆ ಏನು ಕೊಡಬೇಕಾಗಿಲ್ಲ. ವೈ ಶುಡ್ ಹಿ ಬಿಲೀವ್ ಮಿ?
ಐ ಬಿಲೀವ್ ಹಿಮ್, ಹಿ ಶುಡ್ ಬಿಲೀವ್ ಮಿ, ಬಿಕಾಸ್ ನನಗೇನೋ ಸಂಪತ್ತು ಕೊಟ್ಟರೆ ಇವನು ವೇಸ್ಟ್ ಮಾಡಲ್ಲ, ಇವನಿಗೆ ಆಯಸ್ ಕೊಟ್ಟರೆ ಇವನು ಹಾಳು ಮಾಡಲ್ಲ, ಅದು ಯಾವುದೇ ಹಾನಿ ಮಾಡೋದಕ್ಕೆ ಬಳಸಲ್ಲ. ಅದರಿಂದ ಇವನಿಗೆ ನಾನು ಕೊಡ್ಬೋದು ಅಂದರೆ ದೇವರು ನನ್ನನ್ನು ನಂಬಬೇಕು ಹೊರತು ನಾನು ಅವನು ನಂಬಬೇಕಾಗಿಲ್ಲ. ಸೊ ವಿ ಶುಡ್ ಆಲ್ ಲೀವ್. ಅಂದರೆ ಒಂದು ಬದುಕು ಹೆಂಗಿರ್ಬೇಕಂದ್ರೆ ದೇವರು ನಮ್ಮನ್ನು ನಂಬುವಂತೆ ಬದುಕಬೇಕು ಅಂತೇಳಿ ಒಂದು ಹೇಳಿದ್ದೆ. ಅದನ್ನೇ ಒಂದು ಪುಸ್ತಕ ಮಾಡಿದೆ, ನೀವು ದೇವರನ್ನು ನಂಬಬೇಡಿ, ದೇವರು ನಿಮ್ಮನ್ನು ನಂಬುವಂತೆ ಬದುಕಿ ಅಂತ. ಹಾಗೆ ಪ್ರತಿಯೊಂದು ಕೂಡ ಒಂದು ಕತೆ ಇದೆ. ಅದು ಅಂದರೆ ಆ ಟೈಟ್ಲಿಗೆ ಎರಡು ಕಾರಣಕ್ಕೆ ಒಂದು ಅಂತ ಟೈಟ್ಲ್ಗಳಿದ್ರೆ ಓದ್ತಾರೆ ಬೇಗ. ಇಲ್ದಿದ್ರೆ ನೀವು ದೇವರನ್ನು ನಂಬಿದ್ರೆ ಯಾರೂ ಆ ಪುಸ್ತಕ ತಗೊಳ್ಳಲ್ಲ. ಸೊ ಅಂದರೆ ಹೇಳಿದ್ದಾನೆ ಹೇಳ್ತಾನೆ ಅಂತ. ಸೊ ಆ ಕಾರಣಕ್ಕೆ ಬರದೆ. ಬಟ್ ಅದರ ಹಿಂದೆ ಒಂದು, ಈಗ ನಾನು ಹೊಸ ಬುಕ್ ಒಂದು ಬರಿತಾ ಇದ್ದೀನಿ, ಅದ್ರ ಹೆಸರು ಬಿ ಅನ್ಹ್ಯಾಪಿ ಅಂತ, ಸ್ವಲ್ಪ ದುಃಖ ಪಡಿ ಅಂತೇಳಿ. ಸೊ ಅದು ಈಗ ನಮ್ಮ ಹೊಸ ಬುಕ್. ಅದು ಹೆಂಗೆ ಒಂದು ದುಃಖ ಅಥವಾ ಗ್ರೀಫ್ ಅಂತ ಹೇಳೋದು ನಮ್ಮ ಲೈಫಲ್ಲಿ ಇಂಪಾರ್ಟೆಂಟ್ ಅಂತ. ಅಂದರೆ ಹ್ಯಾಪಿನೆಸ್ ಅನ್ನು ಜಾಸ್ತಿ ಮಾಡೋದು ಯಾವುದು ಅಂತ ಹೇಳಿದ್ರೆ ದುಃಖ ಜಾಸ್ತಿ ಮಾಡೋದು. ಸೊ ಅದನ್ನು ಒಂದು ಬರಿತಾ ಇದ್ದೀನಿ. ಸೊ ಆ ಸಬ್ಜೆಕ್ಟಿಗೆ ಇರೋದ್ರಿಂದ ಆ ಥರ ಬಂದಿದೆ. ಅದಕ್ಕೆ ಬಹಳ ರಂಜಿಸಲಿಕ್ಕೆ ಅಥವಾ ರೋಚಕತೆಗೋಸ್ಕರ ಬರ್ತಿದ್ದಲ್ಲ, ಅದು ಒಂದು ಥೀಮ್ ಇಸ್ ಲೈಕ್ ದಟ್. ತುಂಬಾ ಧನ್ಯವಾದ ಸರ್. ಸರ್ ನಿಮ್ಗೆ ಒಬ್ರು ಪರಿಚಯ ಇರೋರು ಸಾಹಿತ್ಯ ಸ್ನೇಹಿತ ಅನ್ಬೋದು ನಿಮ್ಗೆ, ಅವರು ಜಾಯ್ನ್ ಆಗಿದ್ದಾರೆ, ಗುರುಪ್ರಸಾದ್ ಕಾಗಿನೆಲೆ. ಓ ನಮಸ್ಕಾರ ಸರ್. ಸರ್ ವಿಡಿಯೋ ಡಾಕ್ಟರ್ ನಮಸ್ಕಾರ. ಗುರುಪ್ರಸಾದ್ ಅವರೇ, ವಿಡಿಯೋದಲ್ಲಿ ಬನ್ನಿ ಸರ್. ನಮಸ್ತೆ ಜೋಗಿ. ನಮಸ್ತೆ ಡಾಕ್ಟರ್, ಹೇಗಿದ್ದೀರಿ? ಆರಾಮಪ್ಪ, ಆರಾಮು. ನೀವು ಥ್ಯಾಂಕ್ಸ್ ಫಾರ್ ಕಮಿಂಗ್. ನಿಮ್ಮ ಬಿಸಿ ಸ್ಕೆಡ್ಯೂಲ್ ಅಲ್ಲಿ ಅಲ್ಲ, ಬೆಳಿಗ್ಗೆ ನೀವು 5 ಗಂಟೆಗೆ ಎದ್ದು ಬಂದಿದ್ದೀರಲ್ಲಪ್ಪ. ನಾನು ಸಾಮಾನ್ಯವಾಗಿ ಹೇಳ್ತೀನಿ ಸರ್, ನಾನು 4 ಗಂಟೆಗೆ ಹೇಳ್ತೀನಿ. ನನ್ನ ಮಗಳು ಅವಳಿಗೆ 6 ಗಂಟೆಗೆ ಸ್ಕೂಲ್ ಇರ್ತಿತ್ತು, ಹಂಗ ಅಭ್ಯಾಸ ಆಗಿದೆ. ಹೌದಾ? ಆಮೇಲೆ ನಾನು ಇಷ್ಟು ಯಾಕೆ ಪ್ರೊಡಕ್ಟಿವ್ ಆಗಿ ನಿದ್ದೆ ಮಾಡಲ್ಲ ಅಷ್ಟೇ. ಸೊ ಬಹಳ ಖುಷಿ ಆಯ್ತು ನಮ್ಮ ಮಿನಿಸೋಟ ಓದುಗರ ಕಟ್ಟೆಗೆ ಬಂದು. ನಮ್ದು ಜೋಗಿದು ಪ್ರಾಯಶಃ ಒಂದು 30 ವರ್ಷದ ಹಳೆಯ ಗೆಳೆತನ. ನಾನು ಬರವಣಿಗೆ ಶುರು ಮಾಡಿದ್ದು ಕನ್ನಡಪ್ರಭದ ಒಂದು ಆಸ್ಪಿಸಸ್ ಆಫ್ ಕನ್ನಡಪ್ರಭ ಅಂತ ಹೇಳ್ತಾರಲ್ಲ, ಮೊದಲು ಬಹಳಷ್ಟು ನನ್ನ ಮೊದಲನೇ ಕತೆ ಕೂಡ ಪ್ರಕಟ ಆಗಿದ್ದು ಕನ್ನಡಪ್ರಭದಲ್ಲಿ, ಮೊದಲನೇ ಪ್ರಬಂಧ ಪ್ರಕಟ ಆಗಿದ್ದು ಕೂಡ ಕನ್ನಡಪ್ರಭದಲ್ಲಿ. ಜೋಗಿ ಮತ್ತೆ ಉದಯ ಮರ್ಕಿಣಿ ಅವರ ಸಿನಿಮಾ ಬರಹಗಳನ್ನ ಓದಕ್ಕೆ ಅಂತಾನೆ, ಅದು ಸಿನಿಮಾಗಳನ್ನ ನೋಡಕ್ ಆಗ್ತಿರ್ಲಿಲ್ಲ, ಆದ್ರೂ ಅದ್ರ ಸಿನಿಮಾ ಬರಹಗಳನ್ನ ಓದಕ್ಕೆ ಅಂತಾನೆ ಕನ್ನಡಪ್ರಭ ಪ್ರತಿ ವಾರ ಓದ್ತಾ ಇದ್ದಿದ್ದು. ಆಗಿನ ಕಾಲ ಒಂದು ಕಾಲ ಅವೆಲ್ಲ. ಆಮೇಲೆ ಜೋಗಿ ಅವರ ಬಗ್ಗೆ ಹೇಳಬೇಕು ಅಂದ್ರೆ ಒಂಥರ ಅಪ್ಪಟ ಬರಹಗಾರ. ಅಂದ್ರೆ ನಾವೆಲ್ಲ ಏನೋ 2 ವರ್ಷಕ್ಕೋ 3 ವರ್ಷಕ್ಕೋ ಏನೋ ಒಂದು ಪುಸ್ತಕ ಬರೋದು ಸುಧಾರಿಸ್ಕೊಂಡ್ ಮತ್ತೆ ಬರೀತೀವಿ. ಇವ್ರು ಹಂಗಲ್ಲ, ದಿನ ಬರೀದೇ ಇದ್ರೆ ಅವ್ರಿಗೆ ಆಗದೇ ಇಲ್ಲ. ಜೋಗಿ ಒಂಥರ ಕೆಲವರು ಓದ್ತಾರೆ, ಕೆಲವ್ರು ಬರೀತಾರೆ. ಜೋಗಿ ಒಂಥರ ಕನ್ವಿನ್ಸಿಂಗ್ಲಿ ರೈಟ್ ಲಾಟ್ಸ್ ಆಫ್ ಥಿಂಗ್ಸ್. ಅಂಡ್ ಒಂಥರ ಯಾವತ್ತು ಇವತ್ತು 30 ವರ್ಷದಿಂದ ಅವ್ರು ಬರ್ಕೊಂಡ್ಬಂದ್ರೆ, ಅವ್ರು ಜಾನಕಿ ಕಾಲಂ ಬರೀತಿರ್ಬೇಕಾದ್ರೆ ಪ್ರತಿ ಒಂದು ಇಶ್ಯೂ ಕೂಗೋದು ಒಂಥರ ಹುಡ್ಕೊಂಡ್ ಕಾಯ್ಕೊಂಡ್ ಓದ್ತಾ ಇದ್ವಿ. ಅವ್ರಿಗೋಸ್ಕರ ಅವ್ರ ಜೋಗಿ ಜಾನಕಿ ಕಾಲಂ ಓದ್ಬೇಕು ಅಂತಾನೆ ನಾನು ಹಾಯ್ ಬೆಂಗಳೂರು ಇಲ್ಲಿಗೆ ತರ್ಸ್ಕೊತಾ ಇದ್ದೆ ನಮ್ಮ ಮನೆಗೆ. ಬಹಳಷ್ಟು ಇದೇ ತರದ ಕತೆಗಳನ್ನ ಹೇಳ್ಕೊತಾ ಹೋಗ್ಬೋದು. ನಮ್ಮಲ್ಲಿ ಆಫ್ ದ ರೆಕಾರ್ಡ್, ಆನ್ ದ ರೆಕಾರ್ಡ್ ಕತೆಗಳು ಬೇಕಾದಷ್ಟು ಇದಾವೆ. ಸೊ ಬಹಳ ಖುಷಿ ಆಯ್ತು ಜೋಗಿ. ಸರ್ ಒಂದು ಆಫ್ ದಿ ರೆಕಾರ್ಡ್ ಯಾವ್ದಾದ್ರು ಹೇಳಿ ಸರ್, ಸ್ಟೋರಿ ಒಂದು. ಆಫ್ ದ ರೆಕಾರ್ಡ್ ಅಂತ ಏನು ಬೇಕಾದಷ್ಟು ಮಾತು ಕತೆ ಒಂದತ್ರ ಖುಷಿಯಾಗಿರೋ. ಅಂದ್ರೆ ನಾವು ಬಹಳಷ್ಟು ಹಂಚ್ಕೊಂಡಿದೀವಿ. ಕೆಲವೊಂದು ಜೋಗಿಯವರ ಅನೇಕ ಕಾದಂಬರಿಗಳನ್ನ ಮ್ಯಾನುಸ್ಕ್ರಿಪ್ಟ್ ಇದ್ರೊಳಗೆ ಓದಿದೀನಿ. ಮತ್ತೆ ನಮ್ಮ ಇದನ್ನ ಕೂಡ ಬಹಳಷ್ಟು ಅವರು ಮುಂಚೆ ಓದಿದ್ದಾರೆ. ಈ ತರ ಫೀಡ್ಬ್ಯಾಕ್ ಗಳು ಒಬ್ರಿಗೊಬ್ರು ಬೇಕಾದಷ್ಟು ಸಿಕ್ಕಿದೆ. ಅಮೆರಿಕಕ್ಕೆ ಅಕ್ಕದಲ್ಲಿ ಬಂದಾಗ ಜೊತೆಯಾಗಿ 3 ದಿನ ಇದ್ವಿ. ಖುಷಿಯಾಗಿತ್ತು ಅವಾಗ ಒಂಥರ. ಮತ್ತೆ ಬೆಂಗಳೂರಿಗೆ ಹೋದಾಗೆಲ್ಲ ಆದಷ್ಟು ಅವ್ರ ಆಫೀಸ್ಗೆ ಹೋಗಿ ಮೀಟ್ ಮಾಡಕ್ಕೆ ಪ್ರಯತ್ನ ಪಡ್ತಿರ್ತೀನಿ. ಒಂಥರ ಇದು ಒಂದ್ ರೀತಿ ಸಾಹಿತ್ಯಿಕ ಒಡನಾಟ, ಮತ್ತೆ ಉತ್ತಮ ಗೆಳೆಯ. ನಮ್ಗೆ ಎಲ್ಲಾ ತರನು ಫೀಡ್ಬ್ಯಾಕ್ಗಳು ಮತ್ತೆ ಒಂಥರ ನಾವು ಓದಿದ್ದನ್ನ ಕೆಲವ್ರಿಗೆ ತೋರಿಸಿ ಅವರ ಫೀಡ್ಬ್ಯಾಕ್ ಬಹಳ ಇಂಪಾರ್ಟೆಂಟ್ ಅಂತ ಅನ್ಕೊಂಡಿರೋ ಗೆಳೆಯರಲ್ಲಿ ಜೋಗಿ ಕೂಡ ಬಹಳ ಒನ್ ಆಫ್ ದ. ಅಂದ್ರೆ ಅವ್ರು ಹೇಳಿದ್ದು ಮ್ಯಾಟರ್ ಆಗತ್ತೆ ನಮ್ಮ ಮುಂದಿನ ಬರವಣಿಗೆಗೆ. ಸೊ ವಾಟ್ ಎವರ್ ಹಿ ಗಿವ್ಸ್ ದಟ್ ಫೀಡ್ಬ್ಯಾಕ್, ಅದು ಮ್ಯಾಟರ್ ಆಗತ್ತೆ. ಆ ತರದ್ದು ಒಂದಿಷ್ಟು ಜನ ಕೆಲವ್ರನ್ನ ನಂಬ್ಕೊಂಡು ಬರಿತಿರ್ತೀವಿ. ಆತರ
ಆತರ ಗೆಳೆಯರಲ್ಲಿ ಜೋಗಿ ಕೂಡ ಮೊದಲ ಕೆಲವು ಗೆಳೆಯರ ಸಾಲಿನಲ್ಲಿ ಅವರು ಕೂಡ ಸೇರ್ಕೊಳ್ತಾರೆ. ಖುಷಿ ಆಯ್ತು ಜೋಗಿ ನಿಮ್ ಜೊತೆ ಸೇರಿ. ಮತ್ತೆ ಥ್ಯಾಂಕ್ ಯು. ಮುಂದಿನ ನನಗೆ ಸತಿ ಬಂದಾಗ ಒಂದೇನಂದ್ರೆ ಗುರುಪ್ರಸಾದ್ ಕಾಗಿನಲ್ಲಿ ಅವರದು ಯಾಕೆ ಇಷ್ಟ ಅಂದ್ರೆ, ನಮ್ಮ ಜೀವನದಲ್ಲಿ ಈಗ ಈ ಅಂದ್ರೆ ಸುಮಾರು ಕಳೆದ 10-12 ವರ್ಷದಲ್ಲಿ ಹೇಗಾಗಿರುತ್ತೆ ಅಂದ್ರೆ, ಬಿಕಾಸ್ ನನ್ನ ವೃತ್ತಿಯ ಕಾರಣಕ್ಕೋ ಅಥವಾ ಯಾಕೆ ಬೇಕು ಇವನು ಸವಾಸ ಅಂತ ಹೇಳೋ ಕಾರಣಕ್ಕೋ ಏನು ಬರ್ಕೊಟ್ರು ಎಲ್ಲರೂ ಭಾಳ ಚೆನ್ನಾಗಿದೆ ಸರ್, ನೀವೇನು ಸರ್ ಭಾಳ ಚೆನ್ನಾಗಿ ಬರೀತೀರಿ ಸರ್, ಅದ್ಭುತ ಸರ್ ಅಂತ ಹಿಂಗೆ ಹೇಳ್ತಾರೆ. ಆ್ಯಂಡ್ ಇನ್ಫ್ಯಾಕ್ಟ್ ಅವ್ರು ನಮ್ಮನ್ನು ಸಾಯಿಸ್ತಾ ಇರ್ತಾರೆ. ಅಂದರೆ ಕ್ರಿಟಿಸೈಸ್ ಮಾಡಲ್ಲ. ಕ್ರಿಟಿಸೈಸ್ ಮಾಡೋರು ಸಿಗದೆ ಹೋದರೆ ಲೇಖಕ ಸತ್ತೋಗ್ಬಿಡ್ತಾನೆ ಅಂತಂದರೆ ಅದು ಅಲ್ಲಿಗೆ ನಿಂತು ಬಿಡುತ್ತೆ ಅದು. ಬಟ್ ಸ್ವಲ್ಪ ಕ್ರಿಟಿಸೈಸ್ ಮಾಡಿ ನನಗೆ ಹೇಳುವವರು ಒಂದು ಇಬ್ಬರು ಇರ್ಬೋದು. ನನ್ನ ಗೆಳೆಯ ಗೋಪಾಲಕೃಷ್ಣ ಕುಂಟಿನಿ ಒಬ್ಬ ಹೇಳ್ತಾನೆ, ಬಟ್ ಅವ್ರು ಬಿಟ್ಟರೆ ಗುರುಪ್ರಸಾದ್ ಕಾಗಿನಲ್ಲಿ ಹೇಳ್ತಾರೆ. ಅಂದರೆ ಕ್ರಿಟಿಸೈಸ್ ಮಾಡೋವನಿಗೆ ಈಸ್ ಎ ಡಾಕ್ಟರ್. ನಿಮ್ಮ ಕಾಯಿಲೆ ಇದೆ ಅಂತ ಹೇಳೋದಕ್ಕೆ ಡಾಕ್ಟ್ರು ಬೇಕಲ್ಲ. ಹಾಗೆ ಇವರು ನಮ್ಮ ಲಿಟ್ರರಿ ಡಾಕ್ಟ್ರ್. ಇವರು ನೀವು ಸರಿ ಇಲ್ಲ, ಇದು ರಿಪೇರಿ ಮಾಡ್ಕೊಳ್ಳಿ ಅಂತ ಹೇಳೋರು ಬೇಕಾಗತ್ತೆ ಅಂತ ಕೆಲಸ ಅವ್ರು ಮಾಡ್ತಾ ಬಂದಿದ್ದಾರೆ. ನನಗೆ ಹಾಗಾಗಿ ಅವ್ರ ಮೇಲೆ ಪ್ರೀತಿ ಗೌರವ ಎಲ್ಲ ಇದೆ ನನಗೆ. ಅದಕ್ಕೆ ಎಷ್ಟೋ ಸಲ ಅವರಿಗೆ ಕಳಿಸೋದೇ ಇಲ್ಲ. ಈ ಡಾಕ್ಟ್ರಿಂದ ಮುಚ್ಚಿಡ್ತೀವಲ್ಲ, ಕೆಲವು ಬರೆದು ಪ್ರಿಂಟ್ ಮಾಡಿಬಿಡ್ತೀರಿ, ಇವರು ಬದಲಾಯಿಸಿ ಕೇಳಿದ್ರೆ ಪುನಃ ಬರೀಬೇಕಲ್ಲ ಅಂತ, ಅದು ಇದೆ. ಬಟ್ ಆ ಥರದವರು ಒಂದು 5-6 ಜನರನ್ನ ನೀವು ಸಂಪಾದನೆ ಮಾಡಿಕೊಂಡ್ರೆ ಯು ಕ್ಯಾನ್ ಬಿ ಎ ಬೆಟರ್ ರೈಟರ್. ಸೊ ಅಂಥವರಲ್ಲಿ ಒಬ್ಬರು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಜೋಗಿ. ಮತ್ತೆ ಬರೀರಿ, ನಿಮ್ಮ ಯಾವ್ದು ಬರೆದ್ರು ಓದೋದಕ್ಕೆ ಈಗ ನಿಮ್ಮ ಹೊಸಾದ್ ಒಂದು ಪುಸ್ತಕ ನಾನು ಓದಿಲ್ಲ ಅಂದ್ರೆ ಈ ಯಾವ್ದು ದಕ್ಷಿಣಾಯನ ಪುಸ್ತಕ ತಂದಿದ್ದೀನಿ. ಅದನ್ನು ಓದಿಲ್ಲ. ಲಾಸ್ಟ್ ಟೈಮ್ ಬಂದಾಗ ತಗೊಂಡ್ ಬಂದಿದ್ದೆ, ಅದೇನೋ ಸ್ವಲ್ಪ ಕೆಲ್ಸಗಳಾಗ ಓದಿಲ್ಲ. ಅಲ್ಲಿ ಹಸ್ತಿನಾವತಿ ತನಕ ನಿಮ್ಮ ಕಾದಂಬರಿ ಅಟ್ಲೀಸ್ಟ್ ಫಿಕ್ಷನ್ ಅಂತೂ ಎಲ್ಲ ಓದಿರ್ತೀವಿ. ಅದೇ ಬೇರೆದು ನೀವು ಓದ್ಬೇಕಾಗಿಲ್ಲ ಆಕ್ಚುಲಿ. ಡಿಫರೆಂಟ್ ಕ್ಲಾಸ್ ಆಫ್ ಪೀಪಲ್. ನಾನು ವಿವೇಕ್ ಶಾನುಭಾಗ್ ನನ್ ಕೇಳ್ತಾರೆ, ಅವ್ರೊಂದ್ಸಲ ಒಂದು ಕಾದಂಬರಿ ಏನೋ ಓದಿ ಬಂದು ಬೈದಿರಿ, ಏನ್ ಹಿಂಗ್ ಬರ್ದಿರ ಅಂತ. ನಾನು ಹೇಳಿದೆ, ನಿಮ್ಗೆ ಯಾರು ಓದಕ್ಕೆ ಹೇಳಿದೆ, ಅದು ನಿಮ್ದಲ್ಲ ಅದಂತ. ಈಗ ಅವ್ರು ಪ್ರತಿ ಸಲ ಬಂದು ಕೇಳ್ತಾರೆ, ಇದು ಓದ್ಲಾ ನಾನು, ಓದ್ಬೇಕಾ ನಾನು ಕೇಳ್ತಾರೆ, ಓದಿ ಅಂತ ಹೇಳ್ತೀನಿ, ಅದು ಬೇಡ ಅಂತ ಹೇಳ್ತೀನಿ. ಸರಿ ಏನ್ ಸರ್, ಏನ್ ಬರೀತೀರಿ ಹೊಸದ? ಇಲ್ಲ, ಏನು ಬರ್ದಿಲ್ಲಪ್ಪ. ನೀನು ಈಗ ಬರ್ದು ಎಲ್ಲ ಸ್ವಲ್ಪ ಸುಧಾರಿಸ್ಕೋಬೇಕೇನೋ, ಸ್ವಲ್ಪ ದಿನ ಓದೋಣ ಅಂತ, ಬರೆಯೋಣ ಅಂತ, ನಿಧಾನಕ್ಕೆ ಬರೆಯೋಣ ಅಂತ, ಅರ್ಜೆಂಟ್ ಇರಲಿಲ್ಲ. ಒಂದ್ ಕತೆ ಬರ್ಕೊಡಿ ಸರ್ ದೀಪಾವಳಿಗೆ. ನೋಡೋಣ. ಕತೆ ಬರ್ದಿಲ್ಲ, ಅದೇ ಬರೀಬೇಕು, ನೋಡೋಣ. ಬರೀತೇನೆ, ಬರ್ದಾಗ ಖಂಡಿತ ಕಳಿಸ್ಕೊಡ್ತೀನಿ. ಬರ್ದ್ರೆ ಸರ್ ನಂದೊಂದು ಟೈಮ್ ಅಕ್ಟೋಬರ್ ತನಕ ಟೈಮ್ ಇದೆ. ಸರ್ ಗುರುಪ್ರಸಾದ್ ಅವ್ರ ನಂದೊಂದು ಅಪ್ಲಿಕೇಶನ್ ಇದೆ. ಗೊತ್ತಾಯ್ತು, ಕಳಿಸ್ತೀನಿ ಹರೀಶ. ಸಂಗೀತ ಕನ್ನಡ ಕೂಟ ನಾವು 50 ವರ್ಷ ಪೂರೈಸ್ತಾ ಇದೀವಿ ಸರ್. ಇಲ್ಲಿ ಸಂಗೀತ ಕನ್ನಡ ಕೂಟ ಕನ್ನಡ ಸಂಘ ಇದೆ, ನಾವು 50 ವರ್ಷ ಪೂರೈಸ್ತಾ ಇದೀವಿ ಈ ಸೆಪ್ಟೆಂಬರ್ ಅಲ್ಲಿ. ಅದಕ್ಕೆ ನಿಮ್ಮನ್ನ ಕೇಳಿದ್ದು, ನೀವು ಅಕ್ಕಾಗ್ ಬರಂಗಿದ್ರೆ ಇಲ್ಲೂ ನಿಮ್ಮನ್ನ ಕರೆಸ್ಬೋದಾಯ್ತು ಅಂತ. ಸೊ ಅದಕ್ಕೆ ನಾವು ಬಹುಶಃ ಇಲ್ಲ ಅನ್ಸುತ್ತೆ ನಂಗೆ, ಇನ್ನು ನಾಟ್ ಶೂರ್. ನಾನು ಇತ್ತೀಚೆಗೆ ಸುಮಾರು ಪ್ರಯಾಣ ಮಾಡಿದೆ. ನಂಗೆ ಮತ್ತೆ ಮನೆಯಲ್ಲಿ, ಆಫೀಸಲ್ಲಿ ಮತ್ತು ಮನೆಯಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಓಕೆ ಸರ್. ಗುರುಪ್ರಸಾದ್ ಅವರೇ, ತುಂಬಾ ಥ್ಯಾಂಕ್ಸ್. ನೀವು ಥ್ಯಾಂಕ್ ಯು ಜೋಗಿ, ಕಂಟಿನ್ಯೂ ಮಾಡಿ. ನಾನು ಈಗ ಜಸ್ಟ್ ಮನೆಗೆ ಬಂದೆ ಕೆಲಸದಲ್ಲಿ, ಈಗ ಜಸ್ಟ್ ಮುಗಿಸ್ಕೊಂಡು ಜಸ್ಟ್ ಮನೆಗೆ ಬರ್ತಾ ಇದ್ದೀನಿ. ಮತ್ತೆ ನಿಮ್ ಜೊತೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಓಕೆ, ನೀವು ಪ್ರೊಫೆಷನಲ್ ಯೂನಿಫಾರ್ಮ್ ಅಲ್ಲಿ ಇದೀರಿ ಅನ್ಸುತ್ತೆ. ಅಲ್ಲ, ಅದಕ್ಕೆ ಮತ್ತೆ ನೀವು 6 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರಲ್ಲ, ನಿಮ್ ಟೈಮ್ 6:30ಗೆ, ನಮ್ಗಿಲ್ಲ 6:30. ಮತ್ತೆ ಹೊರಟ್ಬಿಡ್ತೀರಾ ಅನ್ಕೊಂಡು ಜಸ್ಟ್ ಲಾಗ್ಡ್ ಇನ್. ಥ್ಯಾಂಕ್ ಯು ಸರ್. ಓಕೆ ಅಪ್ಪ, ಥ್ಯಾಂಕ್ ಯು ಸೋ ಮಚ್. ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು ಸರ್. ಇನ್ನೊಂದು ಇನ್ನ ಸಾಕಷ್ಟು ಕ್ವಶನ್ಗಳಿದೆ. ನೀವು ವಿಮರ್ಶೆ ಅಂತ ಹೇಳಿದ್ರಿ. ಈಗ ಇತ್ತೀಚೆಗೆ ಕನ್ನಡ ಸಾಹಿತ್ಯದಲ್ಲಿ ವಿಮರ್ಶೆ ಕಮ್ಮಿ ಆಗಿದೆ. ವಿಮರ್ಶೆ ಜಾಸ್ತಿ ಆದಷ್ಟು ಒಬ್ಬ ಲೇಖಕನಿಗೆ ಅವನ ಉತ್ಕೃಷ್ಟವಾಗಿ ಕತೆ ಕಾದಂಬರಿ ಬರೆಯಕ್ಕೆ ಅನುಕೂಲ ಆಗುತ್ತೆ ಅಂತ ನೀವು ಐ ಥಿಂಕ್ ನೀವು ಪ್ರತಿ ಸಂದರ್ಶನದಲ್ಲಿ ಇದ್ರ ಬಗ್ಗೆ ಹೇಳ್ತೀರಾ ಸರ್? ಈಗಿನ ಪರಿಸ್ಥಿತಿ ಹೆಂಗಿದೆ ಸರ್? ಈಗ ಕನ್ನಡ ಸಾಹಿತ್ಯ ವಿಮರ್ಶೆ ಮಾಡೋರು ಕಮ್ಮಿ ಆಗಿದಾರಾ ಅಥವಾ ಕರೆಕ್ಟಾಗಿ ಮಾಡ್ತಾರಾ ಮಾಡೋರು? ಇಲ್ಲ, ಈಗ ವಿಮರ್ಶೆ ಮಾಡೋರಿಲ್ಲ ಸರ್. ಈಗ ಏನಿದ್ದಾರೆ ಅಂದ್ರೆ, ಒಂದು ಅದನ್ನ ಸರಿಯಾಗಿ ಓದದೆ ಹೊಗಳುವವರು ಅಥವಾ ಓದದೆ ಹೊಗಳುವವರು. ಎರಡನೇದು ಬೇರೆ ಬೇರೆ ಕಾರಣಗಳಿಗೆ ಟೀಕೆ ಮಾಡೋರು ಸಿಗ್ತಾರೆ. ಅಂದ್ರೆ
ಇನ್ನು ಜಾತಿ ಕಾರಣಕ್ಕನೋ ಇವನು ಈ ಸಿದ್ಧಾಂತಕ್ಕೆ ಸೇರಿದವನಂತಲೋ ಈ ಪಂಥಕ್ಕೆ ಸೇರಿದವನಂತಲೋ ಈ ಕಾರಣಕ್ಕೆ ಟೀಕೆ ಮಾಡೋರು ಸಿಗ್ತಾರೆ, ವಿಮರ್ಶೆ ಮಾಡೋರು ಸಿಗಲ್ಲ. ವಿಮರ್ಶೆ ಅಂದರೆ ಒಂದು ಕೃತಿ ವಿಮರ್ಶೆಯನ್ನು ನಮಗೆ ಭಾಳ ಹಿಂದೆ ನೋಡಿದ್ರೆ ಕೀರ್ತನ ಕುರ್ತಕೋಟಿಯವರು, GS ಆಮೂರ, LS ಶಶಿಗಿರಿರಾವ್, ಈ ಥರದ ಹಿರಿಯ ವಿಮರ್ಶಕರು, ನರಹಳ್ಳಿ, ಸೊ ಈ ಥರದ ವಿಮರ್ಶಕರ ಸಂಖ್ಯೆ ಈ ಯುವಕರಲ್ಲಿ ಇಲ್ಲ. ಅಂದರೆ ಅವರೆಲ್ಲ ಇವತ್ತು ಕೃತಿ ವಿಮರ್ಶಕರಾಗಿಲ್ಲ, ಸಂಸ್ಕೃತಿ ವಿಮರ್ಶಕರಾಗಿದ್ದಾರೆ. ಸೊ ಹಾಗಾಗಿ ಒಬ್ಬ ಲೇಖಕನಿಗೆ ಇವತ್ತು ಲೇಖಕ ಹೆಲ್ಪ್ಲೆಸ್ ಆಗ್ಬಿಟ್ಟಿದ್ದಾನೆ. ಅಂದರೆ ಅವನ ಉನ್ನತಿಯನ್ನು ಅವನೇ ಕಾಪಾಡ್ಕೋಬೇಕಾಗಿದೆ, ಅವನ ಶಕ್ತಿಯನ್ನು ಅವನೇ ಕಂಡುಕೊಳ್ಬೇಕಾಗಿದೆ. ನವ್ಯದ ಕಾಲದಲ್ಲಿ ಹೇಗೆ ಒಂದು ಗುಂಪಾಗಿ ಕೆಲಸ ಮಾಡ್ತಿದ್ರು ಅವರು, ಅದು ಒಳ್ಳೇದು ಹೌದು ಕೆಟ್ಟದ್ದು ಹೌದು. ನವ್ಯ ಕಾಲದಲ್ಲಿ ಅವರು ಒಂದು ಗುಂಪಾಗಿ ಕೆಲಸ ಮಾಡ್ತಿದ್ರು. ಅಂದರೆ ಒಬ್ಬ ಕತೆ ಬರೆದ್ರೆ ಅದನ್ನ ಹಲವಾರು ಮಂದಿ ಮೆಚ್ಚಿಕೊಂಡು ಅದರ ಬಗ್ಗೆ ಬರೆದು ಅದು ಒಳ್ಳೆಯ ಕತೆ ಅಂತ ಹೇಳಿ ಪ್ರೂವ್ ಮಾಡ್ತಾ ಇದ್ರು, ಅಥವಾ ಕೆಟ್ಟ ಕತೆ ಅಂತ ಪ್ರೂವ್ ಮಾಡ್ತಾ ಇದ್ರು. ಹಿಂಗೆ ಏನು ನಡೀತಿತ್ತಲ್ಲ ಒಂದು ಗ್ರೂಪ್ ಆಕ್ಟಿವಿಟಿ, ಅದು ಈಗ ನಡೆಯಲ್ಲ. ಅದು ಈಗ ಎಲ್ಲೋ ಒಂದು ಕಡೆ ಬರೆದ್ರೆ ಯಾರೋ ಫೇಸ್ಬುಕ್ಕಲ್ಲಿ ಬರೆಯೋದು, ಅಥವಾ ಯಾರೋ ಒಂದು ಇನ್ಸ್ಟಾಗ್ರಾಮಲ್ಲಿ ಅದರ ಒಂದು ಪ್ಯಾರಾಗ್ರಾಫ್ ಹಾಕೋದು, ಇದೆಲ್ಲ ನಡೀತಾ ಇದೆ. ಐ ಡೋಂಟ್ ನೋ ಹೌ ಸೀರಿಯಸ್ ದೇ ಆರ್ ಅಂತಂದರೆ ಅವರು ಓದಿ ನಮ್ಮ ಪುಸ್ತಕದ ಬಗ್ಗೆ ಬರೀತಿದಾರೋ ಅಥವಾ ಅವರ ಪ್ರೊಫೈಲ್ ಬಿಲ್ಡ್ ಮಾಡ್ಕೋತಿದಾರೋ ಗೊತ್ತಾಗಲ್ಲ. ಎಷ್ಟೋ ಸಲ ಅವ್ರ ಪುಸ್ತಕದ ಫೋಟೋ ಹಾಕಿದಾಗ ಅವರಿಗೆ ಲೈಕ್ ಬರಲಿ ಅಂತ ಹಾಕೊಂಡಿರ್ತಾರೆ, ಅಂದರೆ ಐ ಆಮ್ ಎ ರೈಟರ್ ಅಂತ ತೋರಿಸ್ಕೊಳ್ಳೋದಕ್ಕೆ. ಅಂದರೆ ಈಗ ಆಗಿರೋದಕ್ಕಿಂತ ತೋರಿಸ್ಕೊಳ್ಳೋದು ಬಹಳ ಮುಖ್ಯ ಆಗಿದೆ ಇವತ್ತು. ಹಾಗಾಗಿ ನಮಗೆ ಗೊತ್ತಾಗಲ್ಲ, ನಾವು ಅದನ್ನು ಬಹಳ ಅನುಮಾನದಿಂದ ನೋಡಬೇಕಾಗತ್ತೆ, ಮೆಚ್ಚುಗೆ ಮತ್ತು ಟೀಕೆ ಎರಡನ್ನು ಕೂಡ. ಹೀಗಾಗಿ ವಿಮರ್ಶೆ ಕೆಲಸ ನಡೀತಾ ಇಲ್ಲ ಇಲ್ಲಿ. ಅಂದರೆ ಈಗ ಯಾರು ಸಿಗ್ತಾರೆ ಅಂದರೆ, ನಿಮಗೆ ನಾನು ಉದಾಹರಣೆಗೆ ಯಾರೋ ಬರ್ತಾರೆ, ಸರ್ ನಿಮ್ಮ ಕಾದಂಬರಿ ಬಗ್ಗೆ ಒಂದು PhD ಮಾಡ್ತಾ ಇದ್ದೀವಿ ಅಂತ. ಮೊದಲಾದ್ರೆ ಈ PhD ಮಾಡಿದಾಗ ಪ್ರಭುಶಂಕರ ಅಂತಿದ್ರು ಮೈಸೂರಲ್ಲಿ, ಅವರು ಕನ್ನಡದಲ್ಲಿ ಭಾವಗೀತೆ ಅಂತ ಒಂದು PhD ಮಾಡಿದ್ದಾರೆ. ಒಂದು ಪುಸ್ತಕ ಇದೆ, ಒಂದು 700 ಪುಟದ ಪುಸ್ತಕ, ಅದು ಎಲ್ಲರೂ ಸಿಕ್ಕಿರೋ ಓದಿ. ಮೈಸೂರು ವಿಶ್ವವಿದ್ಯಾಲಯ ಪ್ರಕಟಣೆ ಮಾಡಿದೆ. ಕನ್ನಡದಲ್ಲಿ ಭಾವಗೀತೆ ಅಂತ ಹೇಳುವ 700 ಪುಟದ ಪುಸ್ತಕದಲ್ಲಿ ಭಾವಗೀತೆಯ ಕಂಪ್ಲೀಟ್ ಅಧ್ಯಯನ ಇದೆ. ಅದು ಅವರು ತನ್ನನ್ನು ಕೊಟ್ಟುಕೊಂಡು ಬರೆದಿರೋದು. ಇವತ್ತೇನಾಗಿರ್ತದೆ ಅಂದರೆ PhD ಮಾಡೋದಕ್ಕೆ ಒಂದು ಪ್ರಬಂಧ ಬೇಕು, ಅವರಿಗೆ ಈಸಿಯಾಗಿ ಸಿಕ್ಕಬೇಕು, ಅದಕ್ಕೋಸ್ಕರ ಬರೀತಾರೆ. ಅಂದರೆ ಆ ಉತ್ಕಟವಾದ ಒಂದು ಇಂಟೆನ್ಸ್ ಆದ ಒಂದು ಆಸಕ್ತಿ ಇಲ್ಲ ಅಲ್ಲಿ. ಹೀಗಾಗಿ ಯಾವುದು ನಿಜ ಯಾವುದು ಸುಳ್ಳು ಅಂತ ಗೊತ್ತಾಗಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ಲೇಖಕ ಕಂಗಾಲಾಗಿ ಕೂತಿರುವಂಥ ಜಾಗ ಇದು. ಏನು ಮಾಡೋಕ್ಕಾಗಲ್ಲ. ಸರ್ ತುಂಬಾ ಧನ್ಯವಾದ. ಈಗ ನಮ್ಮ ಆಡಿಯನ್ಸ್ ಒಂದು ಕ್ವಶನ್ ಇದೆ. ನಮಸ್ಕಾರ ಸರ್, ಕೇಳಿಸ್ತಾ ಇದೆ? ನಮಸ್ತೆ. ನಮಸ್ತೆ. ನೀವೊಂದ್ ಮಾತು ಹೇಳಿದ್ರಿ, ಇವತ್ತಿನ ಆಧುನಿಕತೆಯನ್ನ ನೀವು ಜೆನ್ಸಿಗಳ ಮೂಲಕ ಒಂದು ಮೈಕ್ರೋಸಾಫ್ಟ್ ವಿಂಡೋ ತರ ನೋಡ್ತಿದ್ದೀರಿ ಅಂತ. ಆ ರೀತಿ ನೀವು ಗಮನಿಸಿದಾಗ ಕೆಲವು ವಿಚಾರಗಳು ನಿಮ್ಗೆ ದ್ವಂದ್ವವನ್ನ ಉಂಟಿಸಿದ್ದು ಉಂಟಾ? ಅದನ್ನ ಲೇಖಕರಾಗಿ ನೀವು ಹೇಗೆ ಅಡ್ರೆಸ್ ಮಾಡ್ತೀರಿ? ಕೆಲವೊಂದು ಬಹಳ ನಾನು ಏನ್ ಮಾಡ್ತೀನಿ ಅಂದ್ರೆ, ಯಾರೇ ಏನೇ ಮಾಡಿದ್ರು ಐ ಆಮ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ಇಟ್, ಯಾಕೆ ಹೇಗೆ ಮಾಡಿದ್ರು ಅಂತ. ಅಂದ್ರೆ ಒಂದು ರೀಸನಿಂಗ್ ಇರುತ್ತಲ್ಲ, ಪ್ರತಿಯೊಬ್ಬರ ಮನಸ್ಸು ಹಿಂದಿನ ಒಂದು ರೀಸನಿಂಗ್ ಇರುತ್ತೆ. ಅನ್ಲೆಸ್ ಹಿ ಈಸ್ ಇನ್ಸೇನ್, ದೇರ್ ಇಸ್ ಎ ರೀಸನಿಂಗ್. ಆ ರೀಸನಿಂಗ್ ಏನಿರ್ಬೋದು, ಯಾವುದು ಅವರನ್ನು ಈ ಥರ ಮಾಡಿಸಿರ್ಬೋದು. ಅಂದರೆ ಈಗ ಕೆಲವರು ಡ್ರಾಪ್ ಔಟ್ ಅಂತ ಹೇಳ್ತಾರೆ, ಅಂದರೆ 2 ವರ್ಷ ಓದಿ ಬಿಟ್ಬಿಡ್ತಾರೆ. 2 ವರ್ಷ ಓದಿ ಯಾಕೆ ಬಿಟ್ಬಿಡ್ತಾರೆ ಅಂತ ಅಂದರೆ, ನಾವು ಹಳೆಯ ಕಾಲದಲ್ಲಿ ಬಿಟ್ಟಿದ್ರೆ ಏನಂದರೆ, ನಾವು ಯಾಕೆ ಬಿಡ್ತಾ ಇದ್ದೀವಿ ಅಂದರೆ ನಮಗೆ ಬೋರ್ ಆಗಿರ್ತಿತ್ತು ಅದು ನಮ್ಮ ಕಾಲದಲ್ಲಿ ನೋಡಿದ್ರೆ. ಇವತ್ತು ಇವರಿಗೆ ಅದಕ್ಕಿಂತ ಚೆನ್ನಾಗಿ ಹೊರಗಡೆ ಸಿಗ್ತಾ ಇದೆ. ನಾನು ಯೂಟ್ಯೂಬ್ ನೋಡಿ ಕಲಿಬೋದು ಅಂತ ಅನಿಸುತ್ತೆ. ಆಮೇಲೆ ನಾನು ಕಲಿತಾ ಇರೋದು ನನ್ನ ಬದುಕಿಗೆ ಸಂಬಂಧನೇ ಇಲ್ಲ ಅಂತ ನಮ್ಮ ಕಾಲದಲ್ಲಿ ಅನ್ನಿಸ್ತಾ ಇತ್ತು. ಬಟ್ ನಮ್ಗೆ ಬೇರೆ ದಾರಿ ಇರಲಿಲ್ಲ. ಈಗಿನ ಹುಡುಗರಿಗೆ, ನನ್ನ ಮಗಳ ಫ್ರೆಂಡ್ ಒಬ್ಬ ಇದ್ದಾನೆ, ಅವನು ಡ್ರಾಪ್ ಔಟ್ ಮಾಡಿ ಮಗಳು ಇನ್ನು 10 ವರ್ಷಗಳ ನಂತರ ಎಷ್ಟು ಅರ್ನ್ ಮಾಡ್ತಾರಲ್ಲ ಅದನ್ನು ಈಗಲೇ ಅರ್ನ್ ಮಾಡ್ತಿದ್ದಾನೆ. ಹೀಗಾಗಿ ಅವರು ಏನು ಮಾಡಿದ್ರು ಅವ್ರ ಹಿಂದೆ ಒಂದು ರೀಸನಿಂಗ್ ಇರುತ್ತೆ. ಆ ರೀಸನಿಂಗ್ ಅರ್ಥ ಮಾಡ್ಕೊಳ್ಳೋದಿದ್ರೆ ಅವ್ರನ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಯಾಕೆ ಹಿಂಗೆ ಮಾಡ್ತಿದ್ದಾರೆ, ಅವರ ಮನಸ್ಸು ಹಿಂಗೆ ಯೋಚನೆ ಮಾಡ್ತಾ ಇದೆ, ಅದನ್ನು ನಾನು ನೋಡೋಕೆ ಟ್ರೈ ಮಾಡ್ತೀನಿ. ಒಬ್ಬ ಲೇಖಕನಾಗಿ ಅದನ್ನು ನಾನು ನೋಡೋಕೆ ಟ್ರೈ ಮಾಡ್ತೀನಿ. ಹೀಗಾಗಿ ಅವ್ರು ನಂಗೆ ಬಹಳ ಬೇಗ ಅರ್ಥ ಆಗ್ತಾರೆ. ಈಗ ಎಲ್ಲೋ ಹೋದಾಗ ಅವರ ಆಹಾರ ಪದ್ಧತಿ ಏನಿದೆ, ಅವರ ಎಂಜಾಯ್ಮೆಂಟ್ಗಳೇನಿದೆ, ನಮ್ಮ ಕಾಲದ ಎಂಜಾಯ್ಮೆಂಟ್ ಏನಿತ್ತು. ನಾವು ಹೇಳ್ತಾ ಇದ್ವಿ, ಒಂದು ಕಾಲದಲ್ಲಿ
ಈ ಮಕ್ಕಳು ಹಾಳಾಗ್ತಾರೆ ಅಂತ ಒಂದು ಕಲ್ಪನೆ ಇತ್ತು. ನಮ್ಮ ಕಾಲದಲ್ಲಿ ಮಕ್ಕಳು ಹಾಳಾಗೋದು ಏನಂದ್ರೆ ನಾವು ಕಾದಂಬರಿ ಓದಿ ಹಾಳಾಗ್ತೀವಿ ಅಂತ ಹೇಳ್ತಾ ಇದ್ರು. ಅದಾಗಿ ನೆಕ್ಸ್ಟ್ ಜನರೇಷನ್ ಅವ್ರು ಸಿನಿಮಾ ನೋಡಿ ಹಾಳಾಗ್ತೀವಿ ಅಂತ ಹೇಳ್ತಿದ್ರು. ಈಗ ಇಂಟರ್ನೆಟ್ ಇದ್ದು ಹಾಳಾಗ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಈ ಕಾಲಕ್ಕೆ ಯಾವುದು ನಮ್ಮಿಂದ ಸ್ವಲ್ಪ ಮುಂದಿರುತ್ತೋ ಅದನ್ನ ಯೂಸ್ ಮಾಡಿದ್ರೆ ಹಾಳಾಗ್ತೀವಿ ಅಂತ ಒಂದು ನಂಬಿಕೆ ಇದೆ. ಬಟ್ ಇಂಟರ್ನೆಟ್ ಇಂದ ಇವತ್ತು ಎಷ್ಟು ಮಂದಿ ಹುಡುಗರು ಅರ್ನ್ ಮಾಡ್ತಿದ್ದಾರೆ, ಎಷ್ಟು ಆಗ್ತಿದೆ ಅದನ್ನ ನೋಡಕ್ ಹೋಗಲ್ಲ ಯಾರು. ಈ ಇಂಟರ್ನೆಟ್ ಬಂದ ನಂತರ ಈಗ ವಾಟ್ಸಪ್ ನೋಡ್ತಾ ಇರ್ತಾರೆ ಅಂತ ಹೇಳ್ತಾರೆ. ಬಟ್ ವಾಟ್ಸಪ್ ಕನ್ನಡಕ್ಕೆ ಮಾಡಿರೋ ಕೆಲಸ ಇದೆಯಲ್ಲ, ಅದು ಯಾರು ಎಲ್ಲ ಕನ್ನಡ ಓದ್ತಾ ಇರ್ಲಿಲ್ಲೋ ಅವರೆಲ್ಲ ಕನ್ನಡ ಓದೋ ಥರ ಮಾಡಿದೆ. ಯಾರೆಲ್ಲ ಕನ್ನಡ ಬರಿತಾ ಇರ್ಲಿಲ್ವೋ ಅವ್ರು ಕನ್ನಡ ಬರೆಯೋ ಥರ ಮಾಡಿದೆ. ಇವತ್ತು ನಮ್ಮ ಊರಲ್ಲಿ ಕೂತ್ಕೊಂಡ ನಮ್ಮ ಅತ್ತೆ ಅವರು ಯಾವತ್ತೂ ಕನ್ನಡದಲ್ಲಿ ಬರೆದು ಪತ್ರ ಬರಿತಿರ್ಲಿಲ್ಲ. ಇವತ್ತು ಅವ್ರು ವಾಟ್ಸಪ್ಪಲ್ಲಿ ಬರೆದು ಕಳಿಸ್ತಾರೆ. ನಿಧಾನವಾಗಿ ಬರೆಯೋಕ್ಕೆ ಅಭ್ಯಾಸ ಮಾಡ್ಕೊಂಡಿದ್ದಾರೆ, ಡಿಕ್ಟೇಟ್ ಮಾಡಿ ಕಳಿಸ್ತಾರೆ. ಸೊ ಹೀಗಾಗಿ ಕನ್ನಡದ ಬಳಕೆಯನ್ನು ಜಾಸ್ತಿ ಮಾಡಿಬಿಟ್ಟಿದೆ. ನಾವು ಏಕಕಾಲಕ್ಕೆ ಕನ್ನಡಕ್ಕೆ ಇದರಿಂದ ಭಾಳ ಹಾನಿಯಾಗುತ್ತೆ. ತಂತ್ರಜ್ಞಾನ ಇದೆಯಲ್ಲ ಅದನ್ನ ಕರೆಕ್ಟಾಗಿ ಬಳಸ್ಕೊಂಡ್ರೆ ಆಲ್ವೇಸ್ ಸಪೋರ್ಟಿವ್. ಅದು ಒಂಥರ ಹಾಳು ಮಾಡೋದಕ್ಕಿರಲ್ಲ. ಅದನ್ನ ಸರಿಯಾಗಿ ಬಳಸಿಕೊಳ್ಳುವ ಥರ ಮಾಡಬೇಕಷ್ಟೇ. ಅವರು ಪ್ರತಿ ಕಾಲೇಜಿಗೆ ಹೋದಾಗಲೂ ಅಲ್ಲಿ ಮೇಸ್ಟ್ರುಗಳ ಮಕ್ಕಳು ಮೊಬೈಲ್ ಯೂಸ್ ಮಾಡ್ತಾರೆ ಅಂತ ಬೈತಿರ್ತಾರೆ. ಬಟ್ ಅದನ್ನ ಸರಿಯಾಗಿ ಯೂಸ್ ಮಾಡೋಕೆ ಹೇಳ್ಕೊಡಲ್ಲ. ಸೊ ಹೀಗಾಗಿ ನೀವು ಹೇಳಿದಂಗೆ, ನೀವು ಕೇಳಿದ ಹಾಗೆ ನಾನು ರೀಸನಿಂಗ್ ಅನ್ನು ನೋಡ್ತಾ ಇರ್ತೀನಿ, ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅಂತ. ಅದು ಬಹಳ ಮುಖ್ಯ ಅಂತ ಅನ್ಸುತ್ತೆ ಮೇಡಮ್ ನನಗೆ. ಧನ್ಯವಾದಗಳು ಸರ್. ಸೊ ಈಗ ಆನ್ಲೈನ್ ಅಲ್ಲಿ ಇರೋರು ಯಾರಾದ್ರು ಕ್ವಶನ್ ಕೇಳ್ತೀರಾ? ಮಾಲಿನಿ, ವೆಂಕಟೇಶ್, ಆರತಿ, ಪಂಡ್ರಪುರೆ, ಶಾಂತಲ ಅವರು ಯಾರಾದ್ರು ಕ್ವಶನ್ ಕೇಳ್ತೀರಾ? ಒಂದೊಂದು ಕ್ವಶನ್. ನೀವು ದೀಪ್ಸ ಬರಿತೀನಿ, ನನ್ನ ಏನ್ ನೋಡ್ತೀನಿ, ಏನ್ ಯೋಚನೆ ಮಾಡ್ತೀನಿ ಅದನ್ನೆಲ್ಲ ಬರೆದಿಡ್ತೀನಿ ಅಂತ ಹೇಳಿದ್ರಲ್ಲ, ಅದನ್ನ ನೀವು ವಾಪಸ್ ತಿರ್ಗಿ ಓದ್ತೀರಾ ಯಾವಾಗ್ಲಾದ್ರೂ? ಅದನ್ನ ಪ್ಲಾಟ್ ಆಗಿ ಕತೆ ಬರೆಯೋದಕ್ಕೆ ಅಥವಾ ಕಾದಂಬರಿ ಬರೆಯೋದಕ್ಕೆ ಯೂಸ್ ಮಾಡ್ಕೊಂಡಿದ್ದೀರಾ ಯಾವಾಗ್ಲಾದ್ರೂ? ಇಲ್ಲ, ಅದನ್ನ ನಾನು ಕಾದಂಬರಿಗೆ ಯೂಸ್ ಮಾಡಲಿಲ್ಲ. ಬಟ್ ಓದಿದ್ದು ಭಾಳ, ಅಂದ್ರೆ ಓದಕ್ಕಾಗಲ್ಲ ಅದನ್ನ. ಬಟ್ ಯಾವತ್ತಾದ್ರೂ ಒಂದು ಕೆಲವು ಥಾಟ್ಗಳು ಇರ್ತವೆ ನನಗೆ, ಅದು ನೆನಪಿರುತ್ತೆ ಹಿಂಗೆ ಬರೆದಿಟ್ಟಿದೆ ಅಂತ. ಅದು ಭಾಷಣಗಳಿಗೆ ಯೂಸ್ ಆಗುತ್ತೆ. ಅಂದರೆ ಒಂದು ಸಬ್ಜೆಕ್ಟ್ ಬಗ್ಗೆ ಮಾತಾಡೋಕ್ಕಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಜೆನ್ಸಿಗಳ ಬಗ್ಗೆ ನಾವು ಹೊಡೆದಿದ್ರೆ ಬರೆದಿಟ್ಟಿದ್ರೆ ಯಾವುದೋ ಕಾಲೇಜ್ ಸ್ಪೀಚಿಗೆ ಹೋದಾಗ ಅದನ್ನು ಯೂಸ್ ಮಾಡ್ತೀನಿ. ಅದರ್ವೈಸ್ ಏನಕ್ಕೆ ಬಳಸ್ತೀನಿ ಅಂದರೆ, ನಾನು ಈಗ ಒಂದು ಹೊಸ ಆಲೋಚನೆ ಬಂದಾಗ, ಈಗ AI ಬಗ್ಗೆ ಬರಿಬೇಕಂತ ಇಟ್ಕೊಳ್ಳಿ. AI ಬಗ್ಗೆ ಬರಿಬೇಕಾದ್ರೆ ಅದು ಏನೋ ಹೊಡೆದಿರುತ್ತೆ, ಬಟ್ ಅದನ್ನ ಬರಹಕ್ಕೆ ಇಳಿಸುವಾಗ ಹೊಡೆದಿದ್ದು ಇನ್ನು ಸ್ಫುಟವಾಗ್ತಾ ಹೋಗುತ್ತೆ. ನಾನು ಈಗ ನನ್ನ ನಂಬಿಕೆ ಏನಂದರೆ, ನೀವು ಒಂದು ಸಿನಿಮಾ ನೋಡ್ತೀರಿ, ಸಿನಿಮಾ ನೋಡಿದಾಗ ನಿಮ್ಮ ಗೆಳತಿನೋ ಯಾರೋ ಕೇಳ್ತಾರೆ ಹೆಂಗಿದೆ ಸಿನಿಮಾ ಅಂತ, ನೀವು ಹೇಳ್ತೀರಿ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ, ನೋಡ್ಬೋದು ಒಂದ್ಸಲ ಅಂತ. ಅದೇ ಅವರು ಒಂದು ಪುಟ ಬರ್ಕೊಡು ಅಂದರೆ ಆಲೋಚನೆ ಮಾಡಬೇಕಾಗುತ್ತೆ, ಒಂದು ಪುಟ ಹೆಂಗೆ ಬರೆಯೋದು ಇದರ ಬಗ್ಗೆ. ಆಗ ನಿಮ್ಮ ಲ್ಯಾಂಗ್ವೇಜ್ ಬ್ರಷ್ ಅಪ್ ಆಗ್ತಾ ಹೋಗುತ್ತೆ, ನಿಮ್ಮ ಥಿಂಕಿಂಗ್ ಪ್ರಾಸೆಸ್ಸಲ್ಲಿ ಒಂದು ಫೋಕಸ್ ಬರುತ್ತೆ. ಒಂದು ಪುಟ ಬರಿಬೇಕಿದ್ರೆ ಯು ಶುಡ್ ಸಿಟ್ ಫಾರ್ 1 hour ಆರ್ ಹಾಫ್ ಆನ್ ಅವರ್. ಅದು ನಮ್ಮನ್ನು ಶಿಸ್ತುಬದ್ಧವಾಗಿ ಮಾಡ್ತಾ ಹೋಗುತ್ತೆ ಮತ್ತು ನಮ್ಮ ಲ್ಯಾಂಗ್ವೇಜನ್ನು ಶಾರ್ಪ್ ಮಾಡ್ತಾ ಹೋಗುತ್ತೆ ಅಂತ. ಅದಕ್ಕೋಸ್ಕರ ಬರಿತೀನಿ ನಾನು. ಅಂದರೆ ಪ್ರತಿಯೊಂದು ಆಲೋಚನೆ ಕೂಡ ಭಾಳ ಸ್ಫುಟವಾಗಿರಬೇಕು, ಭಾಳ ಶಿಸ್ತುಬದ್ಧವಾಗಿರಬೇಕು. ಅದಕ್ಕೆ ಒಂದು ಲ್ಯಾಂಗ್ವೇಜಿನ ಸಪೋರ್ಟ್ ಕೊಟ್ಟಾಗ ಅದು ಹೆಂಗೆ ಕಾಣಿಸುತ್ತೆ ಅಂತ ನಂಗೆ ಗೊತ್ತಾಗಬೇಕು. ಅದಕ್ಕೋಸ್ಕರ ಬರಿತೀನಿ. ಇಟ್ಸ್ ಎ ಪ್ರಾಕ್ಟೀಸ್ ಆ್ಯಕ್ಚುಲಿ ಮೇಡಮ್. ನಾನು ಅದನ್ನ ಮತ್ತೆ ಓದೋದು ಭಾಳ ಕಡಿಮೆ. ಬಟ್ ಅಥವಾ ಯಾವತ್ತೋ ಹಿಂಗೆ ಕೂತಾಗ ಪುಸ್ತಕ ತೆಗೆದಾಗ ಬ್ರೌಸ್ ಮಾಡಿದಾಗ ಕೆಲವು ಪುಟಗಳನ್ನ ಓದ್ಬೋದು. ಬಟ್ ಅದು ಕಾದಂಬರಿಗೆ ಬೇಕಾದ ಅಂಶಗಳು ಕಡಿಮೆ ಇರ್ತವೆ. ಧನ್ಯವಾದಗಳು ಸರ್. ಇನ್ಯಾರಾದ್ರು ಕ್ವಶನ್ ಕೇಳ್ತೀರಾ? ಮಾಲಿನಿ ಅವರೇ, ಆರ್ತಿ? ಓಕೆ ಸರ್, ಇದು ನಿಮ್ಮ ಅಶ್ವತ್ಥಾಮನ್ ಅನ್ನೋ ಪುಸ್ತಕ ನಾನು ಓದಿದ್ದೀನಿ. ನನ್ಗೆ ವಿಶೇಷ ಏನ್ ಅನ್ಸಿದ್ದು ಅಂತ ಹೇಳಿದ್ರೆ, ಅಲ್ಲಿವರೆಗೂ ನಾನು ತುಂಬಾ ಹಳೆ ಪುಸ್ತಕಗಳನ್ನ ಓದ್ತಿದ್ದೆ. ಒಂದಷ್ಟು ಗ್ಯಾಪ್ ಬಿಟ್ಟ ಮೇಲೆ ಆಧುನಿಕ ಲೇಖಕರ ಪುಸ್ತಕಗಳಲ್ಲಿ ಓದಿದ್ದು ಅದೇ ಮೊದಲು. ತುಂಬಾ ರಿಫ್ರೆಶಿಂಗ್ ಆಗಿದೆ ಅಂತ ಅನಿಸ್ತು ನಾನು ಎಷ್ಟೋ ವರ್ಷಗಳು ಬಿಟ್ಟು ಓದಿದ್ಮೇಲೆ ಅಂತ. ಸೊ ಅದು ಕ್ಲೈಮ್ಯಾಕ್ಸ್ ಕೂಡ ತುಂಬಾ ಮನ್ಸಿನಲ್ಲಿ ಉಳ್ಕೊಳತ್ತೆ. ಸೊ ಈ ತರ ಪುಸ್ತಕಗಳನ್ನ ಬರೆಯುವಾಗ ನಿಮ್ಗೆ ಅದು ನಿಮ್ಮ ಪರ್ಸನಲ್ ಲೈಫ್ ಮೇಲೆ ಏನಾದ್ರೂ ಪರಿಣಾಮ ಆಗತ್ತಾ? ಅಂದ್ರೆ ಅದು ನಿಮ್ಮನ್ನ ವಿಲ್ ಇಟ್ ಟೇಕ್ ಓವರ್ ಯು ಫಾರ್ ಸಮ್ ಟೈಮ್? ಅದನ್ನ ಹೇಗೆ ಹ್ಯಾಂಡಲ್ ಮಾಡ್ತೀರಾ ಅಂತ ಒಂದು ಕ್ವಶನ್. ಹಿಂಗೆ ಇದು ಗೊತ್ತಾಗಲ್ಲ. ಯಾಕಂದ್ರೆ ನನಗೆ ಯಾಕೆ ಬರದೆ ಅಂದ್ರೆ, ನನಗೆ ಬಹಳಷ್ಟು ನಟರ ಒಡನಾಟ ಇತ್ತು. ನಾನು ಸಿನಿಮಾ ರಿಪೋರ್ಟರ್ ಆಗಿದ್ದರಿಂದ ಐ ಯೂಸ್ ಟು ಟ್ರಾವೆಲ್ ವಿತ್ ಮೆನಿ ಆಕ್ಟರ್ಸ್.
ಅವರ ಆಲೋಚನೆ ಮನಸ್ಸು ನನಗೆ ಗೊತ್ತಾಗ್ತಿತ್ತು. ಅಂದರೆ ನಾವು ಮಾತಾಡುವಾಗ ಎಲ್ಲರೂ ಜಗತ್ತು ಅವರನ್ನ ಹಾಡಿ ಕೊಂಡಾಡಬೇಕಿದ್ರೆ ಅವ್ರ ಒಳಗಡೆ ಒಂದು ಕ್ಯಾರೆಕ್ಟರ್ ಆಗೋದಕ್ಕೆ ಎಷ್ಟು ಓದಾಡ್ತಾ ಇದ್ರು. ಆ್ಯಂಡ್ ಹೌ ಡಿಫಿಕಲ್ಟ್ ಇಸ್ ಟು ಪರ್ಫಾರ್ಮ್ ಡಿಫ್ರೆಂಟ್ ರೋಲ್ಸ್ ಇನ್ ಲೈಫ್ ಆರ್ ಇನ್ ರೋಲ್ಸ್ ಇನ್ ಎ ಫಿಲ್ಮ್. ಅದನ್ನು ಅವರು ಮಾತಾಡ್ತಿದ್ರು ನನ್ನ ಹತ್ರ. ಹೀಗಾಗಿ ಒಬ್ಬ ನಟನ ಒಳಗೆ ಒಂದು ಬಹಳ ದೊಡ್ಡ ಜಗತ್ತಿದೆ. ನೀವು ಯಾವುದೇ ನಟನ ತಗೊಂಡ್ರೆ ಅವನು ಸಂತೋಷವಾಗಿಲ್ಲ. ನಾವು ಹೊರಗಡೆ ನೋಡಿದಾಗ ಅವನು ಭಾಳ ಸುಖವಾಗಿದ್ದಾನೆ ಅನಿಸುತ್ತೆ. ಬಟ್ ಅವನು ಏನೋ ಒಂದು ಒದ್ದಾಟದಲ್ಲಿರ್ತಾನೆ, ತಲ್ಲಣದಲ್ಲಿರ್ತಾನೆ. ಅದನ್ನು ನಾನು ಮಾಡಬೇಕು ಅಂತ ಒಂದು ಪಾತ್ರವನ್ನು ತಂದೆ, ಅಶ್ವತ್ಥಾಮನ್ ಅಂತ ಹೇಳೋ ಪಾತ್ರವನ್ನು. ಸೊ ಅದು ನೀವು ತಗೊಂಡ್ರೆ ಅದು ಒಬ್ಬ ರೈಟರ್ ಕೂಡ ಆಗ್ಬೋದು. ನೀಡ್ ನಾಟ್ ಬಿ ಎ ಆ್ಯಕ್ಟರ್. ಒಬ್ಬ ರೈಟ್ರಿಗೂ ಅದೇ ಇರುತ್ತೆ, ಅಥವಾ ಬೇರೆ ಬೇರೆ ಪ್ರೊಫೆಷನ್, ಒಬ್ಬ ಡಾಕ್ಟ್ರಿಗೂ ಆ ಥರದ ಒದ್ದಾಟಗಳಿರ್ಬೋದು. ಅಂದರೆ ದರ್ ಇಸ್ ಎ ಸ್ಟೋರಿ ಬಿಹೈಂಡ್ ಅವರ್ ರುಟೀನ್ ಅಂತ. ಜನಗತಿಗೆ ರುಟೀನ್ ಗೊತ್ತಿರುತ್ತೆ. ಆಮೇಲೆ ನಮ್ಮ ಸಂಭ್ರಮಗಳು, ಯಾವುದೋ ಬರ್ಡೇ ಆಚರಿಸ್ತೀವಿ, ಈ ಥರದ ಪಬ್ಲಿಕ್ ಅಪಿಯರೆನ್ಸಸ್ ಗೊತ್ತಿರ್ತವೆ. ಪ್ರೈವೇಟ್ ಆಗಿ ನಾವು ಏನು ಯೋಚನೆ ಮಾಡ್ತೀವಿ ಗೊತ್ತಿರಲ್ಲ. ಲೇಖಕನ ಕೆಲಸ ಅಂದರೆ ಟು ಎಂಟರ್ ಪ್ರೈವೇಟ್ ಲೈಫ್ ಆಫ್ ಎ ಪರ್ಸನ್ ಅಂತ, ಆಫ್ ಎ ಕ್ಯಾರೆಕ್ಟರ್ ಅಂತ. ಅದನ್ನು ಇಟ್ಕೊಂಡು ಬರೆದೆ ನಾನು. ಸೊ ಹೀಗಾಗಿ ಒಬ್ಬ ನಟನ ಖಾಸಗಿ ಬದುಕಿನ ಅನಾವರಣ ಅಂತ ನಾನು ಹೇಳ್ಬೋದು ಅದನ್ನ. ಹಂಗನಿಸ್ತಾ ಸರ್ ನಿಮಗೆ? ತುಂಬಾ ಹಿಂದೆ ಓದಿದ್ದು, ಬಟ್ ನನ್ಗೆ ಇದು ಸ್ವಲ್ಪ ನನ್ಗೆ ಒಂಥರ ಓದಿದ್ಮೇಲೆ ತುಂಬಾ ದಿನ ಮನ್ಸಲ್ಲಿತ್ತು ಇದು ಕ್ಲೈಮ್ಯಾಕ್ಸ್ ಅಲ್ಲಿ ಹೆಂಗಪ್ಪ ಈ ತರ ಅಂತ. ಸೊ ಅಷ್ಟು ನೆನ್ಪಿದೆ ನನ್ಗೆ. ನೀನೇ ಒಂದು ಕ್ಯಾರೆಕ್ಟರ್ ಆಗ್ಬಿಟ್ಟಿದೆ ಅನ್ಸುತ್ತೆ ಆತರ ಇನ್ವಾಲ್ವ್ ಆಗ್ಬಿಟ್ಟು. ತುಂಬಾ ಇಂಟೆನ್ಸ್ ಆಗಿತ್ತು. ಓಕೆ ಓಕೆ. ಸರ್, ನಂದು ಇನ್ನೊಂದು ಪ್ರಶ್ನೆ. ನೀವು ವೃತ್ತಿ ಶುರು ಮಾಡಿದ್ದು ಅಕೌಂಟೆಂಟ್ ಆಗಿ ಶುರು ಮಾಡಿದೆ, ಅಲ್ಲಿಂದ ಬರವಣಿಗೆ ಶುರು ಮಾಡಿದೆ, ಆಮೇಲೆ ಪತ್ರಿಕೋದ್ಯಮ ನಡೆಸ್ತಿದ್ದೀರಾ. ಈಗ ನೀವು ಬಹುಮುಖ ಪ್ರತಿಭೆ ಆಗ್ಬೇಕು ಅಂದ್ರೆ ಅದಕ್ಕೆ ಏನೇನ್ ಗುಣಲಕ್ಷಣಗಳಿರ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ? ನಾನು ನಿಮ್ಮ ಏನೋ ಬಾಲ್ಯ ಮತ್ತೆ ಈಗ ನೀವೇನ್ ಮಾಡ್ತಿದ್ರಿ ಅದನ್ನ ನೋಡಿದ್ರೆ ಅಜಗಜ ಅಂತ ವ್ಯತ್ಯಾಸ ಇದೆ. ತುಂಬಾ ಮಾಡಿದ್ರಿ. ಇದು ಮುಖಸ್ತುತಿಗೆ ಹೇಳ್ತಿಲ್ಲ, ಒಬ್ಬ ಮನುಷ್ಯ ಇಷ್ಟೆಲ್ಲಾ ಸಮಯ ಹೊಂದಿಸ್ಕೊಂಡ್ ಮಾಡೋದಕ್ಕೆ ಹೆಂಗ್ ಸಾಧ್ಯ ಅನ್ನೋದು. ಶಿಸ್ತು ಒಂದ್ ಹೇಳಿದ್ರಿ, ಅದು ಬಿಟ್ಟು ಬೇರೆ ಏನಿರ್ಬೋದು ಅಂತ? ಸರ್ ಏನಿಲ್ಲ, ನಾನು ಒಂದು ಬಹಳ ಇಷ್ಟಪಟ್ಟಿದ್ದೇನೆಂದ್ರೆ, ನಾನು ನೋಡಿದ ಮಹಾನ್ ವ್ಯಕ್ತಿಗಳಲ್ಲಿ ಯಾರನ್ನೆಲ್ಲ ಮೀಟ್ ಮಾಡಿ ನಾನು ಅವ್ರನ್ನ ಒಂದು ರೀತಿ ಮಾಡೆಲ್ ಅಂತ ಸ್ವೀಕಾರ ಮಾಡಿದ್ದೇನಲ್ಲ, ಅವ್ರು ಏನು ಮಾಡ್ತಾರೆ ಅಂದರೆ ಒಂದು ಟೈಮಿಗೆ ಒಂದು ಕೆಲಸ ಮಾಡ್ತಿರ್ತಾರೆ, ಒಂದು ಟೈಮಿಗೆ ಒಂದು ಯೋಚನೆ ಮಾಡ್ತಾ ಇರ್ತಾರೆ. ನಾನು ನೋಡಿದ್ದೀನಿ ಬಹಳ ದೊಡ್ಡ ವ್ಯಕ್ತಿಗಳು. ಅವರು ಉದಾಹರಣೆ ಡಾಕ್ಟರ್ ರಾಜ್ಕುಮಾರ್, ಅವರು ನಿಮ್ಮ ಹತ್ರ ಮಾತಾಡುವಾಗ ನಿಮ್ಮ ಹತ್ರ ಮಾತಾಡ್ತಿರ್ತಾರೆ, ಅವ್ರು ಬೇರೆ ಏನು ಮಾಡಲ್ಲ. ಅಂದರೆ 2 ನಿಮಿಷ ಮಾತಾಡಿದ್ರು ಆ 2 ನಿಮಿಷ ಪೂರ್ತಿ ನಮ್ಗೆ ಕೊಟ್ಟಿದ್ದಾರೆ ಅನಿಸುತ್ತೆ. ಇವತ್ತು ಯಾರು ನಮ್ಮ ಹತ್ರ 10 ನಿಮಿಷ ಮಾತಾಡಿದ್ರು ಅವರಲ್ಲಿ 10 ನಿಮಿಷ ನಮಗೆ ಸಿಕ್ಕಿರಲ್ಲ, ಅಲ್ಲಿ ಅರ್ಧ ನಿಮಿಷ ಸಿಕ್ಕಿರುತ್ತೆ. ಉಳಿದವರು ಅವ್ರು ಏನೋ ಫೋನ್ ಮಾಡ್ತಾರೆ, ಏನೋ ಮೊಬೈಲ್ ನೋಡ್ತಾ ಇರ್ತಾರೆ, ಇನ್ನೇನೋ ಆ ಕಡೆ ನೋಡ್ತಾರೆ. ಹೀಗಾಗಿ ಯಾರು ತಮ್ಮ ಟೈಮನ್ನು ಕರೆಕ್ಟಾಗಿ ಒಂದು ಫೋಕಸ್ ಮಾಡಲ್ಲ ಅಂತ. ಈ ಫೋಕಸ್ ಮಾಡದೆ ಹೋದರೆ ಏನು ಮಾಡೋಕ್ಕಾಗಲ್ಲ. ವಿ ಶುಡ್ ಫೋಕಸ್ ಆನ್ ದ ಥಿಂಗ್ ವಿ ಆರ್ ಡೂಯಿಂಗ್. ಅದು ಬಹಳ ಇಂಪಾರ್ಟೆಂಟ್ ಸರ್. ನಾನೊಂದು ಕತೆ ಬರೆಯೋಕ್ಕೆ ಕೂತ್ರೆ ಬೆಳಿಗ್ಗೆ ಈಗ 4 ಗಂಟೆಗೆ ಎದ್ದಿದ್ದೀನಿ, 4 ಗಂಟೆಗೆ ಬರೆಯೋಕ್ಕೆ ಕೂತ್ರೆ ಅದು 6 ಗಂಟೆಗೆ ಮುಗಿಯುತ್ತೆ. ಯಾಕಂದರೆ 2 hours ಈಸ್ ಮೋರ್ ದೆನ್ ಇನಫ್ ಟು ರೈಟ್ 12 pages. ಸೊ ಆ 2 ಅವರ್ಸಲ್ಲಿ ನಾನು ಇಲ್ಲ ಅರ್ಧ ಬರೆಯೋದು, ಆಮೇಲೆ ಹೊರಗಡೆ ಹೋಗೋದು, ಕಾಫಿ ಮಾಡ್ಕೊಳ್ಳೋದು, ಆಮೇಲೆ ಇನ್ನೊಂದು ಯಾರಿಗ ಫೋನ್ ಮಾಡೋದು, ಇನ್ನು 4 ರೀಲ್ಸ್ ನೋಡೋದು, ಇದೆಲ್ಲ ಮಾಡಿದಾಗ ಏನಾಗುತ್ತೆ ಅಂದರೆ ಥಿಂಗ್ಸ್ ಫಾಲ್ ಅಪಾರ್ಟ್ ಅಂತ ಒಂದು ಕಾದಂಬರಿ ಇದೆ. ಹಂಗೆ ಈ ಆಲೋಚನೆಗಳು ಚದುರಿ ಹೋಗ್ತವೆ. ಇದು ಚದುರದಂತೆ ಕಾಪಾಡಿಕೊಳ್ಳೋದೇ ಒಬ್ಬ ಇವತ್ತಿನ ಬಹಳ ದೊಡ್ಡ ಸವಾಲು ಅಂತ. ಒಂದು ಫೋಕಸ್ ಆಗಿ ಇಷ್ಟು ಟೈಮು ಒಂದೇ, ಅಂದರೆ ಹಳೆಯ ಕಾಲದಲ್ಲಿ ತಪಸ್ಸು ಅಂತ ಹೇಳ್ತಿದ್ರಲ್ಲ, ಇದು ತಪಸ್ಸು ಈಗಿನ ಕಾಲದ್ದು. ಅರ್ಧ ಗಂಟೆ ಇಫ್ ಯು ಕ್ಯಾನ್ ಫೋಕಸ್ ಆನ್ ಒನ್ ಥಿಂಗ್, ಒನ್ ಮ್ಯಾಟರ್, ಒನ್ ಸಬ್ಜೆಕ್ಟ್, ದೆನ್ ಯು ಆರ್ ಡನ್ ಅಂತ. ಅದೇ ನಿಮ್ಮ ಗೆಲುವು. ನಾನು ಮುಖ್ಯವಾಗಿ ಅದನ್ನು ಮಾಡ್ತೀನಿ ನಾನು. ಅಂದರೆ ಆಗ ನಾನು ಏನೂ ಲೆಕ್ಕ ಮಾಡಲ್ಲ. ನಾನು ಫೋನನ್ನು ನಿನ್ನೆ ತಾನೇ ನಾನು ನಿಮ್ಮ ಫೋನ್ ಬರುತ್ತೆ ಅಂತ ಇಟ್ಕೊಂಡಿದ್ದೆ ಹತ್ರ. ಅದರ್ವೈಸ್ ನಾನು ಫೋನನ್ನು ಎಲ್ಲರೂ ಇನ್ನೊಂದು ರೂಮಲ್ಲಿ ಇಟ್ಬಿಡ್ತೀವಿ. ಅದು ರಾತ್ರಿ ಏನು ಬೇಕಾದ್ರೆ ಆಗೋಗ್ಲಿ, 8 ಅವರ್ಸಲ್ಲಿ ಜಗತ್ತೇ ಬದಲಾಗಲಿ, ನಮ್ಗೆ ಸಂಬಂಧ ಇಲ್ಲ ಅಂತ. ಸೊ ಹಿಂಗಿರುತ್ತದು. ಸೊ ಅಷ್ಟು ಫೋಕಸ್ ಇಲ್ಲದೆ ಹೋದ್ರೆ ಮಾಡೋಕ್ಕಾಗಲ್ಲ. ಆಮೇಲೆ ಎರಡನೇದು, ನಾವು ನಮ್ಮನ್ನು ಕಾಲಕ್ಕೆ ಬಿಟ್ಬಿಡ್ಬೇಕು.
ಅಂದರೆ ಗುರಿಗಳನ್ನು ಬಹಳ ಸ್ಪಷ್ಟವಾದ ಗುರಿಗಳನ್ನು ಇಟ್ಕೊಂಡಿರಬಾರ್ದು ಅಂತ ನನಗೆ ಅನಿಸುತ್ತೆ. ಅಂದರೆ ನೀವು ಅಕೌಂಟೆಂಟ್ ಆಗಬೇಕೋ, ಪತ್ರಕರ್ತನಾಗಬೇಕೋ, ಲೇಖಕನಾಗಬೇಕೋ, ಸೊ ಇದನ್ನು ಓದುವಾಗಲೇ ನಿರ್ಧಾರ ಮಾಡೋಕ್ಕಾಗಲ್ಲ. ಓದುವಾಗಲೇ ನಿರ್ಧಾರ ಮಾಡಿದ್ರೆ ನೀವು ಬರೀ ಅದನ್ನಾಗೋದಷ್ಟೇ ನೋಡ್ತೀರಾ. ಅದಿಲ್ಲದೆ ಹೋದರೆ ಏನು ಬೇಕಾದ್ರೂ ಆಗ್ಬೋದು ಅಂತ ಒಂದು ಸ್ವಾತಂತ್ರ್ಯ ಇರುತ್ತೆ. ನಾನು ಬರೀ ಅಕೌಂಟೆಂಟ್ ಆಗಬೇಕು ಅಂತ ಆಗ ನಂಗೆ ಭಾಳ ಆ ಕಾಲದಲ್ಲಿ ವೆರಿ ಟೆಂಪ್ಟಿಂಗ್ ಜಾಬ್ ವಾಸ್ ಬ್ಯಾಂಕರ್. BCom ಓದೋದು, ಬ್ಯಾಂಕಿಗೆ ಸೇರ್ಕೊಂಡ್ಬಿಡೋದು, ಬ್ಯಾಂಕಿಗೆ ಸೇರಲ್ಲಿ 9 to 5 ಕೆಲಸ ಮಾಡೋದು, ಆ ಬ್ಯಾಂಕಲ್ಲಿ ಕ್ಲರ್ಕು, ಮ್ಯಾನೇಜರು, ಅಸಿಸ್ಟೆಂಟ್ ಮ್ಯಾನೇಜರು ಹಿಂಗೆ ಮುಂದೆ ಹೋಗೋದು, ಅಲ್ಲಿಗೆ ವೃತ್ತಿ ಮುಗಿಯುತ್ತೆ. ಅದನ್ನು ಭಾಳ ಸುಲಭವಾಗಿ ಮುಗಿಸ್ಬೋದಾಗಿತ್ತು. ಬಟ್ ನಾನು ಅದಕ್ಕೆ ಅಪ್ಲೈ ಮಾಡೋಕ್ಕೆ ಹೋಗಿಲ್ಲ. ನಾವು ಬೇರೆ ಏನಾದ್ರು ಮಾಡೋಣ ಅಂತಂದರೆ ಒಂಥರದ ಹುಡುಕಾಟಗಳು, ಒಂಥರದ ಅಸ್ಥಿರತೆ ಇದೆಯಲ್ಲ, ಅನ್ಸೆಟ್ಲಿಂಗ್ ಇದೆಯಲ್ಲ, ನೆವರ್ ಸೆಟ್ಲ್ ಅಂತ ಒಂದು ವರ್ಡ್ ಇದೆ 1+1. ಈ ನೆವರ್ ಸೆಟ್ಲ್ ಇದೆಯಲ್ಲ, ಅದು ನಮ್ಮನ್ನು ಕ್ರಿಯೇಟಿವ್ ಆಗಿಟ್ಟಿರುತ್ತೆ. ತುಂಬಾ ಧನ್ಯವಾದ. ಏನಾದರೂ ಕ್ವಶನ್ಸ್ ಇದೆಯಾ? ಏನ್ ಕ್ವಶನ್ ಕೇಳಿ, ಆನ್ಸರ್ ಹೇಳ್ತಾರೆ. ಏನ್ ಹೇಳಿ ಕ್ವಶನ್? ಓಕೆ ಸರ್, ಕ್ವಶನ್ ಒಂದಿದೆ. ನೀವು ಹಸ್ತಿನಾವತಿ ಕಾದಂಬರಿ ಬರೆದಿದ್ದೀರಲ್ಲ, ಅದ್ರ ಹಿಂದೆ ನಿಮ್ದು ರಿಸರ್ಚ್ ಯಾವ ತರ ಇತ್ತು ಅಂತ ಕ್ವಶನ್ ಇದೆ. ಅದಕ್ಕೆ ಪೂರ್ವ ಸಿದ್ಧತೆ ಯಾವ ತರ ಮಾಡಿದ್ರಿ ನೀವು ಕಾದಂಬರಿ ಬರೆಯೋಕೆ ಮುಂಚೆ? ಸರ್, ಹಸ್ತಿನಾವತಿ ಬರೆದ ಟೈಮಲ್ಲಿ ಇಟ್ ವಾಸ್ ಅಹೆಡ್ ಆಫ್ ಟೈಮ್ ಅಂತ ನಂಗೆ ಅನಿಸ್ತು. ಯಾಕಂದರೆ ಅದು ನನ್ನ ಮನಸ್ಸಲ್ಲಿ ಏನಿತ್ತಂದರೆ, ನಾನು ಸ್ವಲ್ಪ ಕಾಲ ಡೆಲ್ಲಿಲಿದ್ದೆ. ಡೆಲ್ಲಿಯ ಕೆಲವು ನೆನಪುಗಳಿದ್ವು, ರಾಜಕಾರಣದ ಒಂದಷ್ಟು ನೆನಪುಗಳಿದ್ವು. ನನಗೆ ರಾಜಕಾರಣ ಭಾಳ ಇಷ್ಟ. ಆದರೆ ಅದನ್ನು ಇವತ್ತು ಎಲ್ಲರೂ ಯಾವ ಅರ್ಥದಲ್ಲಿ ಬಳಸ್ತಾರೋ ಆ ಅರ್ಥದಲ್ಲಲ್ಲ. ದಿಸ್ ಎ ರಿಯಲ್ ಪಾಲಿಟಿಕ್ಸ್. ಅಂದರೆ ನಿಜವಾದ ರಾಜಕಾರಣ ನಡೀತಿರೋದು ಒಬ್ಬ ಸಾಮಾನ್ಯ ಮತದಾರನ ಮನಸ್ಸಲ್ಲಿ. ಅವನು ಅದನ್ನ ಭಾಳ ಸ್ಪೆಕ್ಯುಲೇಟ್ ಮಾಡ್ತಿರ್ತಾನೆ. ಇವತ್ತು ಕರ್ನಾಟಕದಲ್ಲಿ ಇರುವ ರಾಜಕೀಯ ಟರ್ಮಾಯಿಲ್ ನೋಡಿದ್ದೀರಿ ನೀವು. ಈಗ ಸಿದ್ದರಾಮಯ್ಯ ಬಿಟ್ಟಿದ್ದಾರೆ, DK ಆಗ್ತಿದ್ದಾರೆ. ಈಗ ಪ್ರತಿಯೊಬ್ಬನ ಮನಸ್ಸಲ್ಲೂ ಒಂದು ಮಂತ್ರಿಮಂಡಲ ರಚನೆ ಆಗಿರುತ್ತೆ. DK ಇಂಥವ್ರನ್ನ ತಗೋತಾರೆ, ಇವರು DCM. ನಾವೇನು ಬರೆದ್ರು ಪ್ರತಿಯೊಬ್ಬನ ಮನಸ್ಸಲ್ಲೂ ಒಂದು ಮಂತ್ರಿಮಂಡಲ ರಚನೆ ಆಗಿರುತ್ತೆ. ಅವನು ಹಿಂಗೆ ಆಗುತ್ತೆ ಅಂತ ಯಾರನ್ನು ಕೇಳಿದ್ರು ಹೇಳ್ತಾರೆ. ಕ್ರಿಕೆಟ್ಟು ಮತ್ತು ಪೊಲಿಟಿಕ್ಸ್ ಇದೆಯಲ್ಲ, ಅದರಲ್ಲಿ ಎಲ್ಲರೂ ಎಕ್ಸ್ಪರ್ಟ್ಗಳಿಲ್ಲಿ. ಸೊ ಯಾರು ಬೇಕಾದ್ರೆ ಹೇಳ್ತಾರೆ. ಸೊ ಇದನ್ನು ಇಟ್ಕೊಂಡು ಒಂದು ಕಾದಂಬರಿ ಬರಿಬೇಕಾದ್ರೆ ಅದಕ್ಕೊಂದು ಕಾನ್ಸೆಪ್ಟ್ ಬೇಕಾಗುತ್ತೆ, ಒಂದು ಥೀಮ್ ಬೇಕಾಗುತ್ತೆ. ಅದನ್ನು ನಾನು ಬರಿತಾ ಹೋದೆ. ಅದನ್ನು ಬರೆದ ನಂತರ ನೋಡಿ, ಅದೇ ವರ್ಷ ಆ ಕಾದಂಬರಿ ಬಂದು ಸ್ವಲ್ಪ ದಿನಕ್ಕೆ, ನಿಮ್ಮಲ್ಲಿ ಯಾರು ಓದಿದ್ರೆ ಇಲ್ಲೋ ಗೊತ್ತಿಲ್ಲ, ಅಲ್ಲಿ ಪ್ರಶಾಂತ್ ಪ್ರಕಾಶ್ ಅಂತ ಒಬ್ಬ ವ್ಯಕ್ತಿ ಬಂದರು. ಅಂದರೆ ಅವರು ನಾನು ಏನನ್ನ ಸ್ಟ್ರಾಟಜಿಸ್ಟ್ ಅಂತ ಕ್ರಿಯೇಟ್ ಮಾಡಿದ್ನೋ ಆ ಪೊಲಿಟಿಕಲ್ ಸ್ಟ್ರಾಟಜಿಸ್ಟ್ ಒಬ್ಬರು ಇದ್ದರು, ಪ್ರಶಾಂತ್ ಪ್ರಕಾಶ್ ಬಂದರು. ಸೊ ನಾನು ನನ್ನ ಕಥೆಯಲ್ಲಿ ಸಹದೇವ ಅಂತ ಹೇಳುವ ಪೊಲಿಟಿಕಲ್ ಸ್ಟ್ರಾಟಜಿಸ್ಟ್ನ ಸೃಷ್ಟಿ ಮಾಡಿದ್ದೆ. ಅಂದರೆ ಒಂದು ಪೊಲಿಟಿಕಲ್ ಪಾರ್ಟಿಯನ್ನು ಒಂದು ರೀತಿ ರೂಪಿಸೋದಕ್ಕೆ, ಅವರ ತಂತ್ರಗಳನ್ನು ರೂಪಿಸೋದಕ್ಕೆ ಹೇಗೆ ಶ್ರೀಕೃಷ್ಣ ಆ ಕಾಲದಲ್ಲಿದ್ನೋ ಆ ಕಾಲದ ಥರ ಸಹದೇವ ಅಂತ ಒಬ್ಬನನ್ನು ಇಲ್ಲಿ ಒಂದು ಪಾತ್ರವಾಗಿ ತಂದಿದ್ದೆ. ಅದು ನಿಜ ಆಗೋಯ್ತು. ಅದು ಆಮೇಲೆ ಪ್ರಶಾಂತ್ ಪ್ರಕಾಶ್ ಅಂತ ಒಬ್ರು ಬಂದು ಅವರು ಆ ವರ್ಷ ಕಾಂಗ್ರೆಸ್ಸನ್ನು ಗೆಲ್ಲಿಸಿದ್ದು, ಹಿಂಗೆಲ್ಲ ನಡೀತದೆ. ಸೊ ಆ ರೀತಿಯಾಗಿ ನಾನು ಸ್ವಲ್ಪ ಪೊಲಿಟಿಕಲಿ ಬರಿಬೋದು ಅಂತ ಅನಿಸ್ತು ನನಗೆ. ಅದು ಸ್ವಲ್ಪ ದಕ್ಷಿಣಾಯನದಲ್ಲಿ ಮುಂದುವರೆದಿದೆ. ಭವಿಷ್ಯವಾಣಿ ನೀವೇ ನುಡಿದ್ಬಿಟ್ರಿ ಆ ಪುಸ್ತಕದ ಮೂಲಕ ಇದಾಗುತ್ತೆ ಅಂತ. ಸರ್, ಇನ್ನೊಂದು ಕ್ವಶನ್ ಇದೆ. ನೀವು ಒಬ್ಬ ಬರಹಗಾರ ಅಥವಾ ಲೇಖಕ ತನ್ನ ರಾಜಕೀಯ ನಿಲುವನ್ನು, ಈಗ ನೀವು ಸಾಮಾಜಿಕ ಜಾಲತಾಣದಲ್ಲಿ ಈಗ ನಾವು ಫ್ರೀಯಾಗಿ ಬರೀಬಹುದು, ನಾವು ಲೇಖಕ ಅಲ್ಲ. ಆದ್ರೆ ಒಬ್ಬ ಲೇಖಕ ತಮ್ಮ ರಾಜಕೀಯ ನಿಲುವನ್ನು ಈಗ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ರೆ ಆ ಓದುಗರ ಮೇಲೆ ಯಾವ ತರ ಪ್ರಭಾವ ಬೀರುತ್ತೆ? ಉದಾಹರಣೆಗೆ, ಒಬ್ಬ ಲೇಖಕ ಒಂದು ಪಾರ್ಟಿಗೆ ಸಪೋರ್ಟ್ ಮಾಡೋ ತರ ಇರ್ತಾರೆ, ಅವ್ರದ್ದು ಲೇಖನ ಬರೀತಾರೆ. ಅವ್ರ ಓದುಗರು ಬೇರೆ ತರ ಇರ್ತಾರೆ, ಅವ್ರ ಮನಸ್ಥಿತಿ. ಈಗ ಆಸ್ ಎ ರೈಟರ್ ನೀವು ಒಂದು ಪೊಲಿಟಿಕಲ್ ಏನಾಗಿರ್ತದೆ ಸರ್, ಪೊಲಿಟಿಕಲ್ ಸ್ಟ್ಯಾಂಡ್ ಇರುತ್ತಲ್ಲ, ನಾನು ಅದನ್ನ ಎರಡು ತರ ನೋಡ್ತೀನಿ. ಒಂದು, ಇವತ್ತು ನಡೀತಿರುವಂತ ಪೊಲಿಟಿಕಲ್ ಸ್ಟ್ಯಾಂಡ್ ಅಂದ್ರೆ ಪೊಲಿಟಿಕಲ್ ಪಾರ್ಟಿಯನ್ನು ಸಪೋರ್ಟ್ ಮಾಡೋದು. ಈ ಪೊಲಿಟಿಕಲ್ ಸ್ಟ್ಯಾಂಡ್ ಅಂದ್ರೆ ಆಕ್ಚುಲಿ ಪೊಲಿಟಿಕಲ್ ಪಾರ್ಟಿಯನ್ನು ಸಪೋರ್ಟ್ ಮಾಡೋದಲ್ಲ. ಇವತ್ತು ಯಾಕೆ ಮಾಡ್ತಿದ್ದಾರೆ ಅಂದ್ರೆ, ಯಾವ ಪಕ್ಷ ಅಧಿಕಾರದಲ್ಲಿ ಇರುತ್ತೋ ಅದನ್ನು ಸಪೋರ್ಟ್ ಮಾಡಿದ್ರೆ ಇವರಿಗೆ ಪ್ರಶಸ್ತಿಗಳು ಬರ್ತವೆ, ಅಕಾಡೆಮಿ ಸದಸ್ಯತ್ವ ಸಿಗುತ್ತೆ, ಅಲ್ಲಿ ಏನೋ ಅಧ್ಯಕ್ಷರು ಮಾಡ್ತಾರೆ ಅಂತ ಸಪೋರ್ಟ್ ಮಾಡ್ತಿದ್ದಾರೆ. ಬಟ್ ನಿಜವಾದ ಪೊಲಿಟಿಕಲ್ ಸ್ಟ್ಯಾಂಡ್ ಅಂದ್ರೆ
ಒಂದು ರಾಜಕೀಯ ನಿಲುವನ್ನು ಸಮರ್ಥನೆ ಮಾಡೋದು. ಅಂದ್ರೆ ರಾಜಕೀಯ ನಿಲುವು ಅಂದ್ರೆ ಲೋಹಿಯಾವಾದ ಅಂತಿತ್ತು ಮುಂಚೆ, ಸಮಾಜವಾದ ಅಂತಿತ್ತು. ಅದು ಪಾರ್ಟಿ ಅಲ್ಲ, ಅದೊಂದು ಮನೋಧರ್ಮ. ಅದು ಲಿಬರಲ್ಸ್ ಅಂತ ಇದ್ದಾರೆ, ಅವ್ರು ಹೇಗೆ ಯೋಚನೆ ಮಾಡ್ತಾರೆ, ಅಥವಾ ಈ ಜಾತ್ಯತೀತೆಯ ಬಗ್ಗೆ ಒಂದು ಹೇಗೆ ಇಂಡಿಯಾ ಇಸ್ ಜಾತ್ಯತೀತವಾದ ರಾಷ್ಟ್ರ ಅಲ್ವಾ, ಅದನ್ನು ಹೆಂಗೆ ಯೋಚನೆ ಮಾಡ್ತೇವೆ ಅಂದರೆ ಸಮಾಜದ ಒಳಿತಿಗಿರುವಂಥ ಒಂದು ರಾಜಕೀಯವಾದ ನಿಲುವು ಬೇರೆ, ಒಂದು ರಾಜಕೀಯ ಪಕ್ಷವನ್ನ ಲಾಭಕ್ಕೋಸ್ಕರ ಸಪೋರ್ಟ್ ಮಾಡೋದು ಬೇರೆ. ಇವತ್ತು ಏನು ಬರೀತಿದ್ದಾರೆ ಅಂದರೆ, ಇವತ್ತು ಆ ರಾಜಕೀಯ ಪಕ್ಷವನ್ನ, ಒಬ್ಬ ರಾಜಕಾರಣಿಯನ್ನ ಸಪೋರ್ಟ್ ಮಾಡ್ಕೊಂಡು ಬರೀತಿದ್ದಾರೆ. ಅದು ನಾಟ್ ಗುಡ್. ಅದು ಓದುಗರಲ್ಲಿ ಸಿಟ್ಟನ್ನು ತರುತ್ತೆ, ಯಾಕೆ ಇವನು ಸಪೋರ್ಟ್ ಮಾಡ್ತಿದ್ದಾನೆ ಅಂತ. ಆದರೆ ನಿಜವಾದ ರಾಜಕೀಯ ನಿಲುವನ್ನು ಬರೆದ್ರೆ ಅವ್ರಿಗೆ ಅರ್ಥ ಆಗತ್ತದು. ಈಗ SL ಭೈರಪ್ಪನವರ ಆರಂಭದ ಕಾದಂಬರಿಗಳಲ್ಲಿ ರಾಜಕೀಯ ಇರಲಿಲ್ಲ, ರಾಜಕೀಯ ನಿಲುವು ಇತ್ತು. ಇವತ್ತು ಬರೀತವರೆಲ್ಲ ರಾಜಕೀಯ ಇದೆ, ರಾಜಕೀಯ ನಿಲುವು ಇಲ್ಲ. ಅವ್ರು ಇವತ್ತು ಯಾರನ್ನು ಅವರು ಅನುಸರಿಸ್ತಾರೋ ಅವ್ರು ಬೇರೆ ಪಕ್ಷಕ್ಕೆ ಹೋದ್ರೆ ಆ ಬೇರೆ ಪಕ್ಷವನ್ನು ಸಪೋರ್ಟ್ ಮಾಡಕ್ಕೆ ಶುರು ಮಾಡ್ತಾರೆ. ಸೊ ದಟ್ಸ್ ಟೋಟ್ಲಿ ಏನು ಲೇಖಕ ಮಾಡಬೇಕಾದ ಕೆಲಸ ಅಲ್ಲ, ಅದು ಮಾಡಬಹುದಾದ ಕೆಲಸ ಅಲ್ಲ. ಇವತ್ತು ಏನು ಕೋಮುವಾದ ಅಂತ ಕರೀತಾರಲ್ಲ, ಆ ಕೋಮುವಾದದ ಅರ್ಥವೇ ಬದಲಾಗಿ ಹೋಗಿದೆ. ಅದನ್ನು ಬೇರೆ ಅರ್ಥದಲ್ಲಿ ಬಳಸ್ತಿದ್ದಾರೆ, ಅಂದ್ರೆ ಒಂದು ಪಕ್ಷವನ್ನು ವಿರೋಧಿಸಕ್ಕೆ ಬಳಸ್ತಿದ್ದಾರೆ ಹೊರತು ನಿಜವಾಗ್ಲೂ ಏನು ಕೋಮುವಾದ ಅಂತ ಯಾರು ಹೋಗಲ್ಲ. ಯಾಕಂದ್ರೆ ಈಗಾಗಲೇ ಓದೋರೇ ಕಮ್ಮಿ ಆಗಿದ್ದಾರೆ. ಅಷ್ಟರಲ್ಲಿ ನೀವು ಈ ತರ ಏನಾದ್ರು ಲೇಖಕರು ಬರೆದ್ರೆ ಈಗ 1000 ಜನ ಓದೋರಲ್ಲಿ 500 ಜನ ಕಮ್ಮಿ ಆಗ್ಬಿಡ್ತಾರೆ, ಅವ್ರಿಗೇನೆ ಕಮ್ಮಿ ಆಗ್ಬಿಡ್ತಾರೆ. ಅಂದ್ರೆ ಯಾಕೆ ಓದ್ತಾರೆ ಅಂದ್ರೆ, ಒಂದು ನಾನು ಆ ಮಾತನ್ನ ಇವತ್ತು ಆಡೋದಕ್ಕೆ ಭಯ ಪಡಬೇಕು. ಒಂದು ಪ್ಯೂರ್ ಲಿಟ್ರೇಚರ್ ಅಂತಿದೆ, ಪ್ಯೂರಿಟಿ ಅಂತ ಒಂದಿದೆ. ಒಂದು ಸಂಗೀತದಲ್ಲಿ ಒಂದು ಹೆಂಗೆ ಒಂದು ಅದರಲ್ಲೊಂದು ಸ್ಯಾಂಕ್ಟಿಟಿ ಇದೆಯೋ, ರೈಟಿಂಗಲ್ಲೂ ಆ ಥರ ಸ್ಯಾಂಕ್ಟಿಟಿ ಇದೆ. ನೀವು ಅಂತರಂಗವನ್ನು ಬಗೆಬೇಕೇ ಹೊರತು ಅವರ ರಾಜಕೀಯ ನಿಲುವನ್ನು ಹಿಡ್ಕೊಂಡು ಅಲ್ಲಾಡ್ಸಕ್ಕೆ ಹೋಗ್ಬಾರ್ದು, ಅದು ಸಂಬಂಧ ಇಲ್ಲ. ಅದು ಟೋಟ್ಲಿ ಡಿಫ್ರೆಂಟ್. ಯಾಕಂದ್ರೆ ಒಬ್ಬ ಓದುಗ ಒಬ್ಬನನ್ನ ತನ್ನ ಕಾಲದ ಸವಾಲುಗಳಿಗೆ ಉತ್ತರ ಕೊಡಬಲ್ಲ ಒಬ್ಬ ವ್ಯಕ್ತಿ ಅಂತ ಒಬ್ಬ ಲೇಖಕನ ನೋಡ್ತಾ ಇರ್ತಾರೆ. ಅವನು ರಾಜಕೀಯ ನಮಗಿನ್ ಚೆನ್ನಾಗಿ ಮಾಡೋದಕ್ಕೆ ಓದುಗರಿಗೆ ಗೊತ್ತಿದೆ, ನಾವು ಮಾಡಬೇಕಾಗಿಲ್ಲ, ಅವ್ರಿಗೆ ಹೇಳ್ಕೊಡ್ಬೇಕಾಗಿಲ್ಲ. ಯಾರನ್ನ ಸಪೋರ್ಟ್ ಮಾಡಿ ಯಾರನ್ನ ವಿರೋಧಿಸಿ ಅವ್ರೇನು ಮಾಡಿದ್ದಾರೆ ಅಂತ ಹೇಳೋದಿದೆಯಲ್ಲ, ದಟ್ಸ್ ಓನ್ಲಿ ಪ್ರೊಪಗಂಡ ಆಗ್ಬಿಡುತ್ತದೆ. ಈ ಪ್ರೊಪಗಂಡ ರೈಟಿಂಗ್ ಇಸ್ ವೆರಿ ಬ್ಯಾಡ್. ಸರ್, ಇದು ಬೇರೆ ಕ್ವಶನ್. ನಿಮ್ದೊಂದು ಕಾದಂಬರಿ ಪುಸ್ತಕ ಬಂದಿದೆ, ಮಾತು ಮೌನ ಧ್ಯಾನ, ವಿಷ್ಣುವರ್ಧನ ಅಂತ. ವಿಷ್ಣುವರ್ಧನ್ ಜೊತೆ ಒಡನಾಟ ಇತ್ತು, ಇದ್ರ ಮೇಲೆ ನೀವು ಆ ಬುಕ್ ಬರ್ದಿದ್ದೀರಾ? ಹೌದು. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀರಾ ಸರ್? ನಾನೇನಂದ್ರೆ, ನಾನು ಬೆಂಗಳೂರಿಗೆ ಬಂದಾಗ ಈ ಕನ್ನಡಪ್ರಭ ಸೇರಿದಾಗ ನನ್ನ ಸಿನಿಮಾ ರಿಪೋರ್ಟರ್ ಆಗಿದ್ದೆ. ನಾನು ಮ್ಯಾಗಝಿನ್ ಸೆಕ್ಷನ್ ಸೇರಿಕೊಂಡೆ, ವಾಸ್ ಎ ಫಿಲ್ಮ್ ರಿಪೋರ್ಟರ್, ನಾನು ಮತ್ತು ಉದಯ ಮರ್ಕಿನಿ. ಆಗ ಎಲ್ಲ ನಟರ ಒಡನಾಟ ಬಂತು ನನಗೆ. ಅಂದರೆ ಅವ್ರನ್ನ ಇಂಟರ್ವ್ಯೂ ಮಾಡ್ತಾ ಇದ್ದೆ, ಮಾತಾಡ್ತಿದ್ದೆ. ಆ ಕಾಲದಲ್ಲಿ ಹೆಂಗಿತ್ತು ಅಂದರೆ, ಈ ಕಾಲದ ಸ್ಟಾರ್ಗಳ ಥರ ಈ ಕಾಲದ ಸ್ಟಾರ್ಗಳು ಯಾರ ಕೈಗೂ ಸಿಗಲ್ಲ, ಯಾರಿಗೂ ಮಾತಾಡೋಕ್ಕೆ ಸಿಗಲ್ಲ. ಅವರು ಏನಿದ್ರು ಟ್ವಿಟರ್ಲ್ಲಿ ಹಾಕ್ತಾರೆ. ಬಟ್ ಆ ಕಾಲದಲ್ಲಿ ಹಾಗಿರಲಿಲ್ಲ, ಅವರು ದಿನಗಟ್ಟಲೆ ಮಾತಾಡೋರು. ಈಗ ಒಂದು ಉದಾಹರಣೆಗೆ, ವಿಷ್ಣುವರ್ಧನ್ ಒಂದು ಸಿನಿಮಾ ಶೂಟಿಂಗ್ ಇದ್ರೆ, ಈಗ ಚಿಕ್ಕಮಗಳೂರಲ್ಲಿ ಒಂದು ಸಿನಿಮಾ ನಡೆಯಿತು. ಫಾರ್ ಎಕ್ಸಾಂಪಲ್ ಪರ್ವ ಅಂತ ಒಂದು ಸಿನಿಮಾ ಬಂದಿತ್ತು. ಅದು ಚಿಕ್ಕಮಗಳೂರಲ್ಲಿ ನಡೆದಾಗ ಅವರು ಹಿಂದಿನ ಹೋಗ್ತಿದ್ರು, ನಾವು ಹಿಂದಿನ ಹೋಗ್ತಾ ಇದ್ವಿ. ರಾತ್ರಿ ಎಲ್ಲ ಮಾತಾಡ್ತಿದ್ವಿ, ಬೆಳಿಗ್ಗೆ ಮುಹೂರ್ತ ನಡೀತಾ ಇತ್ತು. ಆಮೇಲೆ ಇಡೀ ದಿನ ಮಾತಾಡ್ತಿದ್ವಿ. ನಾವು ಹೊರಡ್ತೀವಿ ಅಂದರೆ, ಇಲ್ಲ ನಾಳೆ ಹೊರಡಿ ಅಂತೇಳಿ ಮತ್ತೆ ಮಾತಾಡಿಸಿ, ಹಿಂಗೆ ಅವ್ರ ಜೊತೆ ಒಂದು ಒಡನಾಟ, ಒಂದು ರೀತಿಯ ಸ್ನೇಹ ಇರ್ತಾ ಇತ್ತು. ಅವರ ಮನಸ್ಸಲ್ಲಿ ಏನಿದೆ ನಮ್ಗೆ ಗೊತ್ತಾಗ್ತಿತ್ತು. ಈಗಿಲ್ಲ ಅದು. ಹಾಗಾಗಿ ವಿಷ್ಣುವರ್ಧನ್ ಜೊತೆ ಆ ಥರದ ಬಹಳ ಒಡನಾಟಗಳಿತ್ತು. ಅಂದರೆ ನಮ್ಮಲ್ಲಿ ನಮ್ಮ ತಂದೆಗೆ ವಿಷ್ಣುವರ್ಧನ್ ಬಗ್ಗೆ ಸ್ವಲ್ಪ ಪ್ರೀತಿ ಇತ್ತು. ಅವರು MGR ಮತ್ತು ವಿಷ್ಣುವರ್ಧನ್ ಅಭಿಮಾನಿ ಆಗಿದ್ದರು. ಹಾಗಾಗಿ ನನಗೂ ಅವ್ರ ಮೇಲೆ ಬಾಲ್ಯದಿಂದ ಅವರಿಗೆ ಸ್ವಲ್ಪ ತೊಂದರೆ ಆಗಿದೆ, ನೊಂದಿದ್ದಾರೆ ಅಂತ ಅನ್ಸೋದು. ಹೀಗಾಗಿ ಅವ್ರ ಹತ್ರ ಹಳೆಯ ಘಟನೆಗಳನ್ನು ಕೇಳ್ತಾ ಇದ್ದೆ. ಹಿಂಗೆ ಒಂದು ಒಡನಾಟ ಬೆಳೀತು. ಸುಮಾರು 22 ವರ್ಷ ಅವ್ರ ಜೊತೆ ಒಡನಾಡಿರ್ಬೋದು. ನಾವೊಂದು ಕ್ರಿಕೆಟ್ ಟೀಮ್ ಇದು ಸ್ನೇಹಲೋಕ ಅಂತ, ನಾನಲ್ಲಿ ಕ್ರಿಕೆಟ್ ಆಡ್ತಿದ್ದೆ, ಮೆಂಬರ್ ಆಗಿದ್ದೆ. ಆಮೇಲೆ ಅವ್ರು ಬರೆದಿದ್ದನ್ನು ತೋರಿಸ್ತಾ ಇರ್ತಾರೆ ನನಗೆ. ಅವ್ರನ್ನಷ್ಟು ಬರೀತಾ ಇದ್ರು, ಬಟ್ ಹೊರಗಡೆ ಎಲ್ಲೂ ಹೇಳ್ತಿರ್ಲಿಲ್ಲ. ಆಮೇಲೆ ಅವ್ರಿಗೊಂದು ಆತ್ಮಕಥೆ ಬರಿಬೇಕಂತ ಆಸೆ ಇತ್ತು, ಬಟ್ ಅದು ಬರೆದ್ರೆ ಅಲ್ಲೋಲ ಕಲ್ಲೋಲ ಆಗುತ್ತೆ ಅಂತ ಹೇಳ್ತಿದ್ರು ಆಗ. ಅಂದರೆ ನಾನು ಹೇಳುವ ಸತ್ಯಗಳು ಬಹಳ ಕಟುವಾಗಿರ್ತವೆ ಅಂತ. ಈ ಥರದ ಅನುಭವಗಳೆಲ್ಲ ಇದ್ವು. ಅದನ್ನು ಇಟ್ಕೊಂಡು ನಾನು
ನಮ್ಮಲ್ಲಿ ವೀರಕಪುತ್ರ ಶ್ರೀನಿವಾಸ್ ಅಂತಿದ್ದಾರೆ, ಅವರು ವಿಷ್ಣುವರ್ಧನ ಅಭಿಮಾನಿ ಸಂಘ. ಅವರು ಒಂದು ಸಮಾರಂಭ ಮಾಡಿದಾಗ ಒಂದು ಪುಸ್ತಕ ಬರ್ಕೊಡಿ ಅಂತ ಹೇಳಿದ್ರು ನನಗೆ. ನಾನು ಅಲ್ಲಲ್ಲಿ ಕೆಲವು ಲೇಖನ ಬರೆದಿದ್ದೆ, ಅದನ್ನ ಮತ್ತು ಉಳಿದ ನೆನಪುಗಳನ್ನು ಸೇರಿಸಿ ಆ ಪುಟ್ಟ ಪುಸ್ತಕ ಬರ್ಕೊಟ್ಟೆ ಅವರು ಅಭಿಮಾನಿಗಳಿಗೋಸ್ಕರ ಮತ್ತು ಆ ಸಂದರ್ಭಕ್ಕೋಸ್ಕರ ಅಂತ. ಅದೀಗ ಇದೆಯಲ್ಲ ಗೊತ್ತಿಲ್ಲ ನಂಗೆ, ಈಗ ಔಟ್ ಆಫ್ ಪ್ರಿಂಟ್ ಆಗಿದೆಯೋ ಸಿಗ್ತಾ ಇದೆಯೋ ಐ ಡೋಂಟ್ ನೋ. ಇದೆ ಸರ್, ಸಿಗುತ್ತೆ ಅದು. ಸಿಗುತ್ತಾ? ಓಕೆ ಸರ್, ಇನ್ನೊಂದು ಏನೇನು ಕ್ವಶನ್ಸ್ ಇದೆ ನಿಮ್ದು? ಸರ್, ನೀವು ಸಾಹಿತ್ಯದಲ್ಲಿ ಇದ್ದಂಗೆ ನೀವು ದೃಶ್ಯ ಮಾಧ್ಯಮಕ್ಕೂ ಬಂದ್ರಿ, ಚಿತ್ರಕಥೆ ಎಲ್ಲ ಬರೆದ್ರಿ, ಧಾರಾವಾಹಿ ಆಗಿರ್ಬೋದು, ಸಿನಿಮಾಗಾಗಿರ್ಬೋದು. ಮತ್ತೆ ನೀವು ವಾಪಸ್ಸು ಅದರಿಂದ ದೂರ ಹೋದ್ರಿ ಅಂತ ಅನಿಸ್ತಾ ಇದೆ. ಅದಕ್ಕೆ ನಂದು ಪ್ರಶ್ನೆ ಏನಂದ್ರೆ, ಈಗ ಸಿನಿಮಾ ಮಾಧ್ಯಮದಲ್ಲಿ ಚಿತ್ರಕಥೆ ಬರೆಯೋರ ಪರಿಸ್ಥಿತಿ ಏನಿದೆ ಸರ್ ಇವಾಗ? ಚಿತ್ರಕಥೆ ಬರೆಯಕ್ಕೆ ಹೋಗೋ ಪರಿಸ್ಥಿತಿ ಈ ಸಿನಿಮಾ ಕ್ಷೇತ್ರದಲ್ಲಿ? ಚಿತ್ರಕಥೆ ಬರೆಯೋದಿದೆಯಲ್ಲ, ಇವತ್ತದು ಇಟ್ಸ್ ಎ ಥ್ಯಾಂಕ್ಲೆಸ್ ಜಾಬ್. ಅಂದ್ರೆ ಚಿತ್ರಕಥೆ, ಸಿನಿಮಾ ಇದೆಲ್ಲ ಒಂದು ಆಗಿ ಹೋದ ಕಾಲ ಅಂತ. ಇವತ್ತೇನಾಗಿರ್ತಂದ್ರೆ, ಒಂದು ಯಾವುದು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೇಳ್ತಾರಲ್ಲ, ಸುಮಾರು 400 ಕೋಟಿ 500 ಕೋಟಿ ಹಾಕಿ ಅದ್ದೂರಿಯಾಗಿ ಮಾಡೋ ಸಿನಿಮಾಗಳನ್ನು ನೋಡ್ತಾರೆ. ಸಣ್ಣ ಸಿನಿಮಾಗಳನ್ನು ಇವತ್ತು ನೋಡೋದು ಕಮ್ಮಿ. ಅಂದರೆ ಆ ಸಿನಿಮಾ ರಿಲೀಸ್ ಆಗುತ್ತಿಲ್ಲ ಗೊತ್ತಿರಲ್ಲ. ಅದಕ್ಕೆ ಬೇಕಾದ, ನಾನೊಂದು ಚಿತ್ರಕಥೆ ಬರಿಬೇಕಿದ್ರೆ ಟೇಕ್ ಅರೌಂಡ್ 3 months. ಅದಕ್ಕೆ 3 ತಿಂಗಳ ಅಧ್ಯಯನ ಬೇಕಾಗತ್ತೆ, ಶ್ರಮ ಬೇಕಾಗುತ್ತೆ, ಅದಕ್ಕೆ ಚರ್ಚೆ ಬೇಕಾಗುತ್ತೆ. ಅದು ಒಬ್ಬನೇ ಬರೆಯೋಕ್ಕಾಗಲ್ಲ. ನಾನೊಂದು ಸ್ಕ್ರಿಪ್ಟ್ ರೆಡಿ ಮಾಡ್ತೀನಿ, ಆಮೇಲೆ ಡೈರೆಕ್ಟರ್ ಜೊತೆ ಕೂತು ಮಾತಾಡ್ತೀನಿ, ಆಗ ಬದಲಾವಣೆಗಳಾಗ್ತವೆ. ನಾನು 3 ತಿಂಗಳು ತಿಂದ್ಬಿಡುತ್ತದು. ಆ 3 ತಿಂಗಳಿಗೆ ಬೇಕಾದ ರಿವಾರ್ಡ್ ಬರಲ್ಲ. ಆ 3 ತಿಂಗಳು ಪಟ್ಟ ಶ್ರಮಕ್ಕೆ ತಕ್ಕ ಪ್ರತಿಫಲ ಬರಲ್ಲ, ಗೌರವನೂ ಬರಲ್ಲ, ಪ್ರೀತಿನೂ ಸಿಗಲ್ಲ. ಆಮೇಲೆ ಅದು ಸಿನಿಮಾ ಮಾಡಿದ ಮೇಲೆ ಮಾಡ್ತಾರ ಇಲ್ವೋ, ಅಥವಾ ಇನ್ಯಾರೋ ಹೀರೋ ಹೇಳ್ದ ಅಂತ ಬದಲಾಯಿಸೋದು, ಹೀಗೆಲ್ಲ ನಡೆಯುತ್ತೆ. ಹೀಗಾಗಿ ಎಲ್ಲಿ ನಮ್ಮ ಜಾಬ್ಗೆ ಗೌರವ ಸಿಗಲ್ವೋ ಅದನ್ನು ಮಾಡಿ ಪ್ರಯೋಜನ ಇಲ್ಲ ಅಂತ ಬಿಟ್ಬಿಟ್ಟೆ ನಾನು. ಆಮೇಲೆ ಅವರಿಗೆ, ಸಿನಿಮಾದವರಿಗಂತೂ ಈಗ ರೈಟರ್ಸ್ ಮೇಲೆ ಯಾವ ಗೌರವನೂ ಇಲ್ಲ, ಯಾವನು ಓದಲ್ಲ. ಈಗಿನ ಹೊಸ ಹುಡುಗರು ಸ್ವಲ್ಪ ಓದ್ತಿದ್ದಾರೆ, ಶಾರ್ಟ್ ಫಿಲ್ಮ್ ಮಾಡೋರು, ಹೊಸದಾಗಿ ಬಂದಿರೋ ಕೆಲವೊಂದು 4-5 ಜನ ಓದ್ತಿದ್ದಾರೆ. ಅದು ಬಿಟ್ಬಿಟ್ರೆ ಎಲ್ಲರೂ ಹೆಂಗೆ ಇರೋದಂದ್ರೆ, ಯಾವ ಸ್ಟಾರ್ ಡೇಟ್ ತಗೋಬೋದು, ಯಾವ ಸ್ಟಾರ್ ಸಿನಿಮಾ ಮಾಡ್ಬೋದು, ಯಾವ ಸ್ಟಾರ್ ಸಿನಿಮಾ ಮಾಡಿ ನಾವು ಎಷ್ಟು ದುಡ್ಡು ಮಾಡ್ಬೋದು ನೋಡ್ತಾರೆ ಹೊರತು, ನಿಜವಾಗ್ಲೂ ಒಬ್ಬ ರೈಟರ್ನ ಇಟ್ಕೊಂಡು ನಿಜವಾಗ್ಲೂ ಡೆವಲಪ್ ಮಾಡಬೇಕು, ಈ ಥರದ್ದಿಲ್ಲ ಅದು. ಈ ರಿಷಬ್ ಶೆಟ್ಟಿ, ರಾಜ್ ಬಿ ಶೆಟ್ಟಿ, ರಕ್ಷಿತ್ ಶೆಟ್ಟಿ ಎಲ್ಲ ಬಂದಮೇಲೆ ಸ್ವಲ್ಪ ಬದಲಾವಣೆ ಆಯಿತು. ಅವರೊಂದು ಟೀಮ್ ಇಟ್ಕೊಂಡಿದ್ರು. ಅದರ್ವೈಸ್ ಎವ್ರಿಬಡಿ ಈಸ್ ಬಿಸಿ ವಿತ್ ದೇರ್ ಓನ್ ಸ್ಟೋರೀಸ್. ಅಂದರೆ ಪ್ರತಿಯೊಬ್ಬನ ಹತ್ರ 10 ಕತೆ ಇರುತ್ತೆ. ಆ 10 ಕತೆನೇ ಅವ್ನು ಮಾಡೋಕ್ಕೆ ನೋಡ್ತಿರ್ತಾನೆ ಹೊರತು ಬೇರೆಯವ್ರಿಗೆ ಅವಕಾಶ ಕೊಡಲ್ಲ. ಆಮೇಲೆ ಅವಕಾಶ ಸಿಕ್ಕಿದರೆ ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ, ಕಾಸ್ಟ್ಯೂಮ್ ಅವನ ಹೆಂಡತಿ ಮಾಡೋದು, ಮೇಕಪ್ ಅವನ ಮಗಳು ಮಾಡೋದು, ಹೀಗೆ ಒಂದು ಕೌಟುಂಬಿಕ ವಿದ್ಯಮಾನ ಮಾಡ್ಕೊಂಡು ಜಾಸ್ತಿ ದುಡ್ಡು ಹೊಡಿಯೋಕೆ ಅವನೇ ನೋಡ್ತಿರ್ತಾನೆ, ಇನ್ನೊಬ್ರಿಗೆ ಕೊಡಲ್ಲ. ಆಮೇಲೆ ಸಿನಿಮಾ ರೈಟಿಂಗ್ ಹೋಗ್ಬಿಟ್ರೆ ಅವರೊಂದು ಫಸ್ಟಿಗೆ ಬಂದಾಗ ಬಹಳ ಗೌರವದಿಂದ ನೋಡಿ ನಿಮಗೊಂದು ಅಡ್ವಾನ್ಸ್ ಅಂತ ಕೊಟ್ಬಿಡ್ತಾರೆ. ಒಂದು ಸಣ್ಣ 10,000 ರೂಪಾಯಿ ಕೊಡ್ತಾರೆ ಇಟ್ಕೊಳ್ಳಿ. ಅದಾದ ನಂತರ ನೀವು 5 ಲಕ್ಷಕ್ಕೆ ಮಾತಾಡಿರ್ತೀರಿ, 10,000 ನಂತರ ಬರೋದೇ ಇಲ್ಲ ಅವರಿಗೆ, ಇನ್ನು ಮತ್ತೆ ಕೊಡೋದೇ ಇಲ್ಲ, ಕೇಳಿದ್ರೆ ಲಾಸ್ ಆಗೋಯ್ತು ಅಂತಾರೆ. ಆ ಸಿನಿಮಾ ರಿಲೀಸ್ ಆಗಿರಲ್ಲ, ಹೀಗೆಲ್ಲ ಆಗತ್ತೆ. ಹಾಗಾಗಿ ಒಂದು ಹಣ ಒಂದು, ಎರಡನೇದು ಗೌರವನೇ ಇಲ್ಲ ಅಲ್ಲಿ. ಎಲ್ಲಿ ಗೌರವ ಇಲ್ವೋ ಅಲ್ಲಿ ನಾವು ಇರಬಾರ್ದು ಅಂತ ಹೇಳಿ ನನ್ನ ನಂಬಿಕೆ. ವಿ ಶುಡ್ ಮೂವ್ ಫ್ರಮ್ ದಟ್ ಪ್ಲೇಸ್. ಅದಕ್ಕೋಸ್ಕರ ನಮಗೆ ಎಸ್ ಸರ್. ಅದೇ ಒಂದು ಜೋಕ್ ಇದೆ, ನೀವು ಹೇಳಿದ್ರಿ ಇದು ಕತೆ, ಚಿತ್ರಕಥೆ, ಸಂಭಾಷಣೆ, ಕಾಸ್ಟ್ಯೂಮ್ ಎಲ್ಲ ಕುಟುಂಬ ಎಲ್ಲ ಸೇರ್ಕೊಂಡ್ ಮಾಡ್ತಾರೆ ಅಂತ. ಅದು ಒಂದ್ ಜೋಕ್ ಏನಂತ ಹೇಳಿದ್ರೆ, ಕೊನೆಗೆ ಸಿನಿಮಾ ನೋಡೋರು ಆ ಕುಟುಂಬದವ್ರು ಮಾತ್ರನೇ. ಹೌದೌದು, ಹಾಗಿರುತ್ತೆ ಫ್ಯಾಮಿಲಿ. ಸರ್, ಬಹುತೇಕ ಪ್ರಶ್ನೆಗಳು ನೀವು ಉತ್ತರ ಕೊಟ್ಟಿದ್ದೀರಾ ಅನ್ಸುತ್ತೆ. ಇನ್ನ ಕೊನೆಯದಾಗಿ ಯಾವ್ದಾದ್ರು ಪ್ರಶ್ನೆ ಇದೆ? ಬನ್ನಿ ಸರ್. ಕೊನೆಯ ಪ್ರಶ್ನೆ ಪ್ರಶಾಂತ್ ಜೋಶಿ ಅವರಿಂದ. ಪ್ರಶ್ನೆ ಅಂತಲ್ಲ ಸರ್, ನಿಮ್ದು ಜಾನಕಿ ಕಾಲಂ ಅದು ತುಂಬಾ ಓದ್ತಿದ್ದೆ ನಾನು ಅವಾಗ. ಆಮೇಲೆ ಇವ್ರು ನೀವು ಉದಯ ಮರಕಿಣಿ ಅವ್ರು ಹೇಳಿದ್ರಿ ಉಮ್ಮಾ ಕಾಲಂ, ಅದನ್ನು ತುಂಬಾ ಫಾಲೋ ಮಾಡ್ತಾ ಇದ್ದೆ. ಈ ನಡುವೆ ಅವ್ರು ಸ್ವಲ್ಪ ಅಷ್ಟೊಂದು ಆಕ್ಟಿವ್ ಆಗಿಲ್ಲ ಅನ್ಸುತ್ತೆ. ಸೊ ನಿಮ್ಗೆ ಹುಷಾರಿಲ್ಲ ಸರ್ ಅವರಿಗೆ. ಓಕೆ ಓಕೆ, ನಿಮ್ಗೆ ತುಂಬಾ he is bedridden for last 10 years. ಓಕೆ, ಸಾರಿ, ನಂಗೆ ಗೊತ್ತಿರಲಿಲ್ಲ ಸರ್. ಓಕೆ, ಅನಾರೋಗ್ಯದಲ್ಲಿದ್ದಾರೆ. ಓಕೆ,
ಸೊ ಕೊನೆದ್ ಸರ್, ನಿಮ್ದು ರವಿ ಬೆಳಗೆರೆ ಜೊತೆ ನಿಮ್ದು ಒಡನಾಟ ಹೆಂಗಿದೆ ಸರ್? ಅದೇ, ನಾವು ಬಹಳ ಒಳ್ಳೆಯ ಸ್ನೇಹಿತರು. ರವಿ ಬೆಳಗೆರೆ ಇಸ್ ಎ ವಂಡರ್ಫುಲ್ ಫ್ರೆಂಡ್ ಮೆಟೀರಿಯಲ್. ಅವ್ರ ಜೊತೆ ಇದ್ರೆ ನಿಮಗೆ ಹೊತ್ತು ಹೋಗಿದ್ದೆ ಗೊತ್ತಾಗಲ್ಲ. ಆಮೇಲೆ ನಾವು ಬಹಳ ಪ್ರಯಾಣ ಮಾಡಿದ್ದೀವಿ. ನಾನು ಬೆಂಗಳೂರಿನಲ್ಲಿ ಇದ್ದ 1.5 ವರ್ಷ, ನಂತರ ದಿನಗಳಲ್ಲಿ ಕೂಡ ಏನೇ ಊರಲ್ಲಿ ಕ್ರೈಮ್ ಆದರೂ, ಅದು ಕ್ರೈಮ್ ಬೇಸ್ಡ್ ಪತ್ರಿಕೆ ಅಲ್ಲ, ಯಾವ ಊರಲ್ಲಿ ಏನು ಕ್ರೈಮ್ ಆದರೂ ಅವ್ರು ಕಾರ್ ಇಟ್ಕೊಂಡು ಓಡ್ತಾ ಇದ್ವಿ. ನಾನು ಡ್ರೈವ್ ಮಾಡ್ತಿದ್ದೆ, ಅರ್ಧ ಅವ್ರು ಡ್ರೈವ್ ಮಾಡ್ತಿದ್ವಿ, ಎಲ್ಲೋ ಊಟ ಮಾಡ್ತಾ ಇದ್ವಿ, ಎಲ್ಲೋ ನಿದ್ದೆ ಮಾಡ್ತಾ ಇದ್ವಿ. ಹಿಂಗೆ ಅವ್ರ ಜೊತೆ ಒಡನಾಟಗಳು ಸಾಕಷ್ಟು ಮಾಡಿದ್ದೀನಿ. ಅವ್ರ ಜೊತೆಗೆ ಇರ್ಬೋದಾಗಿತ್ತು, ಬಟ್ ನನಗೆ ಆ ಪತ್ರಿಕೆಯ ಧೋರಣೆಗಳು ಕ್ರಮೇಣ ಇಷ್ಟವಾಗಿಲ್ಲ. ಅಂದರೆ ನಮ್ಮ ಮನಸ್ಸಲ್ಲಿ ಬೇರೆ ಇರುತ್ತಲ್ಲ, ಹಿಂಗಾಗಿ ಆಚೆ ಬಂದೆ ಅದರಿಂದ. ಅಂದರೆ ಅದು ಬೇಸಿಕಲಿ ಸಮಾಜವನ್ನು ನೋಡುವ ದೃಷ್ಟಿಕೋನ ಒಂದು ಬೇರೆ ರೀತಿಯ ದೃಷ್ಟಿಕೋನ ಅದು. ಅಂದರೆ ಅಲ್ಲಿ ಕ್ರೈಮ್ ಬೇಸ್ಡ್ ಪತ್ರಿಕೆ. ನನಗೆ ಕ್ರೈಮ್ಗೂ ಆಗ್ಬರಲ್ಲ. ನನ್ನ ಕ್ರೈಮ್ ನೋಡೋಕ್ಕೂ ಇಷ್ಟಪಡಲ್ಲ, ಮಾಡೋಕ್ಕೂ ಇಷ್ಟಪಡಲ್ಲ. ಹೀಗಾಗಿ ನಾನು ಹೋಗಿಲ್ಲ ಅಲ್ಲಿ. ಅಂದರೆ ಆಮೇಲೆ ಬಿಟ್ಬಿಟ್ಟೆ ಅದನ್ನು. ನಾನು ಬಿಟ್ಟು ಸ್ನೇಹ ಮುಂದುವರಿಯಿತು. ಸ್ನೇಹಕ್ಕೆ ಎಷ್ಟು ಮುಂದುವರಿಯಿತು ಅಂದರೆ, ಹಿ ವಾಸ್ ಇನ್ಸಿಸ್ಟಿಂಗ್. ನನ್ನ ಮಗಳು ಅವಂದೇ ಪ್ರಾರ್ಥನಾ ಸ್ಕೂಲ್ಗೆ ಹೋಗ್ಬೇಕು ಅಂತ. ಶಿ ಸ್ಟಡಿಡ್ ಕಂಪ್ಲೀಟ್ 1ರಿಂದ ಪ್ಲೇ ಹೋಮಿಂದ SLC ತನಕ ಅಲ್ಲೇ ಓದಿದ್ದವಳು. ಈವನ್ ಅವಳು ಹೇಳಿದ್ರು, ನಾನು ಬೇರೆ ಕಾಲೇಜಿಗೆ, ಬೇರೆ ಸ್ಕೂಲಿಗೆ ಹೋಗ್ತೀನಿ ಅಂತ ಹೇಳ್ತಿದ್ರು. ಬಟ್ ರವಿ ಬಿಡಲೇ ಇಲ್ಲ, ಇಲ್ಲೇ ಓದಬೇಕು, ನಾನು PUC ಮಾಡ್ತೀನಿ ಅಂತ ಹೇಳಿದ್ದ, ನೀನು SLC ಮುಗಿಸೋ ಹೊತ್ತಿಗೆ. ಬಟ್ ಮಾಡಿಲ್ಲ ಅವ್ರು PUC. ಸೊ ಬೇರೆ ಕಾಲೇಜಿಗೆ ಹೋದ್ಲು. ಇದ್ರೆ ಅಷ್ಟು ಸ್ನೇಹ ಇತ್ತು. ಆಮೇಲೆ ನಮ್ಮ ಮನೆಗೆಲ್ಲ ಬರ್ತಿದ್ರು, ನಾವೆಲ್ಲ ಊಟಕ್ಕೆ ಸೇರ್ತಾ ಇದ್ವಿ. ಅಂದರೆ ಒಂದು ಥರ ಫ್ಯಾಮಿಲಿ ಫ್ರೆಂಡ್ಸ್. ಅವ್ರ ಮಕ್ಕಳೆಲ್ಲ ಈಗಲೂ ನನಗೆ ಗೆಳೆಯರು. ಅವ್ರ ಮಗಳು ಭಾವನ ಓಮನ್ಸೇನ ಮತ್ತೆ ಆರಂಭಿಸಿದ್ದಾರೆ. ಅದರ ಬಿಡುಗಡೆಗೆ ನಾನೇ ಹೋಗಿದ್ದೆ. ಸೊ ಹಿಂಗೆ ಅವರ ಕರ್ಣ ನನ್ನ ಫ್ರೆಂಡು, ಚೇತನ ನನ್ನ ಫ್ರೆಂಡು, ಅಮ್ಮ ಸಿಗ್ತಾ ಇರ್ತಾರೆ. ಹಿಂಗೆ ಬಹಳ ಒಳ್ಳೆಯ ಒಡನಾಟ ಇದೆ. ಬಟ್ ಭಿನ್ನಾಭಿಪ್ರಾಯ ಅಂತಿರಲಿಲ್ಲ, ಚೆನ್ನಾಗಿದ್ವಿ. ಬಟ್ ಅವ್ರ ಬಗ್ಗೆ ಮಾತಾಡೋದಾದ್ರೆ ಇನ್ನೊಂದು ಸೆಷನ್ ಇಟ್ಕೋಬೇಕು, ನೀವು 2 hours ಬೇಕಾಗುತ್ತೆ. ಇಲ್ಲ, ಅವ್ರ ಬಗ್ಗೆ ನೀವೆಲ್ಲ ಒಂದು ಬರ್ದಾಗೆಲ್ಲ ತುಂಬಾ ಆಪ್ತವಾಗಿರುತ್ತೆ ಅವ್ರ ಜೊತೆ ಬರ್ದಿದ್ ಬರ ನಿಮ್ದೆಲ್ಲ, ಅದಕ್ಕೆ ಕೇಳಿದೆ ಸರ್. ನಂಗೆ ಇಬ್ರು ಅದನ್ನ ಹೇಳಿದ್ನಲ್ಲ, ಬೆಂಗಳೂರಿಗೆ ಬಂದಾಗ ದ ಇನ್ಫ್ಲೂಯೆನ್ಷಿಯಲ್ ಪೀಪಲ್ ಯಾರಂದ್ರೆ ಒಂದು YNK, ಇನ್ನೊಂದು ರವಿ ಬೆಳಗೆರೆ. YNK ಬಗ್ಗೆ ಸುಮಾರು ಹೌದು, ಬರೀ ಆಗಾಗ ಬರಿತಾ ಇದ್ದ, ಒಬ್ಬನೇ ಬರೀತಿರೋದು ಈಗ. ಸರ್, ಹಾಗಾದ್ರೆ ಒಂದು ಕೆಲಸ Thank you, ಮಾಡೋಣ. ನೀವು ಸಮಯ ಕೊಟ್ರೆ ಇನ್ನೊಂದ್ಸಲಿ YNK ಮತ್ತೆ ರವಿ ಬೆಳಗೆರೆ ಅವ್ರ ಬಗ್ಗೆನೇ ಕಾರ್ಯಕ್ರಮ ಮಾಡ್ಬೋದು. ಇನ್ನೊಂದ್ಸಲ ಮಾತಾಡೋಣ ಸರ್. ಥ್ಯಾಂಕ್ ಯು. ಓಕೆ ಸರ್, ಇಲ್ಲಿವರೆಗೂ ನಮ್ಮ ಪ್ರಶ್ನೆಗಳು, ಅಂದ್ರೆ ಬೆಳಗ್ಗೆ 5 ಗಂಟೆಗೆ ಎದ್ದು ನಮಗೋಸ್ಕರ ಕಾದು ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ನಿಮ್ಮ ಅಭಿಪ್ರಾಯಗಳನ್ನ, ನಿಮ್ಮ ಅನುಭವಗಳನ್ನೆಲ್ಲ ನಮ್ಮ ಹತ್ರ ಹಂಚ್ಕೊಂಡಿದ್ದೀರಾ. ನಮ್ಮ ಓದುಗರ ಮಿನಿಸೋಟ ಓದುಗರ ಕಡೆಯಿಂದ ನಿಮಗೆ ಅನಂತ ಧನ್ಯವಾದಗಳು. ಇದು ರೆಕಾರ್ಡ್ ಆಗಿರುತ್ತಾ? ಇದು ರೆಕಾರ್ಡ್ ಆಗಿದೆ ಸರ್. ಸರ್, ಯೂಟ್ಯೂಬ್ ಅಲ್ಲಿ ಇಮಿಡಿಯೇಟ್ ಆಗಿ ಸಿಗುತ್ತೆ ಸರ್. ಯೂಟ್ಯೂಬ್ ಲೈವ್ ಇದೆ. ಲಿಂಕ್ ಕಳಿಸ್ತೀವಿ ಇಮಿಡಿಯೇಟ್ ಆಗಿ ಲಿಂಕ್ ಕಳಿಸಿ. ಓಕೆ. ಸೊ ಮತ್ತೊಮ್ಮೆ ನಮ್ಮ ಓದುಗರ ಕಟ್ಟೆಯ ಪರವಾಗಿ ಧನ್ಯವಾದಗಳು ಸರ್. ನೀವು ಬಂದಿದ್ದು ತುಂಬಾ ಖುಷಿ ಆಯ್ತು. ನಿಮ್ಮ ಪುಸ್ತಕಗಳನ್ನ ಓದಿ ಇಂಪ್ರೆಸ್ ಆಗಿದ್ವಿ. ಇವತ್ತು ನಿಮ್ಮ ಜೊತೆ ಮಾತಾಡ್ತಾ ಇರೋದು ಇನ್ನೂ ಖುಷಿ ಆಯ್ತು. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ಮೀ. ನೀವೆಲ್ಲ ಏನು ಮತ್ತೊಂದು ಜಗತ್ತಲ್ಲಿ ಬ್ಯುಸಿ ಆಗಿರೋರು, ಸಾಹಿತ್ಯಕ್ಕೆ ಇಷ್ಟು ಟೈಮ್ ಮಾಡ್ಕೊಂಡಿದ್ದಕ್ಕೆ ಐ ಆಮ್ ಗ್ರೇಟ್ಫುಲ್ ಫಾರ್ ಇಟ್. ಸರ್, ಕಡೆ ಪ್ರಶ್ನೆ ಅಂತ ಹೇಳ್ತಾರಲ್ಲ ಸರ್, ಇದು ನಿಮ್ಗೆ ನಮ್ದು ಶಾರ್ಟ್ ಮೂವಿ ಕಳಿಸಿ ನೋಡೋಕೆ ಸಮಯ ಸಿಗ್ತಾ ಸರ್ ನಿಮ್ಗೆ? ಇಲ್ಲ, ನೋಡ್ತೀನಿ ನಾಳೆ. ನಾನು ಸಂಡೇ ನೋಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಇವತ್ತೊಂದು ಪ್ರವಾಸವಿದೆ, ಅದು ಮುಗಿಸಿ ಸಂಡೇ ನೋಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಬಾಯ್ ಸರ್. ಬಾಯ್. ಥ್ಯಾಂಕ್ ಯು.